ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈಸೂರು ಪ್ಯಾಲೇಸ್. ಇಲ್ಲ ನಾನು ಮೈಸೂರು ಪ್ಯಾಲೇಸ್ ಬಗ್ಗೆ ಟೂರಿಸಂ ವಿಡಿಯೋ ಮಾಡ್ಲಿಕ್ಕೆ ಹೊರಟಿಲ್ಲ, ಟ್ರಾವೆಲಿಂಗ್ ಲಾಕ್ ಡೌನ್ ಮಾಡಕ್ಕೆ ಹೊರಟಿಲ್ಲ. ನಾನು ಈ ವಿಡಿಯೋ ಕೂಡ ಫಿಸಿಕ್ಸ್ ಮೇಲೇನೆ ಇರತ್ತೆ. ಮತ್ತೆ ಯಾಕೆ ಸರ್ ನಮ್ಮ ಮೈಸೂರು ಪ್ಯಾಲೇಸ್ ಫೋಟೋ ಹಾಕಿದ್ರಿ? ಸೊ ಇಲ್ಲಿಂದ ನನಗೆ ಒಂದು ಬ್ಯೂಟಿಫುಲ್ ಕ್ವಶನ್ ಇದೆ ನೋಡಿ, ಫಿಸಿಕ್ಸ್ ರಿಲೇಟೆಡ್. ಸೊ ಮೈಸೂರು ಪ್ಯಾಲೇಸ್ ನಲ್ಲಿ ಎಲ್ಲಾ ಬಲ್ಬ್ಸ್ ಗಳು ಒಂದೇ ಬ್ರೈಟ್ನೆಸ್ ಇಂದ ಬೆಳಗ್ತಿರತ್ತ? ಹಾಗಾದ್ರೆ ಆ ಬಲ್ಬ್ಸ್ ಎಲ್ಲ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆಯಾ, ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಆಗಿದೆಯಾ? ದಟ್ಸ್ ವಾಟ್ ಮೈ ಕ್ವಶನ್ ಇಸ್. ನಾ ಹೇಳ್ತಿರೋದು ಮೈನ್ ಮೈಸೂರು ಪ್ಯಾಲೇಸ್ಗೆ. ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಔಟ್ ಸೈಡ್ ಸ್ಟ್ರೀಟ್ ಲೈಟ್ಸ್. ಮೈಸೂರು ಪ್ಯಾಲೇಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಬಲ್ಬ್ಸ್ ಸೀರೀಸ್ ಅಲ್ಲಿ ಇದೆಯಾ, ಪ್ಯಾರಲಲ್ ಇದೆಯಾ? ಸೊ ಯಾರಿಗಾದ್ರೂ ಗೊತ್ತಿದ್ರೆ ಆನ್ಸರ್ ಕಾಮೆಂಟ್ ಮಾಡಿ, ಈಗಲೇ ನೋಡೋಣ. ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ, ವಿಲ್ ಕಮ್ ಟು ನೋ. ಇದ್ರ ಮೇಲೆ ನೀಟು JEE ಎಲ್ಲ ಸೂಪರ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ತಗೊಂಬಂದಿದ್ದೀನಿ. ಸೊ ಅದ್ರ ಜೊತೆಗೆ ಇನ್ನು ಕೆಲವೊಂದು ಟಾಪಿಕ್ಸ್ ಇದೆ. ಜೌಲ್ಸ್ ಲಾ ಆಫ್ ಹೀಟಿಂಗ್, ಅದೇ ನಿಮ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರಲ್ಲ. ಜೌಲ್ಸ್ ಲಾ ಆಫ್ ಹೀಟಿಂಗ್, H=I²RT. ಅದನ್ನ ಎನರ್ಜಿ ಅಂತಾನು ಕರೀಬಹುದು. ಎನರ್ಜಿ ಸ್ಪೆಂಟ್ I²RT. Next, we'll study about work done by the battery, power of the battery, etc. ಬನ್ನಿ ಈ ಎಲ್ಲಾ ಟಾಪಿಕ್ಸ್ ನ ಈ ವಿಡಿಯೋನಲ್ಲಿ ಶುರು ಮಾಡೋಣ ವಿತ್ ಅವರ್ ಬ್ಯೂಟಿಫುಲ್ ಪಿಕ್ಚರ್, ಮೈಸೂರು ಪ್ಯಾಲೇಸ್. ನೋಡಿ, ಪಿಕ್ಚರು ದಸರಾ ಟೈಮ್ ಅಲ್ಲಿ ತೆಗೆದಿರ್ತಕ್ಕಂಥ ಪಿಕ್ಚರ್. ಸೊ ತುಂಬಾ ಕಲರ್ಫುಲ್ ಆಗಿರತ್ತೆ, ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿರತ್ತೆ. ಸೊ ಒಂದ್ಸತಿ ಯಾವ್ದು ವಿಸಿಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ಸೊ ಹತ್ರದಲ್ಲಿ ಪ್ಲಾನ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಸೀಸನ್ ಆದ್ರೂ ಹೋಗಕ್ಕೆ ಟ್ರೈ ಮಾಡಿ. ಸೊ ನಾನು ಅಲ್ಲೇ ಇದ್ನಪ್ಪ, ಒಂದ್ 8 ವರ್ಷ ಅಲ್ಲೇ ಇದ್ದೆ. ಸೊ ಆಲ್ಮೋಸ್ಟ್ ಐ ವಿಲ್ ಟ್ರೈ ಟು ವಿಸಿಟ್ ಅಟ್ ಲೀಸ್ಟ್ ಒನ್ ಡೇ, ನೈಟ್ ಟೈಮ್, ಈವ್ನಿಂಗ್ ಟೈಮ್ ಡ್ಯೂರಿಂಗ್ ಮೈ ದಸರಾ ಸೀಸನ್ ಅಲ್ಲಿ ಒಂದ್ ನೈಟ್ ಅಲ್ಲ ಆದ್ರೂ ಆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು, ಸಿಟಿ ಪೂರ್ತಿ, ಬರೀ ಪ್ಯಾಲೇಸ್ ಅಲ್ಲ, ಸಿಟಿ ಪೂರ್ತಿ ಲೈಟ್ಸ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀನಿ. ಸೊ ನೀವು ಆದಷ್ಟು ಟ್ರೈ ಮಾಡಿ, ಅಟ್ ಲೀಸ್ಟ್ ನೆಕ್ಸ್ಟ್ ಸೀಸನ್ಗೆ ಆದ್ರೂ. ಸೊ ತುಂಬಾ ಚೆನ್ನಾಗಿರತ್ತೆ, ಅದ್ಭುತವಾಗುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ಕಲರ್ಫುಲ್ ಚಾನಲ್ ವಿಜ್ಞಾನ್ ಅಕಾಡೆಮಿ. ಲೆಟ್ಸ್ ಸ್ಟಾರ್ಟ್ ಅವರ್ ಟಾಪಿಕ್. ಒಂದು ಸಿಂಪಲ್ ಸರ್ಕ್ಯೂಟ್ ನ ಕನ್ಸಿಡರ್ ಮಾಡಿದ್ದೀನಿ. A resistance R is connected to a battery of EMF V. Internal resistance illa anta assume ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ only EMF ಇದೆ. So that EMF is equals to terminal potential. Okay, so ಈಗ ಎರಡು ಪಾಯಿಂಟ್ ನ ಮಾರ್ಕ್ ಮಾಡ್ಕೊತೀನಿ, ಪಾಯಿಂಟ್ A and ಪಾಯಿಂಟ್ B. ಸರ್ಕ್ಯೂಟ್ ನಲ್ಲಿ ಈ ತರ ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ಈ ತರ ಕರೆಂಟ್ ಫ್ಲೋ ಆಗತ್ತೆ. So that is what we have learned till now. So what is the potential at A? VA. ಅರೆ ಇಲ್ಲಿ ಏನ್ ಪೊಟೆನ್ಶಿಯಲ್ ಇರೋದು, ಇಲ್ಲೂ ಅಷ್ಟೇ ಇರುತ್ತೆ. ಅದೇ ರೀತಿ ಇಲ್ಲಿ ಏನ್ ಪೊಟೆನ್ಶಿಯಲ್ ಇರುತ್ತೆ, VB ಇರುತ್ತೆ. ಸೊ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ A ಅಂಡ್ B ಇಸ್, ಯಾವ್ದು ಹೈಯರ್ ಅಲ್ಲಿದೆ? ಆಬ್ವಿಯಸ್ಲಿ A ಪಾಯಿಂಟ್ ಹೈಯರ್ ಅಲ್ಲಿದೆ. ಸೊ therefore the current flows from positive terminal to negative, A to B in the external circuit and B to A in the within the ಆರ್ಮ್. ಈ ಆರ್ಮ್ ನಲ್ಲಿ ಈ ಕಡೆ ಫ್ಲೋ ಆಗುತ್ತೆ. ಸೊ ಹಾಗಾದ್ರೆ ಇವರಿಬ್ಬರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆ, VA ಮೈನಸ್ VB ಇಸ್ ನಥಿಂಗ್ ಬಟ್ V. ಇಲ್ಲಿ ಏನ್ ಡ್ರಾಪ್ ಆಗ್ತಿದೆಯೋ ಅದೇ ಪೊಟೆನ್ಶಿಯಲ್ ಅಲ್ಲೂ ಅಪಿಯರ್ ಆಗುತ್ತೆ. ಸೊ ಈಗ ಆಕ್ಚುಲಿ ಚಾರ್ಜಸ್ ಅನ್ನೋದು ಇಲ್ಲಿ ಏನಾಗ್ತಾ ಇದೆ ನೋಡಿ, ಪಾಯಿಂಟ್ B ಇಂದ A ಗೆ ಹೋಗ್ಬೇಕು. ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ, ಅದೆಷ್ಟಿದೆ? V ಇದೆ. ಅರೆ ಯಾವುದೇ ಎರಡು ಪಾಯಿಂಟ್ ಗಳ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ರೆ, ಈಗ ಒಂದ್ ಚಾರ್ಜ್ ನ ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗ್ಬೇಕಾದ್ರೆ ಸುಮ್ನೆ ಆಗತ್ತಾ? ಇಲ್ಲ. ಸೊ ಸಮ್ ಅಮೌಂಟ್ ಆಫ್ ವರ್ಕ್ ಹ್ಯಾಸ್ ಟು ಬಿ ಡನ್ ಇನ್ ಆರ್ಡರ್ ಟು ಮೂವ್ ದ ಚಾರ್ಜ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಈಗ ಇಲ್ಲಿಂದ ಇಲ್ಲಿಗೆ Q ಚಾರ್ಜಸ್ ನ ಕಳಿಸ್ಬೇಕು ಅಂತ ಅನ್ಕೊಂತಾರೆ. ಎಷ್ಟು? Q ಅಮೌಂಟ್ ಆಫ್ ಚಾರ್ಜಸ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಸೊ ಎಷ್ಟು ವರ್ಕ್ ಆಗ್ಬೇಕಾಗತ್ತೆ? ಸೊ ದಟ್ ಈಸ್ ವರ್ಕ್ ಡನ್ ಇನ್ ಮೂವಿಂಗ್ Q charge from B to A. B to A is given by W is equals to potential difference ಏನಿದೆ, V ಇದೆ, ಚಾರ್ಜ್ ಎಷ್ಟಿದೆ, Q ಇದೆ. ಸೊ ಇದೆಲ್ಲಿಂದ ಬಂತು? ನಾವು ಸೆಕೆಂಡ್ ಚಾಪ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಪೊಟೆನ್ಶಿಯಲ್, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಅಲ್ಲಿ, ಸೊ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ having potential difference V is given by V into charge. ಇದರ ಬಗ್ಗೆ ಗೊತ್ತಿದೆ ಅಂತ ಅನ್ಕೋತೀವಿ. ಸೊ ಈಗ ಇಷ್ಟು ಚಾರ್ಜ್ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಇಷ್ಟು ವರ್ಕ್ ಆಗ್ಲೇಬೇಕು. ಆ ವರ್ಕ್ ಅನ್ನ ಮಾಡೋರು ಯಾರು? ದಟ್ ವರ್ಕ್ ಇಸ್ ಡನ್ ಬೈ ದ ಬ್ಯಾಟರಿ. ಸೊ ಈಗ ಆ ವರ್ಕ್ ಅನ್ನ ಇವನು ಮಾಡೋಕೆ ರೆಡಿ ಇರ್ತಾನೆ, ಹಾಗಾಗಿ ಚಾರ್ಜ್ ಈ ಕಡೆಯಿಂದ ಈ ಕಡೆಗೆ ಹೋಗ್ತಿರುತ್ತೆ. ಸೊ ಅಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆಗ್ತಿರತ್ತೆ. ಬಂದಿರತಕ್ಕಂಥ ಎನರ್ಜಿನ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಾನ್ಸ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಓಡ್ತಾ ಇರ್ತವೆ. ಬಿಕಾಸ್ ಆಫ್ ದಿಸ್ ದ ವರ್ಕ್ ಇಸ್ ಬೀಂಗ್ ಡನ್. ಸೊ ಹಾಗಾದ್ರೆ ದ ವರ್ಕ್ ಡನ್ ಬೈ ದ ಬ್ಯಾಟರಿ ಇಸ್ ದಿಸ್ ಮಚ್. ದಿಸ್ ವರ್ಕ್ ಇಸ್ ಡನ್ by battery.
ಓಕೆ, ಸೋ ಫಾರ್ ಸೋ ಗುಡ್. ಇದುವರೆಗೂ ಸೂಪರ್ ಆಗಿದೆ. ಮುಂದೆ ನೋಡಿ, ಸೊ ನಾವು ಫಸ್ಟ್ ಪಿ ಯು ಸಿ ಅಲ್ಲಿ ಓದ್ವಿ. ಫಸ್ಟ್ ಪಿ ಯು ಸಿ ಆದ ತಕ್ಷಣ ವಿಡಿಯೋನ ಬಂದ್ ಮಾಡ್ಬಿಟ್ಟು ನಾವು ಬುಕ್ ಕ್ಲೋಸ್ ಮಾಡ್ಬಿಟ್ಟು ಓಡೋಗ್ತೀವಿ ಸರ್, ಬೇಕಾಗಿಲ್ಲ, ಸಿಂಪಲ್ ಆಗಿದೆ. ಸೊ ಪವರ್ಗೆ ಡೆಫಿನೇಷನ್ ಏನಪ್ಪಾ? ಪವರ್ ಇಸ್ ಈಕ್ವಲ್ಸ್ ಟು ರೇಟ್ ಆಫ್ ಡೂಯಿಂಗ್ ವರ್ಕ್ ಅಥವಾ ವರ್ಕ್ ಡಿವೈಡೆಡ್ ಬೈ ಟೈಮ್. ನೆನಪಿದ್ಯಾ? ಸೊ ವರ್ಕ್ ಡಿವೈಡೆಡ್ ಬೈ ಟೈಮ್. ಸೊ ಹಾಗಾದ್ರೆ ಈ ಬ್ಯಾಟರಿ ಎಷ್ಟು ವರ್ಕ್ ಮಾಡ್ತಾ ಇದೆ? ವಿ ಕ್ಯೂ, ಇಷ್ಟು ಚಾರ್ಜ್ ಅನ್ನ ಕಳ್ಸೋದಕ್ಕೆ ಇಷ್ಟು ವರ್ಕ್ ಅನ್ನ ಮಾಡ್ತಾ ಇದೆ, ವಿ ಕ್ಯೂ ಅಷ್ಟು. ಸೊ ಒಂದು ಸೆಕೆಂಡ್ ಗೆ ಎಷ್ಟು ವರ್ಕ್ ಅನ್ನ ಮಾಡುತ್ತೆ? ದಟ್ ಇಸ್ ಕಾಲ್ಡ್ ಆಸ್ ಪವರ್. ಪವರ್ ಇಸ್ ಈಕ್ವಲ್ಸ್ ಟು ವರ್ಕ್ ಡಿವೈಡೆಡ್ ಬೈ ಟೈಮ್. ವರ್ಕ್ ಡಿವೈಡೆಡ್ ಬೈ ಟೈಮ್, ದಟ್ ಈಸ್ ಈಕ್ವಲ್ಸ್ ಟು ವಿ ಕ್ಯೂ ಡಿವೈಡೆಡ್ ಬೈ ಟೈಮ್. ಇನ್ ಅದರ್ ವರ್ಡ್ಸ್ ನೋಡಿ, ಕ್ಯೂ ಬೈ ಟಿ ಅಂದ್ರೆ ಯಾರು ಅಲ್ಲ, current, V into I. So therefore the power of the battery is given by V into I. So ಅಂದ್ರೆ ಒಂದು ಸೆಕೆಂಡ್ ಗೆ ಎಷ್ಟು ಎನರ್ಜಿನ ಸ್ಪೆಂಡ್ ಮಾಡುತ್ತೆ ಬ್ಯಾಟರಿ ಅನ್ನೋದು ನಮಗೆ ಪವರ್ ಐಡಿಯಾ ಬರುತ್ತೆ. ಒಂದು ಸೆಕೆಂಡ್ ಗೆ ಎಷ್ಟು ವರ್ಕ್ ಅನ್ನ ಮಾಡ್ತಾ ಇದೆ ಆ ಬ್ಯಾಟರಿ, that is given by the power. So power is measured in watt ಅಥವಾ joule per second. ಈ ತರನು ಬರೀಬಹುದು, watt ಅಥವಾ joule per second. So I hope it is clear. ಸರ್, ಯಾವಾಗ ಪವರ್ ದ ವರ್ಕ್ ಇಸ್ ಡನ್ ಬೈ ದ ಬ್ಯಾಟರಿನ ಸರ್? ಇಲ್ಲ ನೋಡಿ, ಬ್ಯಾಟರಿನ ಒಂದೊಂದ್ಸತಿ ನಾವು ಚಾರ್ಜ್ ಮಾಡುವಾಗ ಕರೆಂಟ್ ಉಲ್ಟಾ ಫ್ಲೋ ಆಗ್ತಿರತ್ತೆ. ಸೊ ನಾನು ಎರಡು ಕೇಸ್ ನ ತಗೊಂತೀನಿ. ಸೊ ವೆನ್ ದ ಸೆಲ್ ಇಸ್ ಬೀಂಗ್ ಡಿಸ್ಚಾರ್ಜ್, ಸೆಲ್ ನ ತಗೊಂತೀನಿ. ಸೊ ಈಗ ಸೆಲ್ ಇಸ್ ಬೀಂಗ್ ಡಿಸ್ಚಾರ್ಜ್, ಬ್ಯಾಟರಿಯಿಂದ ಕರೆಂಟ್ ಆಚೆಗೆ ಬರ್ತಿದೆ. ಸೊ ವೆನ್ ಸೆಲ್ ಇಸ್ ಬೀಂಗ್ ಡಿಸ್ಚಾರ್ಜ್, power is equals to VI. So the energy is spent by the battery. The energy is spent by battery. ಬ್ಯಾಟರಿ ಎನರ್ಜಿ ಸ್ಪೆಂಡ್ ಮಾಡ್ತಾ ಇದೆ. ಅದೇ ಬ್ಯಾಟರಿಗೆ ಏನಾದ್ರು ಅಥವಾ ಸೆಲ್ ಯಾವ್ದಾದ್ರು ಒಂದು ಕಾಲ ಕೆಡ್ಸ್ಕೋಬೇಡಿ. ಸೊ ಅದೇ ಸೆಲ್ ನ ನಾವ್ ಏನಾದ್ರು ಚಾರ್ಜ್ ಮಾಡ್ತಿರ್ಬೇಕಾದ್ರೆ, ಸೇಮ್ ಸೆಲ್ ನ ಅದೇ ಚಾರ್ಜರ್ ಹಾಕಿ ಚಾರ್ಜ್ ಮಾಡ್ತಿರ್ಬೇಕಾದ್ರೆ ಕರೆಂಟ್ ಉಲ್ಟಾ ಹೋಗುತ್ತೆ. ಆ ಬ್ಯಾಟರಿಗೆ ಎನರ್ಜಿನ ಕೊಡ್ತಿರ್ತೀವಿ ನೀವು. ಸೊ ಬ್ಯಾಟರಿಗೆ ಎನರ್ಜಿ ಕೊಡ್ತಿರ್ಬೇಕಾದ್ರೆ ಈ ಕಡೆಗೆ ಕರೆಂಟ್ ಹೋಗ್ತಿರತ್ತೆ. ಸೊ ಹಾಗಾದ್ರೆ ದ ಎನರ್ಜಿ ಇಸ್ ಇನ್ ದಿಸ್ ಕೇಸ್, ದ ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ ಟು ದ ಬ್ಯಾಟರಿ. ಸೊ ದ ಎನರ್ಜಿ ಇಸ್ ಗಿವೆನ್ ಟು ದ ಬ್ಯಾಟರಿ. ಸೊ ಡ್ಯೂರಿಂಗ್ ಡಿಸ್ಚಾರ್ಜಿಂಗ್, ಇದು ಡ್ಯೂರಿಂಗ್ ಚಾರ್ಜಿಂಗ್. So ಇದು discharge during charging of the battery. Charging of battery, same amount of energy is supplied to the battery. Supplied to battery. ಎಲ್ಲ ಬ್ಯಾಟರಿಗೂ ಈ ಪ್ರೋಸೆಸ್ ಆಗಲ್ಲ. ಸೊ ಅದಕ್ಕೆ ಸ್ಪೆಷಲೈಸ್ಡ್ ಆಗಿ ಡಿಸೈನ್ ಆಗಿರ್ಬೇಕು. ಅಂತ ಬ್ಯಾಟರೀಸ್ ಗೆ ಮಾತ್ರ ನಾವು ಚಾರ್ಜ್ ಮಾಡಬಹುದು. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಪವರ್ ಇಸ್ ಈಕ್ವಲ್ಸ್ ಟು VI. ಸೊ ನಮಗೆ ಪವರ್ ಇಸ್ ಈಕ್ವಲ್ಸ್ ಟು VI ಫಾರ್ಮುಲಾನ ಆಪರೇಷನ್ ಮಾಡಿ ಬೇರೆ ಬೇರೆ ರೀತಿ ಮಾಡ್ಕೊಂತೀವಿ. ಸೊ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಎಕ್ಸಾಂಪಲ್ ನ ಕನ್ಸಿಡರ್ ಮಾಡೋಣ. ಸೊ ಲೆಟ್ ಮಿ ಟೇಕ್ ಅನ್ ಎಕ್ಸಾಂಪಲ್. ಒನ್ ಬ್ಯಾಟರಿ ಇಸ್ ಬೀಂಗ್ ಡಿಸ್ಚಾರ್ಜಿಂಗ್ ಲೈಕ್ ದಿಸ್. ಸೊ ಇಲ್ಲಿ ರೆಸಿಸ್ಟೆನ್ಸ್ R ಇದೆ ಅಂತ ಅನ್ಕೊಳ್ಳೋಣ. ಮೇ ಬಿ 10 ohm. The potential difference between two terminals is 20 volts. The current is I. Find the power of the battery. Find the power of battery. Power of battery ಅಥವಾ cell, whatever it is. So V is equals to IR formula ಹಾಕೊಂಡ್ರೆ 20 is equals to I into 10. So what you get is I is equals to 2 ampere. So the current in the circuit is 2 ampere. So power is equals to I into V, that is equals to 2 into 20. So that is equals to 40 watt. ಏನಂಗಂದ್ರೆ ಈಗ ಈ ಬ್ಯಾಟರಿ ಒಂದು ಸೆಕೆಂಡ್ಗೆ 40 ಜೌಲ್ ಅಷ್ಟು ಸ್ಪೆಂಡ್ ಮಾಡ್ತಾ ಇದೆ, ಅಥವಾ 40 ಜೌಲ್ per second, or in other words we call it as 40 watt. ಒಂದು ಸೆಕೆಂಡ್ಗೆ ಇಷ್ಟು ವ್ಯಾಟ್ ಅಂದ್ರೆ 40 ವ್ಯಾಟ್ ಅಂದ್ರೆ ಒಂದು ಸೆಕೆಂಡ್ಗೆ 40 ಜೌಲ್ಸ್ ಸ್ಪೆಂಡ್ ಮಾಡ್ತಾ ಇದೆ, ಅಂದ್ರೆ ಎನರ್ಜಿನ ಕೊಡ್ತಿದೆ. ಸೊ ತನ್ನಲ್ಲಿ ಎಲ್ಲಿವರೆಗೂ ಎಬಿಲಿಟಿ ಇರುತ್ತೋ ಅಷ್ಟವರೆಗೂ ಕೊಡ್ತಾ ಇರುತ್ತೆ. ಆಮೇಲೆ ಡ್ರೈನ್ ಆಗುತ್ತೆ. ಆಮೇಲೆ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ನಾವು ಚಾರ್ಜ್ ಮಾಡಬಹುದು, ಪ್ರೊವೈಡೆಡ್ ದಿಸ್ ಇಸ್ ರೀಚಾರ್ಜಬಲ್ ಸೆಲ್. ಲಿಥಿಯಂ ಸೆಲ್ ಎಕ್ಸೆಟ್ರಾ ನಿಮಗೆ ಮಾರ್ಕೆಟ್ ಅಲ್ಲಿ ಈಗ ಚಾರ್ಜಬಲ್ ಸೆಲ್ಸ್ ಸಿಗತ್ತೆ. ಅದ್ರ ಬಗ್ಗೆ ನಾವೇನ್ ಜಾಸ್ತಿ ಡಿಸ್ಕಸ್ ಮಾಡಲ್ಲ. ಅರ್ಥ ಆಯ್ತಾ? ಸೊ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಸೊ ವಿ ಹ್ಯಾವ್ ಅನದರ್ ಫಾರ್ಮುಲಾ ಫಾರ್ ಪವರ್. ಪವರ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಫಾರ್ಮುಲಾ ಇದೆ. ಸೊ ದಟ್ ಈಸ್ I'll write here. ಒಂದು ಫಾರ್ಮುಲಾ ಆಲ್ರೆಡಿ ನಾವು ಇಲ್ಲಿ ಬರ್ದಿದ್ದೀವಿ. ದಟ್ ಇಸ್ ಪವರ್ ಇಸ್ ಈಕ್ವಲ್ಸ್ ಟು VI. ಸೊ ನಮಗೆ V is equals to IR ಓಮ್ಸ್ ಲಾ ಅಪ್ಲೈ ಮಾಡ್ಕೊಂಡ್ರೆ P is equals to I into R into I ಅಥವಾ I square R ಇನ್ನೊಂದು ಫಾರ್ಮುಲಾ ಸಿಕ್ತು. ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ರೈಟ್ I ಗೆ ರಿಪ್ಲೇಸ್ ಮಾಡ್ಕೊಳ್ಳಿ. I is equals to V by R ರಿಪ್ಲೇಸ್ ಮಾಡ್ಕೊಂಡ್ರೆ ಇಲ್ಲಿ ಏನಾಗುತ್ತೆ? ಪವರ್ is equals to V into V divided by R. In other words V square divided by R.
ಸೊ ಡಿಫರೆಂಟ್ ಫಾರ್ಮುಲಾಸ್ ಒಂದ್ ಕಡೆ ಬರೀತೀನಿ. P is equals to IV, that is equals to I square R, that is equals to V square divided by R. So these are the various formulas. ಯಾವಾಗ ಯಾವ್ದನ್ನ ಯೂಸ್ ಮಾಡಿ, ಆಕ್ಚುಲಿ ಎಲ್ಲ ಒಂದೇ, ಬಟ್ ಕೆಲವೊಂದು ಸಿಚುವೇಶನ್ ಅಲ್ಲಿ ಕೆಲವೊಂದು ಫಾರ್ಮ್ ನ ಯೂಸ್ ಮಾಡಿದ್ರೆ ತುಂಬಾ ಸಿಂಪಲ್ ಆಗಿ ಬರುತ್ತೆ ಆನ್ಸರ್. ಸೊ ಒಂದೊಂದಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಟೇಕ್ ಸಮ್ ಜೌಲ್ಸ್ ಲಾ ಆಫ್ ಹೀಟಿಂಗ್. ಆಯ್ತಾ? ಇದು ಡನ್, ನೋಟ್ ಮಾಡ್ಕೊಳ್ಳಿ. ಡನ್ 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 ಡನ್. ಫಾಸ್ಟ್ ಫಾಸ್ಟ್ ಫಾಸ್ಟ್. ಅರೆ ತುಂಬಾ ಕಾನ್ಸೆಪ್ಚುಯಲ್ ಇವೆಲ್ಲ, ಸ್ವಲ್ಪ ಫಾಸ್ಟ್ ಆಗಿ ಕಲಿಯಕ್ಕೆ ಟ್ರೈ ಮಾಡಿ. ಪ್ರಾಬ್ಲಮ್ಸ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ನ ಕೊಡಿ. ನೋಡಿ, ಕಾನ್ಸೆಪ್ಟ್ ಒಂದ್ಸತಿ ಕ್ಲಿಯರ್ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಬರೋ ಅವಶ್ಯಕತೆ ಇರಬಾರ್ದು. ಆ ತರ ಓದ್ಬೇಕು ನೀಟಾಗಿ. ನೀವು ಶಾರ್ಟ್ ನೋಟ್ಸ್ ಆಗಲಿ ಅಥವಾ ನಿಮ್ಮ ಕೀ ಪಾಯಿಂಟ್ಸ್ ನೀವೇ ಬರ್ಕೊಳ್ಳೋದಾರಿ ಎಲ್ಲ ನಿಮ್ಮ ಸಿಸ್ಟಮ್ಯಾಟಿಕ್ ಆಗಿರ್ಬೇಕು. ಅದಾದ್ಮೇಲೆ ಪ್ರಾಬ್ಲಮ್ಸ್ಗೆ ಒಂಚೂರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರು ಮೋಸ ಏನಿಲ್ಲ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್. ಸೊ ಏನಪ್ಪಾ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂದ್ರೆ, ಫಸ್ಟ್ ಆಫ್ ಆಲ್ ಒಂದು ರೆಸಿಸ್ಟರ್ ನ ತಗೊಂತೀನಿ. ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ಅ ರೆಸಿಸ್ಟರ್ ಆರ್, ಅಂಡ್ ಇಲ್ಲಿ ಒಂದು ಬ್ಯಾಟರಿ ಇದೆ, ಅದರ ಪೊಟೆನ್ಶಿಯಲ್ ಡಿಫರೆನ್ಸ್ V ಇದೆ, ಕರೆಂಟ್ I ಇದೆ. ಸೊ ಈಗ ಇದು ಎನರ್ಜಿ ಸ್ಪೆಂಡ್ ಮಾಡ್ತಾ ಇದೆ. ಈ ಬ್ಯಾಟರಿ ಏನ್ ಮಾಡ್ತಾ ಇದೆ? ಎನರ್ಜಿನ ಸ್ಪೆಂಡ್ ಮಾಡ್ತಾ ಇದೆ. ಆ ಸ್ಪೆಂಡ್ ಆಗಿರ್ತಕ್ಕಂಥ ಎನರ್ಜಿ ಎಲ್ಲಿಗೂ ಹೋಗ್ತಾ ಇದೆ? ಆಬ್ವಿಯಸ್ಲಿ ಇವನ್ ತಿನ್ಕೋಬೇಕು. ಅಲ್ಲಿ ಯಾವ್ದಾದ್ರು ಬಲ್ಬ್ ಇದ್ದಿದ್ರೆ ಬಲ್ಬ್ ತಿನ್ಕೊಳತ್ತೆ, ಇಲ್ಲ ರೆಸಿಸ್ಟರ್ ಇದ್ರೆ ರೆಸಿಸ್ಟರ್ ತಿನ್ಕೊಳತ್ತೆ. ರೆಸಿಸ್ಟರ್ ತಿನ್ಕೊಂಡು ಏನ್ ಮಾಡುತ್ತೆ ಸರ್? ಬಲ್ಬ್ಗೇನೋ ಎನರ್ಜಿನ ಕೊಟ್ರೆ ಪಳ 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 ಅಂತ ಲೈಟ್ ಹೊಳಿಯತ್ತೆ, ನಮ್ಗೆ ಲೈಟ್ ಎನರ್ಜಿ ಸಿಗತ್ತೆ. ಇಲ್ಲಿ ಏನ್ ಮಾಡ್ತಾನೆ ರೆಸಿಸ್ಟರ್ ವೇಸ್ಟ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟ್. ಇಲ್ಲಿ ಬಂದಿರತಕ್ಕಂಥ ಎನರ್ಜಿ ಎಲ್ಲಾನು ಇಲ್ಲಿ ಹೀಟ್ ಎನರ್ಜಿ ಆಗಿ ಲಿಬರೇಟ್ ಮಾಡ್ಬಿಡ್ತಾನೆ. ಅದೇ ತಾನೇ ರೆಸಿಸ್ಟರ್ ಜಾಬ್. ಕೆಲವೊಂದು ಸರ್ಕ್ಯೂಟ್ಸ್ ಅಲ್ಲಿ, ನಿಮ್ಮ ಹೀಟಿಂಗ್ ಕಾಯಿಲ್ ಅಲ್ಲಿ ಅದು ರೆಸಿಸ್ಟರ್ ಮೇನ್ ಜಾಬ್ ಏನು ಅಂದ್ರೆ ಅದು ಹೀಟ್ ಆಗಿ ಕನ್ವರ್ಟ್ ಮಾಡೋದು. ಸೊ ಲೆಟ್ ಅಸ್ ಅಸ್ಯೂಮ್ ಐ ಹ್ಯಾವ್ ಕನೆಕ್ಟೆಡ್ ರೆಸಿಸ್ಟರ್ ಆರ್ ಟು ಅ ಬ್ಯಾಟರಿ. ಸೊ ಈಗ ಪವರ್ ಇಸ್ ಈಕ್ವಲ್ಸ್ ಟು ಎನರ್ಜಿ ಬೈ ಟೈಮ್. ಸೊ ಎನರ್ಜಿ ಅಂದ್ರೆ ಇಷ್ಟು ಎನರ್ಜಿನ ಇಷ್ಟು ಟೈಮ್ ನಲ್ಲಿ ಸ್ಪೆಂಡ್ ಮಾಡಿದ್ರೆ ಪವರ್ ಇಸ್ ಈಕ್ವಲ್ ಟು ಎನರ್ಜಿ ಬೈ ಟೈಮ್ ಅಂತ ಕರಿತೀವಿ. ಸೊ ಎನರ್ಜಿ ಇಸ್ ಈಕ್ವಲ್ಸ್ ಟು P into T ಅಂತ ಬರೀಬಹುದಾ? when power is constant. ಸೊ ಅಥವಾ P is equals to I square R ಅಂತ ಬರ್ಕೊಂತೀವಿ. ಹೇಗೂ ಇಲ್ಲಿ R ಕಾನ್ಸ್ಟೆಂಟ್ ಇದೆ. ಎನರ್ಜಿ is equals to I square R into T. ಇದು ಯಾವಾಗ ವ್ಯಾಲಿಡ್? ಓನ್ಲಿ when I is constant. I ಅನ್ನೋದು ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಕರೆಂಟ್ ಫ್ಲೋ ಆಗ್ತಿರ್ಬೇಕಾದ್ರೆ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಕರೆಂಟ್ ಅನ್ನೋದೇ ವೇರಿ ಆಗ್ತಾರೆ. ಫ್ಲಕ್ಚುಯೇಷನ್ ಆಗ್ತಿದೆ, ಲಪ 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 ಅಂತ ಕರೆಂಟ್ ಚೇಂಜ್ ಆಗ್ತಾ ಇದೆ. ಅವಾಗ ಈ ಫಾರ್ಮುಲಾ ಡೈರೆಕ್ಟ್ ಆಗಿ ಯೂಸ್ ಮಾಡಂಗಿಲ್ಲ. ಸೊ ಡಿಫರೆನ್ಶಿಯಲ್ ಫಾರ್ಮ್ ನ ಯೂಸ್ ಮಾಡ್ಕೊಂತೇನೆ. ಸೊ ಪವರ್ ಇಸ್ ಈಕ್ವಲ್ಸ್ ಟು DE divided by DT. In other words, you can rewrite this as DE is equals to P into DT. In other words, again, the total small amount of energy spent is given by power into small time. So DE is equals to I square R dt. Small amount of energy is equals to I square into R into dt. I ಅನ್ನೋದು ಏನಾದರೂ ವೇರಿಯಬಲ್ ಆಗಿದ್ರೆ, so you need to integrate. Total energy spent is equals to integration of DE. Integration is equals to integration of I square R dt. So ಈ ಫಾರ್ಮುಲಾನ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ಆಲ್ವೇಸ್ ಟ್ರೂ. ಕಾನ್ಸ್ಟೆಂಟ್ ಆದ್ರೂ ಇರ್ಲಿ, ನಾನ್ ಕಾನ್ಸ್ಟೆಂಟ್ ಆದ್ರೂ ಇರ್ಲಿ, ಇದನ್ನ ನೀವು ಅಪ್ಲೈ ಮಾಡಬಹುದು. ಇದನ್ನ ಓನ್ಲಿ ಕಾನ್ಸ್ಟೆಂಟ್ ಆಗಿದ್ದಾಗ ಮಾತ್ರ ಅಪ್ಲೈ ಮಾಡಕ್ಕಾಗತ್ತೆ. ಸೊ ಬೆಟರ್ ಇದನ್ನೇ ನೆನ್ಪಿಟ್ಕೊಳ್ಳಿ. ಸೊ ಕಾನ್ಸ್ಟೆಂಟ್ ಆದ್ರೂ ಇರ್ಲಿ, ವೇರಿಯಬಲ್ ಆದ್ರೂ ಇರ್ಲಿ, ಇಟ್ ಡಸಂಟ್ ಮ್ಯಾಟರ್. ಅರ್ಥ ಆಗ್ತಿದ್ಯಾ? ದ ಎನರ್ಜಿ ಸ್ಪೆಂಟ್ ಬೈ ದ ಬ್ಯಾಟರಿ. ಸೊ ದಿಸ್ ಇಸ್ ಗಿವೆನ್ ಬೈ ಇಂಟಿಗ್ರೇಷನ್ ಆಫ್ I square RT, where I is a current. It may be constant. ಕಾನ್ಸ್ಟೆಂಟ್ ಆದ್ರೆ ಏನು ಇಲ್ಲ, ಇವನು ಆಚೆಗೆ ಬಂದ್ಬಿಡ್ತಾನೆ ಅಷ್ಟೇ. I square R integration of dt is T. ಮತ್ತೆ ಎಲ್ಲಿಗೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಇಂಟಿಗ್ರೇಷನ್ ಗೊತ್ತಿದೆ ಅಂತ ಅನ್ಕೊಂಡ ಮತ್ತೆ ಏನೋ ಗಾಳಿಯಲ್ಲಿ ದೋಸೆಗಳಾಗ್ತಿದ್ರಿ ಸರ್ ಅಂತ ಹೇಳ್ಬೇಡಿ. I ಮತ್ತೆ R ಏನಾದ್ರು ಕಾನ್ಸ್ಟೆಂಟ್, ಅಫ್ಕೋರ್ಸ್ R is a constant. I ಕೂಡ ಕಾನ್ಸ್ಟೆಂಟ್ ಆದ್ರೆ R ಜೊತೆಗೆ I ಸ್ಕ್ವೇರ್ ಕೂಡ ಆಚೆಗೆ ಬರ್ತಾನ. I ಸ್ಕ್ವೇರ್ ಇಂಟು R ಇಂಟಿಗ್ರೇಷನ್ ಆಫ್ T. ಇಂಟಿಗ್ರೇಷನ್ ಆಫ್ T ಏನು? T. ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು T is T. ಸೊ ಮತ್ತೆ ಇಲ್ಲಿಗೆ ಬರುತ್ತೆ. ಸ್ಪೆಷಲ್ ಕೇಸ್ ಅಷ್ಟೇನಿಲ್ಲ. ಸೊ ಇದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಸೊ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸೊ ಲೆಟ್ಸ್ ಸಾಲ್ವ್ ಅ ಸಿಂಪಲ್ ಪ್ರಾಬ್ಲಮ್. ಒಂದು ಫಾಲ್ತು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಎ ರೆಸಿಸ್ಟರ್ ಕಾಯಿಲ್. ಸೊ ನಿಮ್ಮ ಹೀಟಿಂಗ್ ಮಾಡ್ತಕ್ಕಂಥ ಡಿವೈಸಸ್, ಕೆಟಲ್ಸ್ ಎಲ್ಲಾನು ಇದೇ ಪ್ರಿನ್ಸಿಪಲ್ಸ್ ಮೇಲೆ ವರ್ಕ್ ಆಗುತ್ತೆ. ನೋಡಿ, ಈ ವಿಡಿಯೋ ಪೂರ್ತಿ ಮೋಸ್ಟ್ಲಿ ಈ ಮೂರು ಪ್ರಾಬ್ಲಮ್ಸ್ ಸುತ್ತತ್ತೆ. P is equals to
IV, that is equals to I square R, that is equals to V divided by R. V square divided by R. ಸೊ ಈ ಮೂರು ಫಾರ್ಮುಲಾನ ಒಂಚೂರು ಸೈಡ್ಗೆ ಬರ್ಕೊಂಡಿದ್ದೀನಿ, ಯಾಕಂದ್ರೆ ಅವ್ರು ಮೂವರು VIP ಗಳು. ಈ ವಿಡಿಯೋನಲ್ಲಿ ಈ ಮೂವರು ವ್ಯಕ್ತಿಗಳು VIP ಗಳಾಗಿರೋದ್ರಿಂದ ಸ್ಪೆಷಲ್ ಸೀಟ್ ನ ಕೊಟ್ಟಿವಿ. ಮ್ಯಾಕ್ಸಿಮಮ್ ನಮ್ಗೆ ನೀಟಲ್ಲಿ JEE ಅಲ್ಲಿ KCT ಅಲ್ಲಿ ಬಂದಿರ್ತಕ್ಕಂಥ ಕ್ವಶನ್ಸ್ ಎಲ್ಲ ಇದೇ ತರ ಬರ್ತಿದೆ. ಹಾಗಾಗಿ ನೋಡೋಣ. Next, let's see an example. ಒಂದೇ ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡ್ತೇನೆ. That is find the power dissipated. So find the energy dissipated. ಈ ತರ ಒಂದು ಕ್ವಶನ್ ನ ತಗೊಂತೀನಿ. Maybe so ಒಂದು ರೆಸಿಸ್ಟರ್ R ಇದೆ ಅಂತ ಅನ್ಕೊಳ್ಳೋಣ, and R is equals to 10 ohm. The current in the circuit is 2T. Find the question is find the energy consumed in time interval. First sub question 0 to 5 seconds. Second sub question 6 to 10 seconds. ಎರಡು ಡಿಫ್ರೆಂಟ್ ಬರುತ್ತೆ. ಯಾಕೆಂದ್ರೆ ಕರೆಂಟ್ ಅನ್ನೋದು ಅಲ್ಲಿ ವೇರಿ ಆಗ್ತಾ ಇದೆ. ಅರೆ ಇನಿಷಿಯಲ್ ಆಗಿ ಟೈಮ್ t is equal to 0 ಇದ್ದಾಗ ಕರೆಂಟ್ 0 ಇದೆ. ಟೈಮ್ 1 ಸೆಕೆಂಡ್ ಇದ್ದಾಗ ಕರೆಂಟ್ ಎಷ್ಟಿದೆ 2 ಇದೆ. ಟೈಮ್ 2 ಸೆಕೆಂಡ್ಸ್ ಇದ್ದಾಗ ಕರೆಂಟ್ ಏನಾಗುತ್ತೆ 4 ಆಗತ್ತೆ. ಈ ತರ ಟೈಮ್ ಜೊತೆಗೆ ಕರೆಂಟ್ ಕೂಡ ವೇರಿ ಆಗ್ತಾ ಇದೆ. ಸೊ therefore the given problem is related to variable current. ಅರೆ ಯಾವ್ದಾದ್ರು ಆಗೋಗ್ಲಿ, ನಾವು ಜನರಲ್ ಆಗಿ E is equals to integration of I square R dt ಅಂತ ಯೂಸ್ ಮಾಡೋಣ. ಸೊ E is equals to integration of I ಏನಿದೆ 2T ಇದೆ whole square R into dt ನ ಯೂಸ್ ಮಾಡ್ತೀನಿ. ಸೊ ಈಸಿ R ಅನ್ನೋದು ಒಂದು ಕಾನ್ಸ್ಟೆಂಟ್, ಒಂದು ವೇಸ್ಟ್ಫುಲ್ ಕಾನ್ಸ್ಟೆಂಟ್ ಆಗಿ ಇರ್ತಾನೆ, ಚೇಂಜ್ ಆಗಲ್ಲ. ಹಾಗಾಗಿ ಅದನ್ನ ಇಲ್ಲಿ ಇಟ್ಕೊಂತೀನಿ. ಸೊ ಆಚೆಗೆ ತಗೊಂತೀನಿ R into ನೋಡಿ 4 ನ ಆಚೆಗೆ ತೆಗೆದ್ಬಿಡ್ತೀನಿ, 2 ಸ್ಕ್ವೇರ್ ಇರೋದ್ರಿಂದ. ಸೊ ಇಂಟಿಗ್ರೇಷನ್ ಆಫ್ T square dt. So this is a formula for finding the given required energy in the given interval. Sub question A ನೋಡಿ T is equal to 0 to T is equals to 5 seconds ಅಷ್ಟೇ. So ಹಾಗಾದ್ರೆ energy spend is equals to R into 4 integration of T square dt with respect to time 0 to 5 seconds. ಅರೆ ಇಂಟಿಗ್ರೇಷನ್ ಆಫ್ T ಏನಾಗುತ್ತೆ T square ಏನಾಗುತ್ತೆ T cube by 3 ಆಗುತ್ತೆ. 4 into R into T cube divided by 3 into dt. ಅದೇ ಟಿ ಕ್ಯಾನ್ಸಲ್ ಆಗುತ್ತೆ. ಸೊ 0 ಬರುತ್ತೆ 5 ಬರುತ್ತೆ. ಸೊ ದಟ್ ಈಸ್ 4R divided by 3 into 125 minus 0. ಅರೆ 5 cube minus 0. ಸೊ R ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, 10 ಬರುತ್ತೆ. ಸೊ ದಟ್ಸ್ ಇಟ್. ಏನ್ ಬರುತ್ತೋ ಚೆಕ್ ಮಾಡ್ಕೊಳ್ಳಿ. 125 into 40 divided by 3 joules is being spent in this gap. ಇಷ್ಟರಲ್ಲಿ ಇಷ್ಟು ಎನರ್ಜಿ ಸ್ಪೆಂಡ್ ಆಗ್ತದೆ. ಅರ್ಥ ಆಗ್ತಿದೆಯಾ ಫಾರ್ಮುಲಾ ಹೇಗೆ ಯೂಸ್ ಮಾಡೋದು ಅಂದ್ರೆ? ಸೊ ಅದೇ ರೀತಿ ನಾನು ಸಬ್ ಕ್ವಶನ್ 2 ಗೆ ನೋಡಿ T is equals to 5 to T is equals to 10 ಸೆಕೆಂಡ್. ಅರೆ ಇಂಟರ್ವಲ್ ಅಷ್ಟೇ ಇದೆ, ಬಟ್ ಕರೆಂಟ್ ವೇರಿ ಆಗ್ತದೆ. 0 ಇಂದ 5 ಸೆಕೆಂಡ್ಸ್ ಗೆ ಎಷ್ಟು ಕರೆಂಟ್ ಇತ್ತೋ ಅಷ್ಟೇ ಕರೆಂಟ್ ಇರಲ್ಲ ನೆಕ್ಸ್ಟ್ 5 ಸೆಕೆಂಡ್ಸ್. ಇಟ್ ಡಿಪೆಂಡ್ಸ್ ಆನ್ ಟೈಮ್. ಹಾಗಾಗಿ ಮತ್ತೆ ಇಂಟಿಗ್ರೇಟ್ ಮಾಡೋಣ. ಸೊ ದಟ್ ಈಸ್ E is equals to integration ಅಥವಾ 4R into integration T square dt and the time varies from 6 to 10. 4R T cube divided by 3 0 ಅಲ್ಲ 6 to 10. So that is equals to 4R divided by 3 T cube ಅಂದ್ರೆ 10 cube minus 6 cube. ಏನ್ ಬರುತ್ತೋ ಅದನ್ನ ಚೆಕ್ ಮಾಡ್ಕೊಳ್ಳಿ. those many joules. obviously ಇದಕ್ಕಿಂತ ಇದು ಜಾಸ್ತಿನೇ ಬರುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಡನ್? ಅರ್ಥ ಆಯ್ತಾ? ಶ್ಯೂರ್? ಪಕ್ಕಾ? 10 ಕ್ಯೂಬ್ ಅಂದ್ರೆ 1000 ಬರುತ್ತೆ. ಇದು 6 ಕ್ಯೂಬ್ ಅಂದ್ರೆ ಐ ಥಿಂಕ್ 6 into 6 36 into 6. ಚೆಕ್ ಮಾಡ್ಕೊಳ್ಳಿ, ಆನ್ಸರ್ ತಗೊಳ್ಳಿ. ಅರ್ಥ ಆಯ್ತಾ? ಕ್ಲಿಯರ್? ಶ್ಯೂರ್? ಸೊ ಲೆಟ್ಸ್ ಗೋ ಟು ದ ಪ್ರಾಬ್ಲಮ್ಸ್. JEE ಪ್ರಾಬ್ಲಮ್ಸ್ ನ ಮಾಡ್ತೀನಿ. ಅದಕ್ಕಿಂತ ಮೊದಲು ಜೌಲ್ಸ್ ಲಾ ಆಫ್ ಹೀಟಿಂಗ್ ಇದೆ. ಅಂದ್ರೆ ಸೇಮ್ ಈಗ ಈ ರೆಸಿಸ್ಟರ್ ಏನಾದ್ರು ಪ್ಯೂರ್ಲಿ ಹೀಟ್ ನ ಜನರೇಟ್ ಮಾಡ್ತಿದ್ರೆ ಅದು ರಿಲೇಟೆಡ್ ಟು ಜೌಲ್ಸ್ ಲಾ. ನೋಡೋಣ, ಇದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಸ್ ಜೌಲ್ಸ್ ಲಾ ಆಫ್ ಹೀಟಿಂಗ್. ಅರೆ ಸಿಂಪಲ್ ಆಗಿದೆ, ಸೇಮ್ ನಾವು ಎನರ್ಜಿ ಏನ್ ಡಿಸ್ಕಸ್ ಮಾಡಿದ್ವಿ ಆ ಎನರ್ಜಿ ಪೂರ್ತಿ ಹೀಟ್ ಆಗಿ ಕನ್ವರ್ಟ್ ಆಗಿದೆ. ಲೆಟ್ ಮಿ ಕನ್ಸಿಡರ್
A battery is connected to a heating coil. ಅರೆ heating coil ಅಂದ್ರೆ ಗೊತ್ತಲ್ಲ, ನೀರ್ನ ಕಾಯಿಸಕ್ಕೆ ಒಂದು ಸ್ಪೈರಲ್ ಆಗಿರ್ತಕ್ಕಂಥ ಕಾಯಿಲ್ ಅಥವಾ ಬೇರೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್, ಕೆಟಲ್ ಆಗ್ಲಿ, ಐರನ್ ಬಾಕ್ಸ್ ಆಗ್ಲಿ ಆತರ ಕನೆಕ್ಟ್ ಆಗಿದೆ ಅಂತ ಅನ್ಕೋಣ. ಲೆಟ್ ಮಿ ಅಸ್ಯೂಮ್ ದ ಬ್ಯಾಟರಿ ಇಸ್ ಬೀಂಗ್ ಮೇಂಟೈನ್ಡ್ ಅಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ. ಅಲ್ಲಿ ಕರೆಂಟ್ ಐ ಇದೆ. ಸೊ ಈಗ ಕ್ವಶನ್ ಏನಪ್ಪಾ ಅಂದ್ರೆ, ಇದರಲ್ಲಿ ಎಷ್ಟು ಹೀಟ್ ಲಿಬರೇಟ್ ಆಗತ್ತೆ, ಹೌ ಮಚ್ ಹೀಟ್ ಇಸ್ ಲಿಬರೇಟೆಡ್ ಇನ್ ದ ಗಿವೆನ್ ಟೈಮ್. ಒಂದ್ ಸ್ವಲ್ಪ ಟೈಮ್ ಕೊಟ್ರೆ ಈ ಡಿವೈಸ್ಗೆ, ಈ ಸರ್ಕ್ಯೂಟ್ಗೆ ಎಷ್ಟು ಹೀಟ್ ನ ಲಿಬರೇಟ್ ಆಗತ್ತೆ ಅಂತ ಕೇಳ್ತಾರೆ. ಸೊ ಬೇಸಿಕಲಿ ಎನರ್ಜಿನ ಕೊಡೋರು ಯಾರು? ಬ್ಯಾಟರಿ. ಎನರ್ಜಿನ ಸ್ಪೆಂಡ್ ಮಾಡೋರು ಯಾರು? ಇವನ್. ಅರೆ ಇವನ್ ಕೊಡ್ತಕ್ಕಂಥ ಎನರ್ಜಿನ ಎಲೆಕ್ಟ್ರಾನ್ಸ್ ತಗೊಂಡೋಗಿ ಇವನ್ ಕೊಡ್ತಾನೆ. ಅವನ್ ಏನ್ ಮಾಡ್ತಾನೆ? ಎಲ್ಲಾ ಎನರ್ಜಿನ ಹೀಟ್ ಆಗಿ ಕನ್ವರ್ಟ್ ಮಾಡ್ತಾನೆ. ಎಷ್ಟು ಹೀಟ್ ಎನರ್ಜಿ ಲಿಬರೇಟ್ ಆಗತ್ತೆ? ಹೌ ಮಚ್ ಹೀಟ್ ಇಸ್ ಲಿಬರೇಟೆಡ್? Heat is liberated. That's what the question is. So our relation is Joule's law of heating anta karti. So first of all, ಇವನು ಎಷ್ಟು ಎನರ್ಜಿನ ಕನ್ವರ್ಟ್ ಕೊಡ್ತಾನೆ? E is equals to integration of I square R dt. So this is the formula to calculate the energy spent by the battery. ಇವನು ಕೊಟ್ಟಿರ್ತಕ್ಕಂಥ ಎಲ್ಲಾ ಎನರ್ಜಿನು ಹೀಟ್ ಆಗಿ ಕನ್ವರ್ಟ್ ಮಾಡಿದ್ರೆ, that is H is H for heat energy. ಅಷ್ಟೇನಿಲ್ಲ, ಎಲ್ಲಾ ಎನರ್ಜಿ ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. Integration of I square R dt. So this is the formula to calculate the heat liberated by the resistance coil. So if I is also constant, I is constant, what you get? H is equals to I square R ಆಚೆಗೆ ಬರುತ್ತೆ, integration of dt, that is equals to I square R t. So H is equals to I square R t. ಇದು ನಮಗೆ ಗೊತ್ತು ಸರ್, 10th ಕ್ಲಾಸ್ ಅಲ್ಲಿ ಇತ್ತು, ಹೌದಾ? ಸೊ ಈ ಫಾರ್ಮುಲಾ ನೀವು 10th ಕ್ಲಾಸ್ ಅಲ್ಲಿ ಓದಿದ್ರಿ, ಓನ್ಲಿ ಫಾರ್ ಕಾನ್ಸ್ಟೆಂಟ್ ಕರೆಂಟ್. ಅದೇನಾದ್ರು ವೇರಿಯಬಲ್ ಕರೆಂಟ್ ಇದೆ, ಈ ತರ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಬನ್ನಿ, ಲೆಟ್ಸ್ ಸಾಲ್ವ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ಇನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ನೋಟ್ ಮಾಡ್ಕೊಳ್ಳಿ, ವಿಲ್ ಮೂವ್. ಡನ್. ತುಂಬಾ ಸಿಂಪಲ್ ಕಾನ್ಸೆಪ್ಟ್. ಸೊ ಲೆಟ್ ಅಸ್ ಕನ್ಸಿಡರ್ ದ ಕ್ವಶನ್ ಬೇಸ್ಡ್ ಆನ್ ದಿಸ್ ಒನ್. ಸೊ ಆಕ್ಚುಲಿ ಈ ಕ್ವಶನ್ ನ JEE 2024 ಅಲ್ಲಿ ಕೇಳಿದ್ದಾರೆ, 2024 ಇಸ್ವಿಯಲ್ಲಿ. ಹತ್ರ ಒಂದು ರೆಸಿಸ್ಟೆನ್ಸ್ ಕಾಯಿಲ್ ಇದೆ. ಆ ಕಾಯಿಲ್ ನ ಒಂದು ಬ್ಯಾಟರಿಗೆ, ರೆಸಿಸ್ಟೆನ್ಸ್ ಕಾಯಿಲ್ ಅಂದ್ರೆ ಒಂದು ರಾಡ್ ಇದೆ, ಅದರದ್ದು ಲೆಂತ್ ಎಲ್ ಇದೆ, ಏರಿಯಾ ಏನೇನೋ ಇದೆ. ವಿ ಡೋಂಟ್ ವಾಂಟ್ ದಟ್ ಒನ್. ಸೊ ಈ ತರ ಇದ್ದಾಗ ಪವರ್ ಎಷ್ಟು ಎಮಿಟ್ ಆಗ್ತಾ ಇದೆ? ದಟ್ ಇಸ್ ಗಿವನ್ ಬೈ ಎಕ್ಸ್ ವ್ಯಾಟ್. ದ ರೇಟ್ ಆಫ್ ಎನರ್ಜಿ ಸ್ಪೆಂಡ್ ಬೈ ದಿಸ್ ಕಾಯಿಲ್ ಇಸ್ ಎಕ್ಸ್ ವ್ಯಾಟ್. ಈಗ ಈ ರಾಡ್ ನ ಏನಾದ್ರೂ 2 ಪೀಸ್ ಮಾಡಿದ್ರೆ, ಅಂದ್ರೆ ಎಕ್ಸಾಕ್ಟ್ ಆಗಿ 2 ಪೀಸ್, ಹಾಫ್ ಪೀಸ್ ಮಾಡಿದ್ರೆ, ವಿ ವಿಲ್ ಗೆಟ್ ದ 2 ಐಡೆಂಟಿಕಲ್ ಪೀಸಸ್ ಲೈಕ್ ದಿಸ್. ಸೊ ಈಗ ಇವೆರಡನ್ನು ತಗೊಂಡು ಹೋಗಿ ನಾನು ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿ ಸೇಮ್ ಬ್ಯಾಟರಿಗೆ ಕನೆಕ್ಟ್ ಮಾಡ್ತೀನಿ. ಸೇಮ್ ಬ್ಯಾಟರಿಗೆ ಅವೆರಡು ಪೀಸಸ್ ಎಕ್ಸಾಕ್ಟ್ ಆಗಿ ಹಾಫ್ ಪೀಸ್ ಕಟ್ ಮಾಡಿದ್ರೆ, ವಾಟ್ ವಿ ಗೆಟ್? ರೆಸಿಸ್ಟೆನ್ಸ್ ಏನಾಗುತ್ತೆ? R ಇರೋದು ಇದೊಂದು R/2 ಆಗತ್ತೆ, ಇದು ಕೂಡ ಅಷ್ಟೇ R/2 ಆಗತ್ತೆ. R/2 ರೆಸಿಸ್ಟರ್ಸ್ ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿ ಆ ಕಾಂಬಿನೇಷನ್ ನ ಮತ್ತೆ ತಗೊಂಡೋಗಿ ಸೇಮ್ ಬ್ಯಾಟರಿಗೆ ಕನೆಕ್ಟ್ ಮಾಡಿದ್ರೆ, ಪವರ್ ಲಿಬರೇಟೆಡ್ ಇನ್ ಎಂಟೈರ್ ಸರ್ಕ್ಯೂಟ್ ಇಸ್ ಗಿವನ್ ಬೈ ಡ್ಯಾಶ್ ವ್ಯಾಟ್. ಅಂದ್ರೆ ಜಾಸ್ತಿ ಆಗತ್ತಾ, ಕಮ್ಮಿ ಆಗತ್ತಾ? ಗೆಸ್ ಮಾಡಿ ನೋಡೋಣ. ದಟ್ಸ್ ವಾಟ್ ದ ಕ್ವಶನ್ ಇನ್ JEE 2024. ಸೊ ಯೋಚನೆ ಮಾಡಿ, ರೆಸಿಸ್ಟೆನ್ಸ್ ಏನಾಯ್ತು? ರೆಸಿಸ್ಟೆನ್ಸ್ ಕಮ್ಮಿ ಆಯ್ತು. ಹಾಗಾದ್ರೆ ಪವರ್ ಕಮ್ಮಿ ಆಗತ್ತಾ? ಇಲ್ಲ, ಜಾಸ್ತಿ ಆಗತ್ತೆ. ನೋಡ್ತಾ ಇರಿ. ಸೊ ಪವರ್ ರೆಸಿಸ್ಟೆನ್ಸ್ ಕಮ್ಮಿ ಆದ್ರೆ ಕರೆಂಟ್ ಜಾಸ್ತಿ ಆಗತ್ತೆ. ಆದ್ರೆ ಇಲ್ಲಿ ನೋಡಿ, ದ ಪವರ್ ಇಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಏನ್ ಪೊಟೆನ್ಶಿಯಲ್ ಇದೆ, ಇಲ್ಲೂ ಅಷ್ಟೇ ಇದೆ. ಇಲ್ಲೂ ಏನ್ ಪೊಟೆನ್ಶಿಯಲ್ ಇದೆ, ಇಲ್ಲೂ ಅಷ್ಟೇ ಇರತ್ತ. ಅರೆ ಕಾಂಬಿನೇಷನ್ ಅಲ್ಲಿ ಇರೋದ್ರಿಂದ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ. ನಮ್ಮ ಹತ್ರ 3 ಫಾರ್ಮುಲಾಸ್ ಇದೆ. ಸೊ ದಟ್ ಈಸ್ P is equals to IV, that is equals to I square R, that is equals to V square divided by R. ಸೊ ಈಗ 3 ಫಾರ್ಮುಲಾದಲ್ಲಿ ಯಾವ್ದು ಯೂಸ್ ಮಾಡಬೇಕು ಅನ್ನೋದೇ ಕ್ವಶನ್. ನೋಡಿ, ಎಲ್ಲಾ ಕೇಸಸ್ ನಲ್ಲಿ ಒಂದು ಫ್ಯಾಕ್ಟರ್ ಕಾಮನ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲಾ ಪ್ರಾಬ್ಲಮ್ಸ್ ನೀವು ಗಮನಿಸಿ, ಕಾಂಬಿನೇಷನ್ ಅಲ್ಲಿ ಈ 3 ರೆಸಿಸ್ಟರ್ಸ್ ಅಲ್ಲಿ ಒಂದು ಕಾಮನ್ ಇದೆ. ಅದ್ಯಾವುದು ಒಂದು ಕಾಮನ್ ಇದೆ? ಸೊ ನೋಡಿ, ಪೊಟೆನ್ಶಿಯಲ್ ಕಾಮನ್ ಇದೆ. ಇದನ್ನ ಯೂಸ್ ಮಾಡಿ, ಇಲ್ಲ ಇದನ್ನ ಯೂಸ್ ಮಾಡಿ. ನಮ್ಗೆ ಐ ವ್ಯಾಲ್ಯೂ ಹ್ಯಾಂಡಲ್ ಮಾಡೋದು ಸ್ವಲ್ಪ ಲೆಂತಿ ಆಗತ್ತೆ. ಸೊ ನಾನು ಇದನ್ನ ಯೂಸ್ ಮಾಡ್ತೀನಿ. ಸೊ P is equals to V square divided by R. ಅದನ್ನ ಯಾಕೆ ಯೂಸ್ ಮಾಡಿದ್ರಿ ಸರ್? ಅರೆ ಇಲ್ಲಿ ಬರೋ ವಿನು ಸೇಮ್ ಇರತ್ತೆ. ವಿ ಗೆಟ್ ದ ಸೇಮ್. ಸೊ ಇದಕ್ಕೆ ಈಕ್ವಲೆಂಟ್ ಸರ್ಕ್ಯೂಟ್ ನ ಬರುತ್ತೆ. ಅರೆ R/2 ಪ್ಯಾರಲಲ್ ಅಲ್ಲಿ ಇರೋದ್ರಿಂದ R/4 ಬರತ್ತಾ? ಸೊ ಈಕ್ವಲೆಂಟ್ ಸರ್ಕ್ಯೂಟ್ ನ ನಾನು ಬರ್ಕೊಂಡ್ರೆ, what we get is R divided by 4 ಬರುತ್ತೆ. ಇಲ್ಲಿ V ಬರುತ್ತೆ, ಇದರ ಪೊಟೆನ್ಶಿಯಲ್ ಡಿಫರೆನ್ಸ್ V ನೇ ಬರುತ್ತೆ. So are you getting what I am saying? So ಈಗ ಇಲ್ಲಿ ಪವರ್ ಏನಿದೆ? P is equals to V square divided by R. ಅದೇ ರೀತಿ ಇಲ್ಲಿ ಈ ಸರ್ಕ್ಯೂಟ್ ಅಲ್ಲಿ ಪವರ್ ಏನ್ ಬರುತ್ತೆ? P dash is equals to V square divided by R dash is a required thing. So P dash is equals to V square divided by R dash ಏನಿದೆ?
R divided by 4 ಇದೆ, 4 ನ್ಯೂಮರೇಟರ್ ಗೆ ಹೋಗುತ್ತೆ. So 4 into V square divided by R is the answer. ಇದೇನಿದು 4 times old power. Power, new power is equals to 4 times old power. So ಅಂದ್ರೆ ಇಲ್ಲಿ ಏನ್ ಪವರ್ ಬರುತ್ತೋ ಅದ್ರ 4 times ಬರ್ತಿದೆ. ಹಾಗಾದ್ರೆ P dash is equals to 4x watt is the answer for this question. I hope this is clear. ಇದೇ ಫಾರ್ಮುಲಾನ ಯಾಕೆ ಚೂಸ್ ಮಾಡಿ ಸರ್, ಇದನ್ನ ಯೂಸ್ ಮಾಡಬಹುದಾಗಿತ್ತಲ್ಲ ಸರ್. ಸೊ IV ಯೂಸ್ ಮಾಡಬಹುದಾಗಿತ್ತಲ್ಲ. ಸೊ P is equals to IV, P dash is equals to I dash V dash, V dash is equal to V. ಸೊ ಮತ್ತೆ ಇಲ್ಲಿ ಏನ್ ಮಾಡ್ಬೇಕು, I ಫೈಂಡ್ ಔಟ್ ಮಾಡ್ಬೇಕು, ಮಾಡಬಹುದು. ಮತ್ತೆ ಇಲ್ಲಿ I ಫೈಂಡ್ ಔಟ್ ಮಾಡಿದ್ರೆ ಮತ್ತೆ ಅದೇ ಬರುತ್ತೆ. ಸೇಮ್ ಥಿಂಗ್ ಯು ವಿಲ್ ಗೆಟ್. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಕ್ಲಿಯರ್? ಮುಂದಕ್ಕೆ ಹೋಗೋಣ. ಸೊ ಲೆಟ್ಸ್ ಟೇಕ್ ಅನದರ್ ಕ್ವೆಶ್ಚನ್. ಇದನ್ನ ನೋಟ್ ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಡನ್? ಪ್ರಾಮಿಸ್? ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಫ್ರಮ್ JEE 2024. ಮುಂದೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ನೀಟ್ಗೂ ಇರುತ್ತೆ, ತಲೆ ಕೆಡ್ಸ್ಕೋಬೇಡಿ. ಅರೆ ಫಸ್ಟ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಾಬ್ಲಮ್ಸ್ ನ ತಗೊಂಡು ಆಮೇಲೆ ಕ್ಯಾಲ್ಕುಲೇಟಿವ್ ಓರಿಯೆಂಟೆಡ್ ಪ್ರಾಬ್ಲಮ್ಸ್ ನ ತಗೊಂತೀನಿ. ಸೊ ಕ್ಯಾಲ್ಕುಲೇಟ್ ಇನ್ ಗಿವನ್ ಸರ್ಕ್ಯೂಟ್. ನೋಡಿ ಸರ್ಕ್ಯೂಟ್ ಈ ತರ ಕೊಟ್ಟಿದ್ದಾರೆ, 20 ohm, 5 ohm, 10 ohm. ಕ್ಯಾಲ್ಕುಲೇಟ್ ದ ಪವರ್ ರೇಷಿಯೋ ಆಫ್ ಪವರ್ ಇನ್ 5 ohm. ಅಂದ್ರೆ ಇಲ್ಲಿ ಪರ್ ಸೆಕೆಂಡ್ ಎಷ್ಟು ಎನರ್ಜಿ ಸ್ಪೆಂಡ್ ಆಗ್ತಿದೆ ಡಿವೈಡೆಡ್ ಬೈ ದ ಎನರ್ಜಿ ಸ್ಪೆಂಡ್ ಪರ್ ಸೆಕೆಂಡ್ ಇನ್ 10 ohm. 1 ಸೆಕೆಂಡ್ ಗೆ ಇಲ್ಲೆಷ್ಟು ಆಗ್ತಿದೆ ಡಿವೈಡೆಡ್ ಬೈ 1 ಸೆಕೆಂಡ್ ಗೆ ಇಲ್ಲೆಷ್ಟು ಎನರ್ಜಿ ಸ್ಪೆಂಡ್ ಆಗ್ತಿದೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ದಟ್ಸ್ ವಾಟ್. ಈಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಸೊ P is equals to IV ಇದೆ, P is equals to I square R ಇದೆ, P is equal to V square by R ಇದೆ. R ವ್ಯಾಲ್ಯೂ ಅವರೇ ಗೊತ್ತಿದ್ದಾರೆ, ನೋ ಇಶ್ಯೂ. ಸೊ ಈಗ ಇಲ್ಲಿ ಮತ್ತೆ ಇಲ್ಲಿ ಏನೋ ಒಂದು ಫ್ಯಾಕ್ಟರ್ ಕಾಮನ್ ಆಗಿರುತ್ತೆ. I don't know what it is. ಅದು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ತಗೋತೀನಿ. ನಾನು ನೀಟ್ JEE 2024 ನ ಮಾತ್ರ ಸಾಲ್ವ್ ಮಾಡ್ಲಿಕ್ಕೆ ಹೊರತೀನಿ. ಸೊ ಇದನ್ನ ಒಂಚೂರು ಅಪ್ಡೇಟ್ ಮಾಡಿ ಎಲ್ಲಾ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡೋಣ. ಸೊ ಈಗ ಇಲ್ಲಿ ಯಾವುದೋ ಒಂದು ಫ್ಯಾಕ್ಟರ್ ಇದೆ, ಕರೆಂಟ್ ಇರುತ್ತೆ, ಇಲ್ಲಿ ಕರೆಂಟ್ ಇರುತ್ತೆ, ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್, ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ. ಯಾವ್ದು ಕಾನ್ಸ್ಟೆಂಟ್ ಇರುತ್ತೆ? ಅರೆ ಅದು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕಾಮನ್ ಪೊಟೆನ್ಶಿಯಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರೂ V ವೋಲ್ಟ್ ಇದ್ರೆ ಇಲ್ಲಿ ಕೂಡ V ವೋಲ್ಟ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ನನ್ಗೆ ರೇಷಿಯೋ ಬೇಕಾಗಿರೋದ್ರಿಂದ ಎರಡರಲ್ಲೂ V ಕಾಮನ್ ಬರೋದ್ರಿಂದ ಕ್ಯಾನ್ಸಲ್ ಮಾಡ್ಕೋಬಹುದಾ ಫ್ಯೂಚರ್ ಅಲ್ಲಿ? ಅರೆ ಮುಂದಿನ ಬಗ್ಗೆ ಈಗಲೇ ಯೋಚನೆ ಮಾಡಿ ನಾನು ಫಾರ್ಮುಲಾ ಚೂಸ್ ಮಾಡ್ಕೊಂಡೆ. ಇವ್ ಮೂರಲ್ಲಿ ಯಾವ್ದು ಮಾಡ್ಕೋಬೇಕು? ಇದನ್ನ ಯೂಸ್ ಮಾಡ್ಕೊಂಡ್ರೆ I ಬೇಕು, ನನ್ಗೆ I ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ರಿಸ್ಕ್. ಇಲ್ಲೂ ಅಷ್ಟೇ. ಬಟ್ ಇಲ್ಲಿ ನೋಡಿ ನಾನು ಈ ತರ ಮಾಡ್ಬೋದು. ಸೊ ದಿಸ್ ಇಸ್ P5 divided by P10 is equals to P5 ನ ನಾನು ಇದನ್ನ ಯೂಸ್ ಮಾಡ್ಕೊಂತೀನಿ. P is equals to V square divided by R ನ ಯೂಸ್ ಮಾಡ್ಕೊಂತೀನಿ. P5 is equals to V square divided by R5 whole divided by V square divided by R10. ಇವ್ನಿಬ್ರು ಡಮಾರ್. ಸಿಂಪಲ್. ಸೊ ಈಗ that is equals to R10 divided by R5. So 10 divided by 5 that is equals to 2 divided by 1. ರೇಷಿಯೋ ಏನ್ ಬರುತ್ತೆ? 2/1 ಬರುತ್ತೆ. That's it. ಕ್ಲಿಯರ್? ಅರ್ಥ ಆಯ್ತಾ? ಅರೆ ಸಿಂಪಲ್. ಬರೀ ಈ ಕ್ವಶನ್ ಹೇಗೆ ಟ್ಯಾಕಲ್ ಮಾಡೋದು, ಬಟ್ ವೇರಿಯಸ್ ಪಾಯಿಂಟ್ ಆಫ್ ವ್ಯೂ ಇದ್ರಲ್ಲಿ ಕೇಳಿದ್ರೆ ಹೇಗ್ ಮಾಡೋದು, ಅದಕ್ಕೆ ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ನ ತಗೊಂಡು ಅದನ್ನ ಡಿಸ್ಕಸ್ ಮಾಡೋಣ. ಆಯ್ತಾ? JEE 2024 ಪ್ರಾಬ್ಲಮ್ ಡನ್. ಮುಂದಕ್ಕೆ ಹೋಗ್ತಿದ್ದೀನಿ. ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ನೋಡಿ. ಲಾಸ್ಟ್ ಪ್ರಾಬ್ಲಮ್ಗೆ ಒಂಚೂರು ಅಪ್ಡೇಟ್ ಮಾಡಿದ್ರು, ವ್ಯಾಲ್ಯೂಸ್ ಚೇಂಜ್ ತಗೊಂಡು ಮತ್ತೆ ಯಾಕಂದ್ರೆ ಸುಮ್ನೆ ಅಂತ. 2 ohm, 3 ohm, 6 ohm ಈ ತರ ಕನೆಕ್ಟ್ ಮಾಡಿದ್ದಾರೆ. 12 volt ಬ್ಯಾಟರಿ ಇದೆ. ದ ಕ್ವಶನ್ ಇಸ್ ಕ್ಯಾಲ್ಕುಲೇಟ್ ದ ಪವರ್ ಡಿಸಿಪೇಟೆಡ್ ಇನ್ ಈಚ್ ರೆಸಿಸ್ಟರ್. ಇದರಲ್ಲೂ ಫೈಂಡ್ ಔಟ್ ಮಾಡಬೇಕು, ಇದರಲ್ಲೂ ಫೈಂಡ್ ಔಟ್ ಮಾಡಬೇಕು. ಕ್ಯಾಲ್ಕುಲೇಟ್ ದ ಹೀಟ್ ಲಿಬರೇಟೆಡ್ ಇನ್ ಈಚ್ ರೆಸಿಸ್ಟರ್ ಇನ್ 10 seconds. ಆಬ್ವಿಯಸ್ಲಿ 1 ಸೆಕೆಂಡ್ಗೆ ಎನರ್ಜಿ ಎಷ್ಟು ಸ್ಪೆಂಡ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಪವರ್. ಇಂಟು ಟೈಮ್ ಮಾಡಿದ್ರೆ ನಮ್ಗೆ ಸಿಗುತ್ತೆ. ಸಿನ್ಸ್ ಕರೆಂಟ್ ಇಸ್ ಅ ಕಾನ್ಸ್ಟೆಂಟ್, ಬೇಕಾದ್ರೆ ಇಂಟಿಗ್ರೇಷನ್ ಮಾಡಬಹುದು. ಟೋಟಲ್ ಎನರ್ಜಿ ಸ್ಪೆಂಡ್ ಬೈ ದ ಬ್ಯಾಟರಿ ಇನ್ 10 seconds. ಆಬ್ವಿಯಸ್ಲಿ 3 ರೆಸಿಸ್ಟರ್ ಆಡ್ ಮಾಡಿದ್ರೆ ಅಂದ್ರೆ ಎನರ್ಜಿ ಸ್ಪೆಂಡ್ ಇನ್ ಈಚ್ ರೆಸಿಸ್ಟರ್ ಆಡ್ ಮಾಡಿದ್ರೆ ನಮ್ಗೆ C ಸಿಗತ್ತೆ. ಲೆಟ್ಸ್ ಸಿ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ಟ್ರೈ ಮಾಡಬಹುದು. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟೆ. ಪಕ್ಕಾ? ಶೋರ್? ಪ್ರಾಮಿಸ್? ಟ್ರೈ ಮಾಡಿದ್ರ? ನನ್ ಮೇಲೆ ಪ್ರಾಮಿಸ್ ಮಾಡಿ ಟ್ರೈ ಮಾಡಿದ್ರೆ ಸರ್ ಅಂತ ಪರವಾಗಿಲ್ಲ, ಮಾಡಬೇಡಿ, ಪ್ರಾಮಿಸ್ ಮಾಡಬೇಡಿ. I can understand. Okay, I am going to do. Calculate the power dissipated in each resistor. So again, ನೋಡಿ ನಮಗೆ ಈ ಫಾರ್ಮುಲಾ ಮೂರು ಫಾರ್ಮುಲಾಸ್ VIP ಗಳು. ಇವತ್ತಿನ ವಿಡಿಯೋನಲ್ಲಿ ಈ ಮೂರು ಫಾರ್ಮುಲಾ VIP ಗಳು. ಯಾವ್ದನ್ನ ಯೂಸ್ ಮಾಡಬೇಕು? ಅರೆ R ವ್ಯಾಲ್ಯೂ ಗೊತ್ತಿದೆ ನಮ್ಗೆ, I ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೋಬಹುದು, ಇಲ್ಲ ಇದನ್ನ ಯೂಸ್ ಮಾಡ್ಕೋಬಹುದು. ಸುಮ್ನೆ ಯಾಕೆ ರಿಸ್ಕ್? ನಾನು V ನ ಫೈಂಡ್ ಔಟ್ ಮಾಡ್ತೀನಿ. ಇದಕ್ಕೆ ಈಕ್ವಲೆಂಟ್ ಸರ್ಕ್ಯೂಟ್ ನ ಬರೀತೀನಿ ನೋಡಿ. ಇಲ್ಲಿ 2 ohm ಇದೆ, 6 ಮತ್ತೆ 3 ಪ್ಯಾರಲಲ್ ಅಲ್ಲಿ ಇರೋದ್ರಿಂದ
So Rp is equals to R1 R2 divided by R1 plus R2. R1 R2 divided by R1 plus R2, that is equals to ಏನ್ ಬರುತ್ತೆ 18 divided by 9 2 ಬರುತ್ತೆ. ಅಂದ್ರೆ ಈ 2 ಓಮ್ ಜೊತೆಗೆ ಇನ್ನೊಂದು 2 ಓಮ್ ನ ಪ್ಯಾರಲಲ್ ಅಲ್ಲಿ ಹಾಕೋದು ಒಂದೇ. This is the equivalent circuit 2 ohm. ಮತ್ತೆ ಇದಕ್ಕೆ equivalent ಬರೆದ್ರೆ 4 ohm ಬರಿಬೇಕು. You know that one 2 plus 2 4 ohm. So this is the net circuit, equivalent circuit. So ಈಗ 12 volts ಅನ್ನೋದು ಇಲ್ಲಿ ಏನ್ ಕನೆಕ್ಟ್ ಆಗಿ ಇಲ್ಲಿ 2 ohms ಇದೆ, ಇಲ್ಲಿ 2 ohms ಇದೆ. ಅಂದ್ರೆ ಪೊಟೆನ್ಶಿಯಲ್ ಈಕ್ವಲ್ ಆಗಿ ಡಿವೈಡ್ ಆಗ್ಬೇಕಾ, ಅಥವಾ ಇಲ್ಲಿ 6 volts ಡ್ರಾಪ್ ಆಗತ್ತೆ, ಇನ್ ಮಿಕ್ಕಿದ ಇಲ್ಲಿ ಡ್ರಾಪ್ ಆಗತ್ತೆ. ಇಲ್ಲಿ ಏನ್ ಡ್ರಾಪ್ ಆಗಿದೆಯೋ ಇವೆರಡರ ನಡುವೆ ಅಷ್ಟೇ ಡ್ರಾಪ್ ಆಗ್ಬೇಕಾ, ಯಾಕಂದ್ರೆ ಅದು ಪ್ಯಾರಲಲ್. ಅರೆ ಪ್ಯಾರಲಲ್ ಅಲ್ಲಿ ಪೊಟೆನ್ಶಿಯಲ್ ಸೇಮ್ ಇರತ್ತೆ, ಹೆಂಗೆ ಸರ್ ಅಂತ ಕೇಳ್ಬೇಡಿ. ಕರೆಂಟ್ ಸೀರೀಸ್ ಅಲ್ಲಿ ಕರೆಂಟ್ ಸೇಮ್ ಇರತ್ತೆ, ಪ್ಯಾರಲಲ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇರತ್ತೆ. ಹಾಗಾದ್ರೆ ಇವನ್ ಏನ್ ತಗೊಂತಾನೆ, ಅರೆ ಇವರು ಪೇರೆಂಟ್ಸ್, ಇವರು ಮಕ್ಕಳು, ಇಲ್ಲಿ ಏನ್ ಪೊಟೆನ್ಶಿಯಲ್ ಇರುತ್ತೆ ಇಲ್ಲೂ ಅಷ್ಟೇ ಇರ್ಬೇಕು, 6 ವೋಲ್ಟ್ ಇರ್ಬೇಕು, ಇಲ್ಲೂ ಕೂಡ ಅಷ್ಟೇ 6 ವೋಲ್ಟ್ ಇರ್ಬೇಕು. ಸೊ ಹಾಗಾದ್ರೆ ಇಲ್ಲಿ ಎಷ್ಟಿದೆ 6 ವೋಲ್ಟ್ಸ್. ಕ್ಲಿಯರ್, ಕೇಳ್ಕತಮ್ ದುಕಾನ್ ಬಾಲ್. ನೋಡಿ ಇಲ್ಲಿ ವಿ ಗೊತ್ತಾಗಿದೆ, ಆರ್ ವ್ಯಾಲ್ಯೂ ಗೊತ್ತಾದ್ರೆ ಸಾಕು. ಸೊ ದ ಪವರ್, ಫಸ್ಟ್ ಕ್ವಶನ್ ಗೆ ಸಬ್ ಕ್ವಶನ್ ಎ ಗೆ ಆನ್ಸರ್ ಪವರ್ ಡಿಸಿಪೇಟೆಡ್ ಇನ್ 5 ಎಷ್ಟಿದೆ 2 ಓಮ್. ಪವರ್ ಡಿಸಿಪೇಟೆಡ್ ಇನ್ 2 ಓಮ್ ಇಸ್ ಈಕ್ವಲ್ಸ್ ಟು ಯಾವ್ದು ಯೂಸ್ ಮಾಡೋಣ, ನಾನು ಇದು ಯೂಸ್ ಮಾಡ್ತೀನಿ ಐ ವ್ಯಾಲ್ಯೂ. ಮತ್ತೆ ಅದೇ ಐ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬಹುದು ಬೇಕಾದ್ರೆ ಇದರ ಈಕ್ವಲೆಂಟ್ ಸರ್ಕ್ಯೂಟ್ ವಿ ಇಸ್ ಈಕ್ವಲ್ ಟು ಐ ಆರ್ ಮಾಡಿದ್ರೆ 3 ಓಮ್ ಬರುತ್ತೆ. ನೀವು ಹಂಗಾದ್ರೂ ಮಾಡಿ, ನಾನು ಇದನ್ನ ಯೂಸ್ ಮಾಡ್ತೀನಿ, ಕ್ಯಾನ್ಸಲ್ ಮಾಡಕ್ ಈಸಿ ಇರುತ್ತೆ. ಸೊ ಪವರ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್. ವಿ ಏನಿದೆಯಪ್ಪ 6 ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ 2 ಓಮ್. ದಟ್ಸ್ ಇಟ್. ಸೊ ದಟ್ ಈಸ್ 36 ಡಿವೈಡೆಡ್ ಬೈ 2 18 ವ್ಯಾಟ್. ಒಂದು ಸೆಕೆಂಡ್ಗೆ 18 ವ್ಯಾಟ್ ಎನರ್ಜಿ ಅಷ್ಟು ಎನರ್ಜಿನ ಸ್ಪೆಂಡ್ ಮಾಡ್ತಾ ಇದೆ. ಅದೇ ರೀತಿ ಪವರ್ ಸ್ಪೆಂಟ್ ಬೈ ನೀವು 3 ಓಮ್. 3 ohm is equals to, again same formula, v square divided by r use ಮಾಡ್ತೀನಿ. v is to 30, v 6 ಇದೆ, ಹಾಗಾಗಿ v square 36 divided by r value 3 ಬರ್ತದೆ. Clear, that is equals to 12 watt. ಒಂದು ಸೆಕೆಂಡ್ಗೆ 12 ವ್ಯಾಟ್ ಸ್ಪೆಂಡ್ ಮಾಡ್ತಿದ್ದಾನೆ ಯಾರು 3 ohm. ಅದೇ ರೀತಿ ಇನ್ನೊಬ್ಬ ಇದ್ದಾರೆ ನೋಡಿ, ಯಾರನ್ನು 6 ohm. ಪವರ್ ಇನ್ 6 ohm is equals to 36 v square divided by r, that is equals to 6 watt. ಅಲ್ಲಲ್ಲಲ್ಲೇ 6 ಅಂದ್ರೆ ಇವನು 1 ಸೆಕೆಂಡ್ಗೆ 6 ಜೌಲ್ ಅಷ್ಟು ಎನರ್ಜಿನ ಸ್ಪೆಂಡ್ ಮಾಡ್ತಾರೆ. ಕ್ಲಿಯರ್, ಫಸ್ಟ್ ಕ್ವಶನ್ ಡಮಾರ್ ಸಿಕ್ತು. ಕ್ಯಾಲ್ಕುಲೇಟ್ ದ ಹೀಟ್ ಲಿಬರೇಟೆಡ್ ಇನ್ ಈಚ್ ರೆಸಿಸ್ಟರ್. ಅಂದ್ರೆ ಹೀಟ್ ಯಾಕೆ, ರೆಸಿಸ್ಟರ್ ತನಗೆ ಬರ್ತಕ್ಕಂಥ ಎಲ್ಲಾ ಎನರ್ಜಿನ ಹೀಟ್ ಎನರ್ಜಿ ಆಗಿ ಪೋಲ್ ಮಾಡುತ್ತೆ, ವೇಸ್ಟ್ ಮಾಡುತ್ತೆ, ಡಿಸಿಪೇಟ್ ಮಾಡುತ್ತೆ. ಅಂದ್ರೆ ವೇಸ್ಟ್ ಅಂದ್ರೆ ಅದನ್ನೇ ನಾವು ಹೀಟಿಂಗ್ ಆಗಿ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇವನ್ ಪ್ರಕಾರ ಆ ಎನರ್ಜಿ ಏನಾಗ್ತಾ ಇದೆ, ಹೀಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸಬ್ ಕ್ವಶನ್ ಬಿ ನ ನೋಡಿ. ಸೊ ಕ್ಯಾಲ್ಕುಲೇಟ್ ದ ಹೀಟ್ ಲಿಬರೇಟೆಡ್ ಇನ್ ಈಚ್ ರೆಸಿಸ್ಟರ್ ಇನ್ 10 seconds. P is equals to E is equals to ಅಥವಾ H is equals to E is equals to ಇಂಟಿಗ್ರೇಷನ್ ಆಫ್ I square R dt ಯೂಸ್ ಮಾಡೋಣ ಸರ್. ನೋಡಿ ಐ ಇಲ್ಲೊಂದು ಐ ಇರತ್ತೆ, ಇಲ್ಲಿ ಸ್ಪ್ಲಿಟ್ ಆಗತ್ತೆ ಐ ವ್ಯಾಲ್ಯೂ. ಸುಮ್ಮನೆ ಯಾಕೆ ಟೆನ್ಷನ್, ಐ ವ್ಯಾಲ್ಯೂ ಈ ರೆಸಿಸ್ಟರ್ ಅಲ್ಲಿ ಒಂದು ಕರೆಂಟ್ ಇರುತ್ತೆ, ಬಟ್ ಇಲ್ಲಿ ಬಂದಾಗ ಸ್ಪ್ಲಿಟ್ ಆಗತ್ತೆ. I1 ಫೈಂಡ್ ಔಟ್ ಮಾಡ್ಕೋಬೇಕು, I2 ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕೆ ಗಬ್ಬೆಗಿಸೋದು, ನೆಮ್ಮದಿ ಆಗಿರೋ ಜೀವನ. ಹಾಗಾಗಿ ಏನ್ ಮಾಡೋಣ, ಬೇರೆ ಫಾರ್ಮುಲಾನ ಯೂಸ್ ಮಾಡ್ಕೊಂತೀನಿ. ಸೊ ಪವರ್ಗೆ I square R ಬದಲು IV ಏನಾದ್ರು ಯೂಸ್ ಮಾಡಿದ್ರೆ ಮತ್ತೆ ಐ ಅದೇ ಪ್ರಾಬ್ಲಮ್. ಸೊ ಇದನ್ನ ಇಂಟಿಗ್ರೇಷನ್ ಆಫ್ V square by R, V square divided by R dt ಫಾರ್ಮುಲಾ ಯೂಸ್ ಮಾಡ್ಕೊಂತೀನಿ ನಾನು. ಆದ್ರೆ V ಅನ್ನೋದು ಎಲ್ಲಾ ವ್ಯಾಲ್ಯೂಸ್ ಸೇಮ್ ಇರತ್ತೆ, ಚೇಂಜ್ ಆಗಲ್ಲ. V R ವ್ಯಾಲ್ಯೂ ಅಷ್ಟೇ, ಹಾಗಾಗಿ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ. ಗೊತ್ತಾಯ್ತಾ ಯಾಕೆ ಅಂತ? ಸೊ ದಟ್ ಈಸ್ ಈಕ್ವಲ್ಸ್ ಟು V ಅನ್ನೋದು ಕಾನ್ಸ್ಟೆಂಟ್, R ಅನ್ನೋದು ಕಾನ್ಸ್ಟೆಂಟ್, ಮತ್ತೆ ಏನದು T ಇಂಟಿಗ್ರೇಷನ್ ಆಫ್ dt, V square divided by R integration of dt, that is equals to V square by R integration from 0 to 10 seconds. Integration T 0 to 10 seconds, that is equals to V square T divided by R. ಅಥವಾ H is equals to I square RT. H is equals to I square RT ಆದ್ರೂ ನೀವು ಯೂಸ್ ಮಾಡಬಹುದಾಗಿತ್ತು, ಬಟ್ ಪ್ರಾಬ್ಲಮ್ ಏನು, ಐ ವ್ಯಾಲ್ಯೂ ವೇರಿ ಆಗ್ತದೆ ಒಂದೊಂದು ರೆಸಿಸ್ಟರ್ ಅಲ್ಲಿ, ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತೀನಿ. ಇದು ಆಲ್ರೆಡಿ ನಮ್ಗೆ ಗೊತ್ತಿರೋದು ಪ್ರತಿ ಒಂದು ರೆಸಿಸ್ಟರ್ಗೆ. ನೋಡಿ ಇಲ್ಲಿ V square by R, V square by R1, V square by R2, V square by R3. ಅರೆ ದಟ್ ಈಸ್ ಸಬ್ ಕ್ವಶನ್ ಬಿ ಗೆ ಆನ್ಸರ್. ದ ಎನರ್ಜಿ ಸ್ಪೆಂಡ್ ಇನ್ 2 ohm, that is equals to V square by R.
ಅಂದ್ರೆ 6 ಸ್ಕ್ವೇರ್ ಕರೆಕ್ಟಾ 6 ಸ್ಕ್ವೇರ್ ಡಿವೈಡೆಡ್ ಬೈ ಇದ್ಯಾವ್ದು 2 ಓಮ್ ಇಂಟು ಟೈಮ್ ಎಷ್ಟು 10 ಅಷ್ಟೇ. ಸೊ ದಟ್ ಈಸ್ 6 ಸ್ಕ್ವೇರ್ ಡಿವೈಡೆಡ್ ಬೈ ಆರ್ 18 ಬರ್ತಿತ್ತಾ 18 ಇಂಟು 10 180 ಜೌಲ್ಸ್. ಸಿಂಪಲ್ ಆಗಿ ಇದನ್ನ 10 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆಗ್ತಾ ಇತ್ತು, ಏನು ವೇರಿ ಆಗ್ತಿಲ್ಲ ಅಲ್ಲಿ. ಸೊ ಎನರ್ಜಿ ಪವರ್ ಇಸ್ ಈಕ್ವಲ್ಸ್ ಟು ಎನರ್ಜಿ ಡಿವೈಡೆಡ್ ಬೈ ಟೈಮ್. ಹೌದಾ, ಎನರ್ಜಿ ಇಸ್ ಈಕ್ವಲ್ಸ್ ಟು ಪವರ್ ಇಂಟು ಟೈಮ್. ಸಿಂಪಲ್ ಆಗಿ ನೀವು ಹಾಗೆ ಮಾಡ್ಬೋದು. ಅರೆ ಇದು ಪ್ರಾಕ್ಟೀಸ್ ಸೆಷನ್, ಎಕ್ಸಾಮ್ ಅಲ್ಲ, ಇದು ಎಲ್ಲಾ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡ್ತಾರೆ. ಸೊ ಅದೇ ರೀತಿ ದ ಎನರ್ಜಿ ಸ್ಪೆಂಡ್ ಇನ್ ಇವನು ಯಾರವನು 3 ಓಮ್ ದಟ್ ಈಸ್ ಈಕ್ವಲ್ಸ್ ಟು 12 into 10 that is equals to 120. Sub question B ನಲ್ಲಿ ಇನ್ನೊಂದಿದೆ energy spent by this fellow 6 ohm is equals to, so 6 into 10 that is equals to 60 joules. ಇವನು ಅಷ್ಟೇ joules. That's it. Clear? ಅರ್ಥ ಆಯ್ತಾ ಯಾವ ಫಾರ್ಮುಲಾ ಚೂಸ್ ಮಾಡ್ಕೋಬೇಕು ಅಂತ? ಬಲ್ಬ್ಸ್ ಬರುತ್ತೆ ಅಲ್ಲೂ ಅಷ್ಟೇ. ಸೊ ನೀವು ಕನ್ವೀನಿಯಂಟ್ ಆಗಿರೋ ಫಾರ್ಮುಲಾನ ಚೂಸ್ ಮಾಡ್ಕೋಬೇಕಾಗುತ್ತೆ. ಮುಂದಕ್ಕೆ ಹೋಗೋಣ. ಈಗ ಇನ್ನೂ ಒಂದು ಸಬ್ ಕ್ವಶನ್ ಉಳಿದಿದೆಯಲ್ಲ, ಟೋಟಲ್ ಎನರ್ಜಿ ಸ್ಪೆಂಡ್ ಬೈ ದ ಬ್ಯಾಟರಿ ಇನ್ 10 seconds. ಯೂನೇನ್ ಸ್ಪೆಂಡ್ ಮಾಡ್ತಿದ್ದಾನೆ 10 ಸೆಕೆಂಡ್, ಯೂನೇನ್ 10 seconds ಅಲ್ಲಿ ಸ್ಪೆಂಡ್ ಮಾಡ್ತಿದ್ದಾನೆ, ಯೂನೇನ್ ಸ್ಪೆಂಡ್ ಮಾಡ್ತಿದ್ದಾನೆ ಇಂಟು ಎಲ್ಲಾನು ಆಡ್ ಮಾಡಿದ್ರೆ ನಮಗೆ ಎನರ್ಜಿ ಸ್ಪೆಂಡ್ ಬೈ ದ ಬ್ಯಾಟರಿ ಸಿಗುತ್ತೆ. ಅರ್ಥ ಆಯ್ತಾ? ದ ಎನರ್ಜಿ ಸ್ಪೆಂಡ್ ಬೈ ದ ಬ್ಯಾಟರಿ ಸಬ್ ಕ್ವಶನ್ ಸಿ. ಸೊ ಎನರ್ಜಿ ಟೋಟಲ್ ಇಸ್ ಈಕ್ವಲ್ಸ್ ಟು ಎಷ್ಟಿದು 180 ಪ್ಲಸ್ 120 ಎಷ್ಟಪ್ಪ 360 ಜೌಲ್. ಸೊ ನಮ್ಗೆ ಇಷ್ಟ ಆಗಿಲ್ಲ ಈ ಮೆಥಡ್. ಇನ್ನೊಂದು ಮೆಥಡ್ ಇದೆ ನೋಡಿ. ಈ ಪೂರ್ತಿ ಸರ್ಕ್ಯೂಟ್ ಇರೋದು ಒಂದೇ, ಇವನೊಬ್ಬ ಇರೋದು ಅಷ್ಟೇನಾ, ಒಂದೇನಾ? ಹಾಗಾದ್ರೆ P is equals to I into V. Power is equals to 12 into 3. This is the power. 12 into 3 ಎಷ್ಟು ಬರುತ್ತೆ? 360 ನ 360 ವ್ಯಾಟ್. 1 ಸೆಕೆಂಡ್ಗೆ 36 ಐ ಆಮ್ ವೆರಿ ಸಾರಿ. ಸೊ 1 ಸೆಕೆಂಡ್ಗೆ 36 ಜೌಲ್ ಅಷ್ಟು ಎನರ್ಜಿ ಸ್ಪೆಂಡ್ ಮಾಡ್ತಾನೆ. ಸೊ ಎನರ್ಜಿ ಪವರ್ ಇಸ್ ಈಕ್ವಲ್ಸ್ ಟು 36 ಜೌಲ್ ಪರ್ ಸೆಕೆಂಡ್. 1 ಸೆಕೆಂಡ್ಗೆ ಎಷ್ಟು ಸ್ಪೆಂಡ್ ಮಾಡಿದ್ರೆ 10 ಸೆಕೆಂಡ್ಗೆ ಎಷ್ಟು ಸ್ಪೆಂಡ್ ಮಾಡುತ್ತೆ ಇಂಟು 10. ಎನರ್ಜಿ ಸ್ಪೆಂಡ್ ಇಸ್ ಈಕ್ವಲ್ಸ್ ಟು 360 ಜೌಲ್. ದಟ್ಸ್ ಇಟ್. ಅದನ್ನೇ ಇಲ್ಲಿ ಬರ್ದಿರೋದು. ಇಲ್ಲಿ ಡನ್. ಪಕ್ಕ ಕ್ಲಾರಿಟಿ ಬರ್ತಿದ್ಯಾ? ಜ್ಞಾನೋದಯ ಆಗ್ತಿದ್ಯಾ? ತಪಸ್ ಮಾಡ್ದಂಗೆ ಜ್ಞಾನೋದಯ, ತಪಸ್ ಮಾಡ್ತಿದ್ರೆ ಜ್ಞಾನೋದಯ ಆದಂಗೆ ಆಗ್ಬೇಕು. ಪ್ರಾಬ್ಲಮ್ಸ್ ಮಾಡ್ತಾ ಇದ್ರೆ ಮುಂದಕ್ಕೆ ಹೋಗೋಣ, ಜಾಸ್ತಿ ಸುತ್ತಿ ಬೇಡ. ಪಕ್ಕ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಫ್ರಮ್ JEE ಅಡ್ವಾನ್ಸ್ 2008 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಈ ಕಾನ್ಸೆಪ್ಟ್ ಮೇಲೆ. ನೋಡಿ 3 ಸರ್ಕ್ಯೂಟ್ ನ ಕೊಟ್ಟಿದ್ದಾರೆ. ಸರ್ಕ್ಯೂಟ್ ನಂಬರ್ 1, ಸರ್ಕ್ಯೂಟ್ ನಂಬರ್ 2, ಸರ್ಕ್ಯೂಟ್ ನಂಬರ್ 3. 1 2 3 ಈ ತರ ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಅಂಡ್ ಆಲ್ ದ ರೆಸಿಸ್ಟರ್ಸ್ ಆರ್ 1 ohm. ಎಲ್ಲಾ ರೆಸಿಸ್ಟರ್ ವ್ಯಾಲ್ಯೂನು ಏನ್ ಕೊಟ್ಟಿದ್ದಾರೆ? 1 ohm. ಲೆಟ್ ಮಿ ಕನ್ಫರ್ಮ್. 1 ohm ಕೊಟ್ಟಿದ್ದಾರೆ. ಆಲ್ ರೆಸಿಸ್ಟರ್ಸ್ ಆರ್ R is equals to 1 ohm. If P1, P2, P3 are the power dissipated in each circuit, what is the relation between P1, P2, P3? Question artha aita? Illi power P1 ide, ee circuit nalli P2, ee circuit nalli P3 ide. What is the relation between P1, P2, P3? That's it. Solve ಮಾಡೋಣ. ಯೋಚನೆ ಮಾಡಿ ಒಂದ್ಸತಿ ಹೇಗ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು, ಅಷ್ಟೇ, ಇನ್ನೇನು ಇಲ್ಲ. ಸೊ ನೋಡಿ ಇಲ್ಲಿ 3 volts ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಸಪರೇಟ್ ವಿಡಿಯೋ, ರೆಸಿಸ್ಟರ್ ಮೇಲೆ ಒಂದು ಸಪರೇಟ್ ವಿಡಿಯೋ ಮಾಡಿದೀವಿ. ಸೊ ದಟ್ ಈಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಮೆಥಡ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್. ಇಲ್ಲಿ ಪೊಟೆನ್ಶಿಯಲ್ V ಇದ್ರೆ ಇಲ್ಲಿ 3 ಇದ್ರೆ ಇಲ್ಲಿ ಕೂಡ 3 ನೇ ಬರುತ್ತೆ. ಇಲ್ಲಿ 0 ಇರೋದ್ರಿಂದ ಇಲ್ಲಿ 0 ಬರುತ್ತೆ, ಇಲ್ಲಿ 0 ಬರುತ್ತೆ. ಆಮೇಲೆ ರೈಟ್. ಸೊ ಈಗ ಇಲ್ಲಿ 3 ಇದೆ, ಇಲ್ಲಿ ಬೇರೆ ಏನೋ ಇರುತ್ತೆ. ಲೆಟ್ ಮಿ ಕಾಲ್ ದಟ್ ಆಸ್ V1. ಅದೇ ರೀತಿ ಇಲ್ಲಿ V2 ಇರುತ್ತೆ. ಸೊ ಅಗೇನ್ ಇಲ್ಲಿ V1 ಇದೆ ಅಂದ್ರೆ ಇಲ್ಲಿ V1 ಇರುತ್ತೆ. ಸೊ ದೀಸ್ ಆರ್ ದ ಪೊಟೆನ್ಶಿಯಲ್ಸ್. ಆಕ್ಚುಲಿ ಇದು ವೀಟ್ಸ್ಟೋನ್ ನೆಟ್ವರ್ಕ್ ಬರುತ್ತೆ. ಸೊ ಲೆಟ್ ಮಿ ಸಾಲ್ವ್ ದಟ್ ಒನ್. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ ಅಂದ್ರೆ, ಸೊ V ಪೊಟೆನ್ಶಿಯಲ್ ಅಂದ್ರೆ 0 ಪೊಟೆನ್ಶಿಯಲ್, ಸರಿ ಇದು 3 ತಗೊಂತೀನಿ, ಪೊಟೆನ್ಶಿಯಲ್ 3, ಪೊಟೆನ್ಶಿಯಲ್ 0. ಸೊ ಇದ್ರ ನಡುವೆ 2 ಪೊಟೆನ್ಶಿಯಲ್ ಇದೆ, ಅದನ್ನ ನಾನು V1 V2 ಅಂತ ಅನ್ಕೊಂತೀನಿ. ಸೊ ಈಗ ರೆಸಿಸ್ಟರ್ 1, ಈ ರೆಸಿಸ್ಟರ್ 3 ಮತ್ತೆ V1 ನಡುವೆ ಇದೆ, 3 ಮತ್ತೆ V1 ನಡುವೆ ಇದೆ. ಸೊ ದಿಸ್ ಇಸ್ ರೆಸಿಸ್ಟರ್ 1, R1, R2, R3 ನೇಮ್ ಕೊಟ್ಕೊಂತ ಇದ್ದೀನಿ ಅಷ್ಟೇ, R4, R5. ಸೊ R1 ಇಲ್ಲಿದೆ. ಅದೇ ರೀತಿ R3 ನೋಡಿ 3 ಮತ್ತೆ V2 ನಡುವೆ ಇದೆ, 3 ಮತ್ತೆ V2 ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ನಡುವೆ ಇದೆ. ಸೊ ಲೆಟ್ ಮಿ ರೈಟ್ ಹಿಯರ್. ಸೊ ದಟ್ ಈಸ್ ಅಗೇನ್ 1 ohm. ಎಲ್ಲ 1 ohm ಇದೆ. ಸೊ ಇದಾಯ್ತು. ಇದು ನೋಡಿ V1 ಮತ್ತೆ V2 ನಡುವೆ ಇದೆಯಾ, ಅದನ್ನ ಇಲ್ಲಿ ಬರ್ಕೊಂತೀನಿ. ಸೊ ದಿಸ್ ಇಸ್ ಅಗೇನ್ R ohm. ಮತ್ತೆ ಇವನು ಎಲ್ಲಿದ್ದಾನೆ? V1 ಮತ್ತೆ 0 ನಡುವೆ ಇದ್ದಾನೆ. ಸೊ ದಿಸ್ ಇಸ್ ಅಗೇನ್ ಹಿಯರ್. ಅಂಡ್ ಇದು V2 ಮತ್ತೆ 0. So what kind of circuit is this? This is a Wheatstone network. Wheatstone network ಇದ್ರೆ ಇವನು ಡಮ್ಮಿ ಫೆಲೋ. ಹಾಗಾದ್ರೆ ಸೊ ಇದು 1 1 ಏನಾಗುತ್ತೆ, ಸೀರೀಸ್ ಅಲ್ಲಿ 2
2 ಓಮ್ ಆಗುತ್ತೆ. 2 ಓಮ್ ಪ್ಯಾರಲಲ್ ಅಲ್ಲಿ ಇರೋದ್ರಿಂದ ನೆಟ್ ರೆಸಿಸ್ಟೆನ್ಸ್ ಏನಾಗುತ್ತೆ 1 ಓಮೇ ಆಗುತ್ತೆ, ಮತ್ತೆ 1 ಓಮ್ ಬರುತ್ತೆ. ಸೊ ಈಕ್ವಲೆಂಟ್ ಸರ್ಕ್ಯೂಟ್ ಇಸ್ 1 ಓಮ್ ಅಗೈನ್ ಅಷ್ಟೇ. ಇದು ಸರ್ಕ್ಯೂಟ್ 1. ಸರ್ಕ್ಯೂಟ್ 2 ನೋಡಿ, ಇದು ವೀಟ್ ಸ್ಟೋನ್ ಅಲ್ಲಿ ಇಲ್ಲ. ಕರೆಕ್ಟ್ ಆಗಿ ಯೋಚನೆ ಮಾಡಿ. ಅರೆ ಇಲ್ಲಿದ್ದಿದ್ರೆ ವೀಟ್ ಸ್ಟೋನು, ಇಲ್ಲಿ ಬೇರೆ ಇದೆ ನೋಡಿ. ಸೊ ಇದು 1 ಓಮ್, ಇದು 1 ಓಮ್ ಏನಾಗತ್ತೆ 2 ಓಮ್ ಆಗತ್ತೆ. ಸೊ ದಿಸ್ ಇಸ್ 2 ಓಮ್, ಮತ್ತೆ ಇಲ್ಲಿ 1 ಓಮ್ ಅಗೈನ್ another one is ಇಲ್ಲಿ ಇನ್ನೊಂದು ರೆಸಿಸ್ಟರ್ ಇದೆ. ಸೊ ದಿಸ್ ಇಸ್ ಅಗೈನ್ 2 ಓಮ್. 1 + 1 2 ಓಮ್, 2 ಓಮ್ ಆಗುತ್ತೆ. ಸೊ 1 2 2 ಯಾವ್ದ್ರಲ್ಲಿದೆ ಪ್ಯಾರಲಲ್ ಅಲ್ಲಿ ಇದೆಯಾ. ಸೊ ಈಗ ಇವೆರಡು ರೀಪ್ಲೇಸ್ ಮಾಡಿ, 2 ಮತ್ತೆ ಈ 2 ಪ್ಯಾರಲಲ್ ಅಲ್ಲಿ ಇರೋದ್ರಿಂದ ಸೊ 1 ಓಮ್ ಜೊತೆಗೆ ರೀಪ್ಲೇಸ್ ಮಾಡಬಹುದು. ಸೊ 1 ಓಮ್ 1 ಓಮ್ ಮತ್ತೆ ಪ್ಯಾರಲಲ್ ಅಲ್ಲಿ ಇರೋದ್ರಿಂದ ಅಗೈನ್ ಈಕ್ವಲೆಂಟ್ ನಿಮಗೆ 0.5 ಅಥವಾ 1/2 ಓಮ್ ಬರುತ್ತೆ. ಸೊ ಅಷ್ಟೇ. ಸೊ ದಿಸ್ ಇಸ್ ಅ ಸರ್ಕ್ಯೂಟ್ 2. ಅರೆ ಇವೆಲ್ಲ ಇರೋದು ಅಂದ್ರೆ ಇದೊಂದು ಇರೋದು ಅಷ್ಟೇ. ಸೊ ಅದೇ ರೀತಿ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ಇದೇನ್ ಬರ್ತದೆ 2 2 ಪ್ಯಾರಲಲ್ ಅಲ್ಲಿ ಇರೋದ್ರಿಂದ ಇದು 1 ಬರ್ತದೆ. 1 ಮತ್ತೆ 1 ಏನಾಗತ್ತೆ ರೈಟ್, 1 ಮತ್ತೆ 1 ಸೀರೀಸ್ ಅಲ್ಲಿ ಇದೆ, 2 ಆಗತ್ತೆ. ಈ 2 ಪ್ಯಾರಲಲ್ ಅಲ್ಲಿ ಇರುತ್ತೆ. ಅರೆ ಇವೆರಡು ಸೀರೀಸು ಅವೆರಡು ಪ್ಯಾರಲಲ್ ಇರೋ ಈ ಕಾಂಬಿನೇಷನ್ ಎರಡು ಪ್ಯಾರಲಲ್ ಇದೆ, ಮತ್ತೆ 1 ಬರುತ್ತೆ. 1 + 1 2 ಓಮ್ ಆಗುತ್ತೆ. ಸೊ ದಿಸ್ ಇಸ್ ದ ಸರ್ಕ್ಯೂಟ್ 3. ಸೊ ದಿಸ್ ಇಸ್ 2 ಓಮ್. ರೈಟ್, ಯೋಚನೆ ಮಾಡಿ ಒಂದ್ಸತಿ. ಸೊ ದಿಸ್ ಇಸ್ ದ ಸರ್ಕ್ಯೂಟ್ 3. ಸೊ ಈಗ ಮೂರರಲ್ಲಿ ಪವರ್ ಪೊಟೆನ್ಶಿಯಲ್ ಸೇಮ್ ಇದೆ. 3 ವೋಲ್ಟ್ಸ್ 3 ವೋಲ್ಟ್ಸ್ 3 ವೋಲ್ಟ್ಸ್, ಇಲ್ಲಿ ಕೂಡ 3 ವೋಲ್ಟ್ಸ್. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಹೇಳ್ತೀರಾ? ಮೂರು ಫಾರ್ಮುಲಾಸ್ ನ ಇಲ್ಲಿ ಮತ್ತೆ ಬರೀತೀನಿ. ಸೊ P is equals to VI, that is equals to I square R, that is equals to V square divided by R. ಇದನ್ನ ನೋಡ್ಕೊಳ್ಳಿ. V ಹೇಗೂ ಸೇಮ್ ಇದೆಯಾ, R ವ್ಯಾಲ್ಯೂ ನಮ್ಗೆ ಗೊತ್ತು ಆಲ್ರೆಡಿ. ಹಾಗಾದ್ರೆ ಲಾಸ್ಟ್ ಫಾರ್ಮುಲಾ ನ ಯೂಸ್ ಮಾಡೋಣ. ಸೊ P is equals to V square divided by R. ಸೊ P1 is equals to 3 square divided by R1. ಅಂದ್ರೆ ಟೋಟಲ್ ರೆಸಿಸ್ಟೆನ್ಸ್, ಸರ್ಕ್ಯೂಟ್ ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ 1 ಇದೆ. P2 is equals to 3 square divided by ಇವನ್ ಎಷ್ಟು ಬರ್ತಾನೆ 1/2 ಬರ್ತಾನೆ. ಹಾಗಾಗಿ ನ್ಯೂಮರೇಟರ್ ಗೆ ಹೋಗ್ತಾನೆ 2 × 3 ಸ್ಕ್ವೇರ್. ಅದೇ ರೀತಿ ಇವನು ಸೊ P3 is equals to 3 square divided by 2 ಬರ್ತಾನೆ. ನೋಡ್ತೀರಾ ಯಾವ್ದು ಜಾಸ್ತಿ ಇದೆ? ಆಬ್ವಿಯಸ್ಲಿ ಸೊ ಇವನ್ ಜಾಸ್ತಿ ಬರ್ತಾನೆ. ಒಂದ್ ನಿಮಿಷ, P1 ಇವ್ 9 ಬರ್ತಾನೆ. ಸೊ P1 is equals to 3 square ಹಾಗೆ ಇರ್ಲಿ. ಸೊ ಇವನು so this is 9 ಬರ್ತಾನೆ. P2 is equals to 9 × 2 18 ಬರ್ತಾನೆ. ಇವನು P3 is equals to 9 divided by 2 4.5 ಬರ್ತಾನೆ. 4.5. ಲೆಟ್ ಮಿ ಚೂಸ್ ಅ ಆಪ್ಷನ್. ಹೈಯೆಸ್ಟ್ ಬಂದು P2 ಇರಬೇಕು, ಆಮೇಲೆ P1 ಇರಬೇಕು, ಆಮೇಲೆ P3 ಇರಬೇಕು. ಸೊ ಚೆಕ್ ದ ಆಪ್ಷನ್ಸ್. P2 is greater than P1, greater than P3. Option C is the right answer. ನೋಡಿ ಕ್ಲಿಯರ್ ಆಗಿ ಅರ್ಥ ಆಯ್ತು. ಸಿಂಪಲ್ ಆಗಿದೆ, ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ನೆಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ. ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಸಪರೇಟ್ ವಿಡಿಯೋ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಯು ಹ್ಯಾವ್ ಸೀನ್. ಆದ್ರೂ ಒಂಚೂರು ಇಂಟ್ರೊಡಕ್ಷನ್ ನ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಡನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಆಕ್ಚುಲಿ ಬಲ್ಬ್ ಮೇಲೆ ಇದೆ. ಬಲ್ಬ್ ಆದ್ಮೇಲೆ ಟಾಪಿಕ್ ಡಿಸ್ಕಷನ್ ಆದ್ಮೇಲೆ ಪ್ರಾಬ್ಲಮ್ಸ್ ನ ಮಾಡೋಣ. ಸೊ ಆಕ್ಚುಲಿ ಬಲ್ಬ್ ಪ್ರಾಬ್ಲಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ನೀಟ್ ಎಕ್ಸಾಮ್ ನ ತೆಗೆದು ನೋಡಿ, ರಿಪೀಟೆಡ್ ಆಗಿ ಕೇಳ್ತಾ ಹೋಗಿದ್ದಾರೆ. JEE ಅಂತೂ ಸಿಕ್ಕಾಪಟ್ಟೆ ಕೇಳ್ತಿದ್ದಾರೆ, ನೀಟ್ ನಲ್ಲೂ ಅಷ್ಟೇ. ಸೊ ಬೋರ್ಡ್ ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬಂದಿಲ್ಲ ನಾನು ನೋಡಿರೋ ಪ್ರಕಾರ. ಸೊ ಬಂದಿದ್ರೆ ಒಂಚೂರು ನೋಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಕಾನ್ಸೆಪ್ಟ್ ಆಫ್ ಬಲ್ಬ್ಸ್. ಬಲ್ಬ್ ಅಂದ್ರೆ ಏನ್ ಸರ್? ಅದೇ ಸರ್ ಪಳ 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 ಅಂತ ಒಲಿಯತ್ತಲ್ಲ ಅದು. ಅದನ್ನ ಯಾವಾಗಾದ್ರು ಕೈಗೆ ಇಟ್ಕೊಂಡು ನೋಡಿದಿರಾ? ಅಂದ್ರೆ ಆನ್ ಆಗಿರೋವಾಗಲ್ಲ, ಆಫ್ ಆಗಿರೋವಾಗ ಅದನ್ನ ಎತ್ಕೊಂಡು ಅದ್ರ ಮೇಲೆ ಡಿಸ್ಕ್ರಿಪ್ಷನ್ ನೋಡಿದ್ರೆ ಅದ್ರ ಮೇಲೆ ಅದಕ್ಕೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಕೊಟ್ಟಿರ್ತಾರೆ. ಮೇ ಬಿ ಫಾರ್ ಎಕ್ಸಾಂಪಲ್ ಐ ಕನ್ಸಿಡರ್ ಯಾವ್ದಾದ್ರು ಒಂದು ಬಲ್ಬ್ ನ ಮ್ಯಾನುಫ್ಯಾಕ್ಚರಿಂಗ್ ಸ್ಪೆಸಿಫಿಕೇಶನ್ಸ್ ನ ತೆಗೆದು ನೋಡಿದ್ರೆ ಆ ಬಲ್ಬ್ ಮೇಲೆ ಕೆಲವೊಂದು ಪ್ಯಾರಾಮೀಟರ್ಸ್ ನ ಕೊಟ್ಟಿರ್ತಾರೆ. ಒನ್ ಆಫ್ ಸಚ್ ಪ್ಯಾರಾಮೀಟರ್ ಎಕ್ಸಾಂಪಲ್ ತಗೊಂತಾ ಇದೀನಿ, 100 ವ್ಯಾಟ್ಸ್ 220 ತಗೊಂತೀನಿ, 220 ವೋಲ್ಟ್ಸ್ ಈ ತರ ಬರ್ದಿರ್ತಾರೆ. ಇದು ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಗೆ. ಇನ್ ಇಂಡಿಯಾದಲ್ಲಿ ನೀವು ಯಾವ್ದಾದ್ರು ಬಲ್ಬ್ ಪರ್ಚೇಸ್ ಮಾಡಿದ್ರ ಅಂದ್ರೆ ಇದು ಬರ್ದಿದ್ರು ಬರಿದೆ ಇಲ್ದಿದ್ರು ಬೈ ಡಿಫಾಲ್ಟ್ ಅದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ 220 ವೋಲ್ಟ್ಸ್ ಇಸ್ ಅ ಡಿಫಾಲ್ಟ್ ವೋಲ್ಟೇಜ್ ಇನ್ ಇಂಡಿಯಾ. AC ಸಪ್ಲೈ ಅಲ್ಲಿ ಇಷ್ಟಿರೋದೆ. ಸೊ 100 ವ್ಯಾಟ್ಸ್ ಅಂತ ಬರ್ದಿರ್ತಾರೆ, 220 ವೋಲ್ಟ್ಸ್ ಅಂತ ಬರ್ದಿರ್ತಾರೆ ಯಾವ್ದೋ ಒಂದು ಬಲ್ಬ್ ಮೇಲೆ. ನಾನು ತಗೊಂಡು ನೋಡಿದ್ವಿ, ನೀವು ಡಿಫ್ರೆಂಟ್ ನೋಡಿರ್ಬೋದು. ಇಟ್ಸ್ ಓಕೆ, ನಾಟ್ ಅ ಬಿಗ್ ಡೀಲ್. 10 ವ್ಯಾಟ್ಸ್ ಬರುತ್ತೆ, 50 ಬರುತ್ತೆ. ನಾನು ತಗೊಂಡಿರೋ ಎಕ್ಸಾಂಪಲ್ ಈ ತರ ಇದೆ. ಅದರ ಅರ್ಥ ಏನು? ವಾಟ್ ಡಸ್ ಇಟ್ ಮೀನ್? The power of the battery power of the cell is power of
bulb is bulb is 100 watt when it is connected to 220 volts. ಅಂದ್ರೆ ಈ ಬಲ್ಬ್ ನ ತಗೊಂಡು ಹೋಗಿ ಸೇಮ್ ಬಲ್ಬ್ ನಾನು ಯಾವ್ದು ತಗೊಂಡಿದ್ದೀನಿ ಆ ಬಲ್ಬ್ ನ ತಗೊಂಡು ಹೋಗಿ ಒಂದು 220 ವೋಲ್ಟ್ಸ್ ಇರ್ತಕ್ಕಂತ ಒಂದು ವೋಲ್ಟೇಜ್ ಸಪ್ಲೈಗೆ ಕನೆಕ್ಟ್ ಮಾಡಿದ್ರೆ ಇದೆಷ್ಟಿದು 100 ವ್ಯಾಟ್ಸ್. ಇಷ್ಟು ವೋಲ್ಟೇಜ್ ಸಪ್ಲೈಗೆ ಕನೆಕ್ಟ್ ಮಾಡಿದ್ರೆ ಇದು ಎಷ್ಟು ಲೈಟ್ ನ ಎಷ್ಟು ಎನರ್ಜಿನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ಅಂದ್ರೆ ಅಥವಾ ಎಷ್ಟು ಎನರ್ಜಿನ ಎಮಿಟ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಲೈಟ್ ಅಂಡ್ ಹೀಟ್ ಅಂದ್ರೆ ದಟ್ ಈಸ್ 100 ಜೌಲ್ ಪರ್ ಸೆಕೆಂಡ್. ಐ ರಿಪೀಟ್ 100 ಜೌಲ್ ಪರ್ ಸೆಕೆಂಡ್. ಇಷ್ಟು ವ್ಯಾಟ್ ಇರ್ತಕ್ಕಂಥ ಬಲ್ಬ್ ನ ಇಷ್ಟು ವೋಲ್ಟೇಜ್ ಗೆ ಕನೆಕ್ಟ್ ಮಾಡಿದ್ರೆ ಅದು 1 ಸೆಕೆಂಡ್ಗೆ 100 ಜೌಲ್ ಅಷ್ಟು ಎನರ್ಜಿ ತಿನ್ಕೊಳ್ಳುತ್ತೆ, ಎಮಿಟ್ ಮಾಡುತ್ತೆ. ಆಬ್ವಿಯಸ್ಲಿ ತಿನ್ಕೊಳ್ಳೋದೇನು ಬ್ಯಾಂಕ್ ಅಲ್ಲಿ ಬಚ್ಚಿಕೊಳ್ಳಲ್ಲ, ಎನರ್ಜಿನ ಡಿಸಿಪೇಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ಎನರ್ಜಿ ಡಿಸಿಪೇಟೆಡ್. ಸೊ ಇಫ್ ದ ಬಲ್ಬ್ ಇಸ್ ಕನೆಕ್ಟೆಡ್ ಟು ದಿಸ್ ಸೋರ್ಸ್, it will consume 100 joule every second. Okay, so far so good. That voltage ಅಷ್ಟಿಲ್ಲ ಸರ್, ಏನ್ ಮಾಡೋದು? ಬಲ್ಬ್ ಏನೋ ಆಲ್ರೆಡಿ ತಂದ್ಬಿಟ್ಟಿದ್ದೇನೆ, ಬಟ್ ಮನೇಲಿ ಚೆಕ್ ಮಾಡಿದ್ರೆ ವೋಲ್ಟೇಜ್ ಅಷ್ಟು ಸಪ್ಲೈ ಇಲ್ಲ, ಅದಕ್ಕಿಂತ ಕಮ್ಮಿ ಬಂದ್ರೆ ಏನ್ ಮಾಡೋದು? ಇದು ಅರ್ಥ ಆಯ್ತಾ? ಇಷ್ಟು ಎನರ್ಜಿನ 1 ಸೆಕೆಂಡ್ಗೆ ಅದು ಖರ್ಚು ಮಾಡ್ತಾ ಇರತ್ತೆ ಅಥವಾ ತಿನ್ಕೊಂತಿರತ್ತೆ. ಅಲ್ಲಿ ತಿನ್ಕೊಂಡ್ಮೇಲೆ ಖರ್ಚು ಮಾಡ್ಲೇಬೇಕು. ಸೊ ಎಷ್ಟು ಎನರ್ಜಿ ತಿನ್ಕೊಂತಿರುತ್ತೋ ಅಷ್ಟು ಎನರ್ಜಿನ ಖರ್ಚು ಮಾಡ್ತಾ ಇರತ್ತೆ. ಸೊ ದಟ್ ಇಸ್ ವಾಟ್ ಹಿಯರ್ ರಿಟನ್. ಸೊ ನಮ್ಗೆ ಇಂಡಿಯಾ ಅಲ್ಲಿ ಬಂದು ನೋಡಿದ್ರೆ, ಇನ್ ಇಂಡಿಯಾ ದ ವೋಲ್ಟೇಜ್ ಸಪ್ಲೈಡ್ ಇಸ್ 220 to 240. ನಾನು 220 ವೋಲ್ಟ್ಸ್ ಅನ್ನೇ ತಗೊಂತೀನಿ, ವೇರಿ ಆಗ್ತಾ ಇರತ್ತೆ. ಸೊ ಸ್ಟ್ಯಾಂಡರ್ಡ್ ಆಗಿ ಕೊಡೋದು 220 ಅಂತ ಕನ್ಸಿಡರ್ ಮಾಡ್ತೀನಿ. ಈವನ್ ಇನ್ ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ್, ಸೊ ಇಷ್ಟು ಕಂಟ್ರೀಸ್ ಅಲ್ಲಿ ಸೇಮ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಅಂಡ್ ಫ್ರೀಕ್ವೆನ್ಸಿ ಇಸ್ 50 ಹರ್ಟ್ಸ್ ಇರುತ್ತೆ. ಅವ್ರಿಗೆಲ್ಲ ನಾವೇ ಪವರ್ ಸಪ್ಲೈ ಮಾಡೋದು. ಬಾಂಗ್ಲಾದೇಶ್ಗೆ ಅದಾನಿ ಗ್ರೂಪ್ಸ್ ಆಫ್ ಪವರ್ ಸಪ್ಲೈನೇ ಎನರ್ಜಿನ ಸಪ್ಲೈ ಮಾಡೋದು. ಸೊ ಹಾಗಾಗಿ ನಾವೇನ್ ಪ್ರೊಡ್ಯೂಸ್ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಭಾಗ ಅವ್ರಿಗೂ ಕೊಡೋದು. ಇಟ್ಸ್ ನಾಟ್ ಅ ಮ್ಯಾಟರ್, ಅದು ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಈಗ ಸೊ ಇಷ್ಟು ಕಂಟ್ರೀಸ್ ಅಲ್ಲಿ ಇದರ ಇದೆ. ಈಗ ಈ ಬಲ್ಬ್ ನ ನೀವು ಯಾವ್ದಾದ್ರು ಕಂಟ್ರೀಸ್ ಅಲ್ಲಿ ಕನೆಕ್ಟ್ ಮಾಡಿ, ಈ ಕಂಟ್ರೀಸ್ ಅಲ್ಲಿ 1 ಸೆಕೆಂಡ್ಗೆ ಇಷ್ಟು ಎನರ್ಜಿನ ತಿನ್ಕೊಳ್ಳುತ್ತೆ ಈ ಬಲ್ಬ್ ನ. ಈಗ ಇದೇ ಬಲ್ಬ್ ನ ತಗೊಂಡೋಗಿ ನಾನು USA ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಅದ್ಯಾಕೆ ಸರ್ USA ಅಲ್ಲಿ ವೋಲ್ಟೇಜ್ ಡಿಫ್ರೆಂಟ್ ಇರುತ್ತೆ. ಸೊ ಇನ್ USA voltage supplied is AC will have 220 ಅಲ್ಲ 110 volts ಇರುತ್ತೆ. ಈಗ ಇದೇ ಬಲ್ಬ್ ನ ತಗೊಂಡು ಹೋಗಿ USA ಅಲ್ಲಿ ಇರ್ತಕ್ಕಂಥ ವೋಲ್ಟ್ ಗೆ ಫಿಕ್ಸ್ ಮಾಡಿದ್ರೆ 100 ಜೌಲ್ ಎಮಿಟ್ ಮಾಡತ್ತಲ್ಲ ಸರ್? ಇಲ್ಲ, ಕಿಲ ಬರಕ್ಕಿಲ್ಲ. ಎಷ್ಟು ಬರುತ್ತೆ? ಲೆಟ್ಸ್ ಸಿ ದಟ್ ಒನ್. ಕಾನ್ಸೆಪ್ಟ್ ಗೊತ್ತಾದ್ರೆ ಪಕ್ಕಾ ಕ್ಲಿಯರ್ ಆಗತ್ತೆ. ನೋಡಿ, ನಾನು DC ತಗೊಂತಾ ಇದೀನಿ, ಆಕ್ಚುಲಿ AC ತಗೋಬೇಕು. ಇಟ್ಸ್ ಓಕೆ, ಸೇಮ್ ಎನರ್ಜಿ ಸ್ಪೆಂಡ್ ಆಗುತ್ತೆ. ಸೊ ಇದು 110 ವೋಲ್ಟ್ಸ್ ಇದೆ ಅನ್ಕೊಂತೀನಿ. ಇದು ಸೆಲ್ ಅಲ್ಲ, ಇದೇನಿದು ಬಲ್ಬ್ ಎಷ್ಟು ವ್ಯಾಟ್? 100 ವ್ಯಾಟ್ಸ್ ಬಲ್ಬ್ ನ ಇಷ್ಟು ವೋಲ್ಟೇಜ್ ಕನೆಕ್ಟ್ ಮಾಡಿದ್ವಿ. ಎಷ್ಟು ಎನರ್ಜಿ ಸ್ಪೆಂಡ್ ಮಾಡುತ್ತೆ? ಅಗೇನ್ ಆ ಮೂರು ಫಾರ್ಮುಲಾನ ರಿಕಾಲ್ ಮಾಡ್ಕೊಳ್ಳಿ. P is equals to VI, that is equals to I square R, that is equals to V square divided by R. ಸೊ I ವ್ಯಾಲ್ಯೂ ಅಗೇನ್ ಡೀಲ್ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟ್ ಆಗತ್ತೆ, ಒಂದು ಕೆಲಸ ಮಾಡ್ತೀನಿ. ಸೊ ಇದನ್ನ ಯೂಸ್ ಮಾಡ್ಕೊಂತೀನಿ. P is equals to V square by R. P is equals to V square divided by R. ಇಂಡಿಯಾಗೆ ಬನ್ನಿ. ಇನ್ ಇಂಡಿಯಾ ಆ ಬಲ್ಬ್ಗೆ ರೆಸಿಸ್ಟೆನ್ಸ್ ಎಷ್ಟಿರುತ್ತೋ ಅಮೆರಿಕಾಗ ಹೋದ್ರು ರೆಸಿಸ್ಟೆನ್ಸ್ ಅಷ್ಟೇ ಇರ್ಬೇಕಾ? ಅರೆ, ರೆಸಿಸ್ಟೆನ್ಸ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಮೆಟೀರಿಯಲ್. ಇಂಡಿಯಾಲಿ ಏನ್ ರೆಸಿಸ್ಟೆನ್ಸ್ ಇದೆಯೋ ಅಮೆರಿಕಲ್ಲೂ ಅಷ್ಟೇ ಇರಬೇಕು, ಪಾಕಿಸ್ತಾನಲ್ಲೂ ಅಷ್ಟೇ ಇರಬೇಕು. ಹಾಗಾದ್ರೆ ಇಂಡಿಯಾ ಕಂಡೀಷನ್ ಅಲ್ಲಿ ನಾನೊಂದು ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಕೊತೀನಿ. ಸೊ ಪವರ್ ಇಸ್ 100 ವ್ಯಾಟ್ಸ್ ವೆನ್ ಇಟ್ ಇಸ್ ಕನೆಕ್ಟೆಡ್ ಟು 220 divided by resistance. Can I find R? ಅರೆ ಇಲ್ಲ, ಅಂದ್ರೆ ಸಿಂಪಲ್ ಆಗಿ ಸುಮ್ಮನೆ ಗಬ್ಬಿಗಿರ್ಸ್ತೀರಿ ಸರ್ ನೀವು. ಸೊ R is equals to V square divided by R. V ಎಷ್ಟಿದೆ? ಸೊ ದಟ್ ಈಸ್ 220 whole square divided by P divided by 100. Is it clear? ಅರ್ಥ ಆಯ್ತಾ? ಸೊ R ವ್ಯಾಲ್ಯೂ ಎಷ್ಟಿದೆಯಪ್ಪ? R ವ್ಯಾಲ್ಯೂ ಇಸ್ ದಿಸ್ ಮಚ್. ಅದೇ R ವ್ಯಾಲ್ಯೂ ಇಲ್ಲಿರತ್ತ. ಸೊ ಲೆಟ್ ಮಿ ಕ್ಯಾಲ್ಕುಲೇಟ್. ಬೇಕಾದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಸೊ R is equals to 22 into 22. 4 ಬರತ್ತಾ? 22 into 22. Am I right? 00 whole divided by 100. So this is 2 get cancelled. So this is 444 ohm ಬರುತ್ತೆ. ಸೊ ಅದೇ ರೆಸಿಸ್ಟೆನ್ಸ್ ಇಲ್ಲೂ ಇರತ್ತಾ? ಹಾಗಾದ್ರೆ R ವ್ಯಾಲ್ಯೂ even in America is 440 ohm. ಇದು ಕರೆಕ್ಟ್ ಆಗಿದೆಯಾ? ಲೆಟ್ ಮಿ ಚೆಕ್ ಒನ್. 22 into 22 4444. ಯಾ,
ಎಡವಟ್ ಆಗಿದೆ ಇಲ್ಲಿ. 2 into 2 is 4, 4, 2 into 2 4, yeah 484 ಬರ್ತದೆ. ಐ ಆಮ್ ವೆರಿ ಸಾರಿ, 484 ಗೊತ್ತಾಗ್ಬಿಡುತ್ತೆ, ಮಿಸ್ಟೇಕ್ ಹಾಕಿದ್ರೆ 484 ಬರ್ತದೆ. ಸೊ ಟೂ zeros ಕ್ಯಾನ್ಸಲ್ ಆಯ್ತು. ಸೊ ದಿಸ್ ಮೆನಿ ಓಮ್ಸ್ ಆರ್ ದೇರ್. ಸೊ ಈಗ ಅದನ್ನ ತಗೊಂಡು ಅಮೆರಿಕ ಅಲ್ಲಿ ಕಂಡಕ್ಟ್ ಮಾಡ್ತೇನೆ. ದ ಪವರ್ ಕನ್ಸ್ಯೂಮ್ಡ್ ಇಸ್ ಗಿವೆನ್ ಬೈ ವಿ ಸ್ಕ್ವೇರ್ ಎಷ್ಟಿದೆ, ದಟ್ ಈಸ್ 110 ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 484 R value. So that is equals to 484. Obviously half ಆಗತ್ತೆ ನೋಡಿ. ಇದನ್ನ ಫ್ರಾಕ್ಷನ್ಸ್ ಅಲ್ಲಿ ಡೀಲ್ ಮಾಡ್ಕೊಳ್ಳೋ ಬದಲು ಒಂದು ಕೆಲಸ ಮಾಡ್ತೇನೆ. ಸೊ R is equals to 220 ನ 2 into 110 whole divided by 100. ಇದು ನ್ಯೂಮರೇಟರ್ ಸ್ಕ್ವೇರ್ ಬರ್ಕೊತೀನಿ. Can I write like that? ಆತರ ಬರ್ಕೋಬಹುದಾ? ಸೊ ಅದೇ ರೀತಿ ಇಲ್ಲೂ ಅಷ್ಟೇ. This is 110 whole square divided by 100. ಸೊ ಇದೇನ್ ಬರುತ್ತೆ, 4 into 110 whole square divided by 100. ಸೊ ನಮ್ಗೆ ಇಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂ ಇಲ್ಲಿದೆ. ಸೊ therefore ಪವರ್ ಇನ್ ಅಮೆರಿಕಾ ಇದೇನಿದು, ಒಂದ್ ನಿಮಿಷ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಫ್ಕೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ನಥಿಂಗ್ ಟು ವರಿ. ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು 4 into 110 whole square whole divided by 100. So power consumed is equals to V square 110 whole square whole divided by R value 4 into 110 divided by 100 square ಬರುತ್ತೆ. So ಏನಾಗುತ್ತೆ, ಪವರ್ is equals to 100 divided by 4, 25 watt. What does it mean? ಏನದರ ಅರ್ಥ ಸ್ವಲ್ಪ ಯೋಚನೆ ಮಾಡಿ. ಏನ್ ಹೇಳ್ದೆ ನಾನು ಅಂದ್ರೆ, ಆ ಬಲ್ಬ್ನ, ಯಾವ ಬಲ್ಬ್ನ, ಈ ತರ ಮೆನ್ಷನ್ ಆಗಿರ್ತಕ್ಕಂಥ ಬಲ್ಬ್ನ ಇಂಡಿಯಾಲಿ ಕನೆಕ್ಟ್ ಮಾಡಿದ್ರೆ 1 ಸೆಕೆಂಡ್ಗೆ 100 ಜೌಲ್ ಅಷ್ಟು ಎನರ್ಜಿ ತಿನ್ಕೊಳತ್ತೆ. ಅದೇ ಬಲ್ಬ್ನ ತಗೊಂಡು ಹೋಗಿ ಅಮೆರಿಕಾಲ್ ಕನೆಕ್ಟ್ ಮಾಡ್ತೀನಿ. ಏನ್ ಅಮೆರಿಕಾಲ್ ಚೇಂಜು, ಪೊಟೆನ್ಶಿಯಲ್ ವೋಲ್ಟೇಜ್ ಡಿಫರೆನ್ಸ್ 110 ಇರುತ್ತೆ, ನಮ್ಮಲ್ಲಿ 220 ಇರುತ್ತೆ. ಆ ಬಲ್ಬ್ ನ ತಗೊಂಡೋಗಿ ಇಲ್ಲಿ ಕನೆಕ್ಟ್ ಮಾಡಿದ್ರೆ 1 ಸೆಕೆಂಡ್ಗೆ 25 ಜೌಲ್ಸ್ ತಿನ್ಕೊಳ್ಳೋದು, ಅದು ಕಮ್ಮಿ. ಅರ್ಥ ಆಗ್ತಿದ್ಯಾ? ರೆಸಿಸ್ಟೆನ್ಸ್ ಸೇಮ್ ಇರುತ್ತೆ ಇಂಡಿಯಾಲು ಅಮೆರಿಕಾಲು, ಬಟ್ ದ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎನರ್ಜಿ ಇಸ್ ಡಿಫರೆಂಟ್ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ವೋಲ್ಟೇಜ್. ಕ್ಲಿಯರ್ ಆಗಿದೆಯಾ? ಸೊ ಈ ಕಂಡೀಷನ್ ಅಲ್ಲಿ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ, ಆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಇಲ್ಲಿ ಹಾಕೊಳ್ಳಿ. ಅಗೈನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ರಿಕ್ವೈರ್ಡ್ ಥಿಂಗ್. ಇಸ್ ಇಟ್ ಕ್ಲಿಯರ್? ಕನ್ಫರ್ಮ್ ಆಯ್ತಾ? ನಾನೇನ್ ಹೇಳಿದೆ ಅರ್ಥ ಆಗಿದೆಯಾ? ಕೆಲವೊಂದು ಪ್ರಾಬ್ಲಮ್ಸ್ ನ ಮಾಡೋಣ, ಯು ವಿಲ್ ಕಮ್ ಟು ನೋ ಈ ಪ್ರಾಬ್ಲಮ್ಸ್ ನ ಯಾವ ರೀತಿ ಟ್ಯಾಕಲ್ ಮಾಡೋದು. ನಾನು ಬಿಗಿನಿಂಗ್ ಅಲ್ಲಿ ಒಂದು ಫೋಟೋನ ಡಿಸ್ಪ್ಲೇ ಮಾಡಿದ್ದೆ, ಅದೇ ನಮ್ಮ ಬ್ಯೂಟಿಫುಲ್ ಮೈಸೂರು ಪ್ಯಾಲೇಸ್. ಸೊ ಯಾವ ಕಾಂಬಿನೇಷನ್ ಅಲ್ಲಿ ಬೇಕು ಲೈಟ್ಸ್, ಸೊ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಎಲ್ಲ ಲೈಟ್ಸ್ ಬ್ಲೋ ಆಗತ್ತಾ, ಸೊ ಏನಾದ್ರು ಪ್ರಾಬ್ಲಮ್ ಆದ್ರೆ, ಟೆಕ್ನಿಕಲ್ ಇಶ್ಯೂಸ್ ಆದ್ರೆ ಏನಾಗ್ಬೋದು ಎಲ್ಲ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಟೇಕ್ ದ ಪ್ರಾಬ್ಲಮ್ಸ್ ಆನ್ ದ ಬಲ್ಬ್. ಸೂಪರ್ ಆಗಿದೆ, ಸ್ಕಿಪ್ ಮಾಡಬೇಡಿ. ಲೆಟ್ಸ್ ಸ್ಟಾರ್ಟ್. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಬಲ್ಬ್ ಕನೆಕ್ಷನ್ಸ್ ಯೂಸಿಂಗ್ ಸಮ್ ಪ್ರಾಬ್ಲಮ್ಸ್. ನೋಡಿ, ಇಲ್ಲಿ ನೀಟ್ 2019 ಇಂದ ಒಂದು ಕ್ವಶನ್ ನ ತಗೊಂಡಿದ್ದೀನಿ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಈಗ ಸದ್ಯಕ್ಕೆ ನಿಮ್ಗೆ ಆಗದಿದ್ರು ಪರವಾಗಿಲ್ಲ, ಈ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ನೀವು ಯಾವುದೇ ರೀತಿ ಪ್ರಾಬ್ಲಮ್ಸ್ ನ ಟ್ಯಾಕಲ್ ಮಾಡೋ ಎಬಿಲಿಟಿ ಬರುತ್ತೆ. ಸೊ ಐ ಹೋಪ್ ಯು ಕ್ಯಾನ್ ಡೂ ದಟ್ ಒನ್. So let's take a problem from NEET 2019. NEET 2019 problem. The ratio of power consumption by bulbs when all are glowing, and situation 2, in a situation when 2 from section A, 1 from section B are removed. Nodi ee section ee kade idiyalla, so idu section A, idu section B. So ella bulbs glow ಆಗ್ತಿರಬೇಕಾದ್ರೆ ಏನ್ ಪವರ್ ಕನ್ಸಂಪ್ಷನ್ ಆಗತ್ತೆ divided by, so section A ನಲ್ಲಿ ಎರಡು ಬಲ್ಬ್ ನ ತೆಗೆದ್ಬಿಡಿ, ಇವೆರಡನ್ನೂ ತೆಗೆದ್ಬಿಡಿ, ಯಾವ್ದಾದ್ರು ಎರಡು, ಇವೆರಡನ್ನೂ ತೆಗೆದ್ಬಿಡಿ. ಸೆಕ್ಷನ್ ಬಿ ನಲ್ಲಿ ಒಂದು ಬಲ್ಬ್ ನ ತೆಗೆದ್ಬಿಡಿ. ಸೊ ಆ ಸಿಚುವೇಶನ್ ನಲ್ಲಿ ಯಾವ ರೀತಿ ಈ ಬಲ್ಬ್ಸ್ ಕನ್ಸ್ಯೂಮ್ ಆಗತ್ತೆ, ಅವೆರಡು ಪವರ್ ನ ಡಿವೈಡ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಪ್ರಾಬ್ಲಮ್? ಪೂರ್ತಿ ಸರ್ಕ್ಯೂಟ್ ಆಸ್ ಇಟ್ ಈಸ್ ಇದ್ದಾಗ, ಸೊ ಇದ್ರಲ್ಲಿ ಎರಡು, ಇದ್ರಲ್ಲಿ ಒಂದು ಬಲ್ಬ್ಸ್ ನ ತೆಗೆದ್ಬಿಡಿ, ಆವಾಗ ಪವರ್ ಕನ್ಸಂಪ್ಷನ್ ಏನಾಗತ್ತೆ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆಬ್ವಿಯಸ್ಲಿ ನೋಡಿ, ಈಗ ಫಸ್ಟ್ ಆಫ್ ಆಲ್ ನೀವು ಈ ಬಲ್ಬ್ಸ್ ನ ತೆಗಿರಿ, ಎರಡು ಬಲ್ಬ್ಸ್ ನ ತೆಗಿರಿ ಅಥವಾ ಎಲ್ಲಾ ಬಲ್ಬ್ಸ್ ನ ಹಾಕಿ, ಈ ಎಲ್ಲಾ ಬಲ್ಬ್ಸ್ ಅಲ್ಲೂ ಒಂದು ಫ್ಯಾಕ್ಟರ್ ಕಾಮನ್ ಆಗಿರತ್ತೆ. ಅದ್ ಏನು ಅಂತ ಹೇಳ್ತೀರಾ? ಪ್ಲೀಸ್ ಲೆಟ್ ಮಿ ನೋ ವಾಟ್ ಫ್ಯಾಕ್ಟರ್ ರಿಮೇನ್ಸ್. ಕರೆಂಟ್ ಸೇಮ್ ಇರತ್ತಾ? ಇಲ್ಲ. ನೋಡಿ ಇಲ್ಲಿ, ಸೊ ಇಲ್ಲಿ ಬರ್ತಕ್ಕಂಥ ಕರೆಂಟ್ ಇಲ್ಲೊಂಚೂರು ಹೋಗುತ್ತೆ, ಇಲ್ಲೊಂಚೂರು ಹೋಗುತ್ತೆ, ಇಲ್ಲಿಗೆ ಬರ್ತಕ್ಕಂಥ ಕರೆಂಟ್ ಈ ಕಡೆಗೆ ಹೋಗುತ್ತೆ, ಈ ಕಡೆಗೆ ಹೋಗುತ್ತೆ, ಅಂದ್ರೆ ವೇರಿ ಆಗ್ತಾ ಇರತ್ತೆ ಕರೆಂಟ್, ಬಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ನೋಡಿ. ಆಕ್ಚುಲಿ ಇವೆಲ್ಲ ಪ್ಯಾರಲಲ್ ಅಲ್ಲಿ ಇದೆ. ಅರೆ ಇವೆಲ್ಲ ಕಾಮನ್ ಪಾಯಿಂಟ್ ಆಗತ್ತಾ? ಇವು ಮೂರು ಒಂದ್ ಕಡೆಗೆ ಮರ್ಜ್ ಮಾಡ್ಬೋದಾ? ಇವು ಮೂರು ಒಂದ್ ಕಡೆಗೆ ಮರ್ಜ್ ಮಾಡ್ಬೋದು. ಬೇಸಿಕಲಿ ಈ ಸರ್ಕ್ಯೂಟ್ ಈ ತರ ಇದೆ.
ನಾನು ಬಲ್ಬ್ಸ್ ಬದಲು ರೆಸಿಸ್ಟರ್ ನ ಯೂಸ್ ಮಾಡ್ತೀನಿ. ಅಂದ್ರೆ ಸೇಮ್ ಮ್ಯಾಥಮೆಟಿಕ್ಸ್ ಎಲ್ಲ ಸೇಮ್. ಇಲ್ಲಿ ಹೀಟ್ ಎನರ್ಜಿ ಬರುತ್ತೆ, ಅಲ್ಲಿ ಲೈಟ್ ಎನರ್ಜಿ ಬರುತ್ತೆ ಅಷ್ಟೇ. ಇನ್ನೆಲ್ಲ ಡಿಫ್ರೆಂಟ್, ಇನ್ನೆಲ್ಲ ಸೇಮ್ ಟು ಸೇಮ್, ನಥಿಂಗ್ ಟು ವರಿ. ಸೊ ನಾನು ಈ ಸರ್ಕ್ಯೂಟ್ ನ ಈ ತರ ಬರ್ಕೋಬಹುದು ನೋಡಿ. ಬಲ್ಬ್ಸ್ ನ ತೆಗೆದ್ಬಿಟ್ಟು ರೆಸಿಸ್ಟರ್ ನ ಹಾಕಿದ್ದೀನಿ. ಏನ್ ಚೇಂಜ್ ಆಗತ್ತೆ? ರೆಸಿಸ್ಟರ್ ಅಲ್ಲಿ ಹೀಟ್ ಬರುತ್ತೆ, ಬಲ್ಬ್ ಅಲ್ಲಿ ಲೈಟ್ ಬರುತ್ತೆ, ಅದ್ರ ಜೊತೆಗೆ ಹೀಟ್ ಬರುತ್ತೆ. ಇದೇ ಸರ್ಕ್ಯೂಟ್ ಇಲ್ಲಿರೋದು. ಸೊ ಇದನ್ನ ತಗೊಂಡು ಹೋಗಿ ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡ್ತಾರೆ. ಸೊ ಈಗ ಈ ಬ್ಯಾಟರಿಗೆ ಕನೆಕ್ಟ್ ಮಾಡಿದಾಗ ಇದು ಸೆಕ್ಷನ್ ಎ, ಇದು ಸೆಕ್ಷನ್ ಬಿ. ಸೆಕ್ಷನ್ ಎ ಮತ್ತೆ ಬಿ ನಲ್ಲಿ ಪೊಟೆನ್ಶಿಯಲ್ ಈಕ್ವಲ್ ಆಗಿ ಐಡೆಂಟಿಕಲ್ ಬಲ್ಬ್ಸ್ ಅಂತ ಹೇಳ್ತೀರಾ, ರೆಸಿಸ್ಟೆನ್ಸ್ ಸೇಮ್ ಇರ್ಬೇಕಾ? ಹಾಗಾದ್ರೆ ಇಲ್ಲಿ ಪೊಟೆನ್ಶಿಯಲ್ ಇ ಇದ್ರೆ ಇವೆರಡರ ಈ ಮೂರು ನಡುವೆ E/2 ಇರುತ್ತೆ, ಇಲ್ಲೂ ಅಷ್ಟೇ E/2 ನೇ ಇರುತ್ತೆ, ಸೇಮ್ ಪೊಟೆನ್ಶಿಯಲ್ ಇರುತ್ತೆ. ಹಾಗಾದ್ರೆ ಈ ಬಲ್ಬ್ ಅಲ್ಲೂ E/2 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 ಸೇಮ್ ಪೊಟೆನ್ಶಿಯಲ್ ಡ್ರಾಪ್ಸ್ ಅಕ್ರಾಸ್ ಆಲ್ ದ ರೆಸಿಸ್ಟರ್ಸ್. ನೌ ವೆನ್ ಆಲ್ ದ ಬಲ್ಬ್ಸ್ ಆರ್ ಗ್ಲೋಯಿಂಗ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಿರುತ್ತೆ ಹೇಳ್ತೀರಾ? ಅರೆ ಒಂದು ಬಲ್ಬ್ ರೆಸಿಸ್ಟೆನ್ಸ್ ಆರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಅ ಫಾರ್ಮುಲಾ, ಪವರ್ ಇಸ್ ಈಕ್ವಲ್ಸ್ ಟು E square divided by R. So power is equals to E square, ಅರೆ V square ಬದಲು E ಹಾಕಿದ, ಅವ್ರು E ಕೊಟ್ಟಿದ್ದಾರೆ, ಹೆಸರು ಚೇಂಜ್ ಮಾಡಿದ್ರೆ P is equal to V square divided by R. ಅದನ್ನ ಯೂಸ್ ಮಾಡ್ತೀನಿ. ಅದನ್ನೇ ಯಾಕೆ ಯೂಸ್ ಮಾಡ್ಬೇಕು? ಬೇರೆ ಎರಡು ಫಾರ್ಮುಲಾ ಯೂಸ್ ಮಾಡಕ್ ಹೋದ್ರೆ ಕರೆಂಟ್ ಗೊತ್ತಿಲ್ಲ, ಕರೆಂಟ್ ಫೈಂಡ್ ಔಟ್ ಮಾಡ್ತಾ ಕೂತ್ಕೊಂಡ್ರೆ ಕರೆಂಟ್ ಶಾಕ್ ಹೊಡಿಯುತ್ತೆ. ಹಾಗಾಗಿ ಸಿಂಪಲ್ ಆಗಿರ್ಲಿ ಅಂತ ಆ ಫಾರ್ಮುಲಾ ಚೂಸ್ ಮಾಡ್ಕೊಂಡಿರಿ. ಸೊ ಲೆಟ್ ಮಿ ಟೇಕ್, ಈಗ ಪೂರ್ತಿ ಸರ್ಕ್ಯೂಟ್ ಗ್ಲೋ ಆಗ್ತಿರ್ಬೇಕಾದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಿದೆಯಪ್ಪ? ವಾಟ್ ಇಸ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್? ಇವನು R ಪ್ಯಾರಲಲ್ ಅಲ್ಲಿ ಇದೆ. ಸೊ R ಪ್ಯಾರಲಲ್ ಇದ್ರೆ R/3 ಬರುತ್ತೆ. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡ್ಕೊಂಡ್ರೆ R/3 ಬರ್ತಾನೆ ಇವನು ಸೆಕ್ಷನ್ ಎ. ಮತ್ತೆ ಸೆಕ್ಷನ್ ಬಿ ಅಲ್ಲಿ ಇನ್ನೊಂದು R/3 ಇರ್ತಾನೆ. ಸೊ ಮತ್ತೆ ಅಗೇನ್ ಅವೆರಡನ್ನು ಆಡ್ ಮಾಡಿದ್ರೆ 2R/3 ಬರ್ತಾರೆ. ಅವ್ನ್ ತಗೊಂಡ್ ಹೋಗಿ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ದಟ್ಸ್ ಇಟ್, ಕೇಳ್ಕತ್ತ ದುಕಾನ್. ಸೊ ಈ ಪೂರ್ತಿ ಇರೋದು ಒಂದೇ, ಇವನೊಬ್ಬ ಇರೋದು ಒಂದೇ. ಅಂದ್ರೆ ಈ R ಬಲ್ಬ್ ಒಂದು ರೆಸಿಸ್ಟೆನ್ಸ್ R ಇರೋ ಬಲ್ಬ್ ನ ಕನೆಕ್ಟ್ ಮಾಡೋ ಬದಲು ಯಾವುದೋ ಒಂದು ಬಲ್ಬ್ ನ 2R/3 ಸೇಮ್ ರೇಟಿಂಗ್ ಇರ್ತಕ್ಕಂಥ 2R/3 ರೆಸಿಸ್ಟೆನ್ಸ್ ಇರ್ತಕ್ಕಂಥ ಇನ್ನೊಂದು ಬಲ್ಬ್ ನ ಕನೆಕ್ಟ್ ಮಾಡಿ. ಸೊ ಸೇಮ್ ಲೈಟ್ ಬರ್ತಿರತ್ತೆ. That's what he is saying. So 2R/3. So power in situation 1, power 1 is equals to same voltage idea. So E square divided by R value, that is 2R/3 ಬರುತ್ತೆ. So R/3. So ಅದನ್ನ ಬೇಕಾದ್ರೆ ನ್ಯೂಮರೇಟರ್ ಬರ್ಕೊಂತೀನಿ. So 3E square divided by 2R. That's it. So let me keep this as it is. So point number 1. ಸೊ ಈಗ ಎರಡು ಬಲ್ಬ್ ನ ಕಿತ್ಬಿಡ್ತೀನಿ. ಇಲ್ಲಿ ಸೆಕ್ಷನ್ ಎ ಇಂದ ಎರಡು ಬಲ್ಬ್ ನ ತೆಗೆದ್ಬಿಡೋಣ. ಸೆಕ್ಷನ್ ಎ ಇಂದ ಎರಡು ಬಲ್ಬ್, ಕ್ವಶನ್ ಹಾಗೆ ಇರ್ಲಿ. ಸೊ ಈಗ ನೆಕ್ಸ್ಟ್ ಪಾರ್ಟ್ ನ ಸಾಲ್ವ್ ಅದೇ ರೇಷಿಯೋ ಕೇಳಿರೋದು ಒಂದೇ ಅಲ್ಲ. ಸೊ ಈಗ ಇಲ್ಲಿ ಎರಡು ಬಲ್ಬ್ ನ ಕಿತ್ಬಿಡ್ತೀನಿ ಡಮಾರ್, ಮತ್ತೆ ಇಲ್ಲಿ ಒಂದು ಬಲ್ಬ್ ನ ಕಿತ್ಬಿಡ್ತೀನಿ ಸೆಕ್ಷನ್ ಬಿ ಅಲ್ಲಿ. ಇವೆರಡು, ಇವನ್ ಒಂದು. ಸೊ ಈಗ ಏನಾಗತ್ತೆ ನೋಡಿ, ಈಗಲೂ ವೋಲ್ಟೇಜ್ ಅಷ್ಟೇ ಇರತ್ತೆ, ವೋಲ್ಟೇಜ್ ಚೇಂಜ್ ಆಗಲ್ಲ ನೋಡಿ. ಇಲ್ಲಿ E/2 ಇರತ್ತೆ, ಹೌದಾ? ಇಲ್ಲ, ಚೇಂಜ್ ಆಗತ್ತೆ. ಯಾಕೆ ಹೇಳಿ ನೋಡೋಣ. ಸೊ ಇಲ್ಲಿ R ಇದೆ, ಇಲ್ಲಿ R ಇದೆ, ಇಲ್ಲಿ R ಇದೆ. R/2. ಸೊ ಈಗ ಫೈನಲ್ ಆಗಿ ಒಂದ್ ಕೆಲಸ ಮಾಡೋಣ, ನೆಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ ಈಕ್ವಲೆಂಟ್ ಸರ್ಕ್ಯೂಟ್ ನ ಬರೋದ್ರೆ, ಲೆಟ್ ಮಿ ರೀಪ್ಲೇಸ್ ದಿಸ್ ಒನ್. ಸೊ 2R ಬರ್ತಾನ, ಸಾರಿ R ಇಂಟು R ಮತ್ತೆ R ಪ್ಯಾರಲಲ್ ಇದೆ, ಏನ್ ಬರುತ್ತೆ? R/2 ಬರುತ್ತೆ. R/2 R ಬರ್ತಾನೆ. ಸೊ ಫೈನಲ್ ಆಗಿ 3R/2 ಇವನ್ನ ಆಡ್ ಮಾಡಿದ್ರೆ, ಸೊ ಈ ಸರ್ಕ್ಯೂಟ್ ಬದಲು ಇವನ್ನ ಹಾಕೊಳ್ಳೋದು ಬೆಟರ್. ಸೊ ದಟ್ಸ್ ಇಟ್. ಸೊ ದಿಸ್ ಇಸ್ ಇ. ಈಗ ಈ ನಾಲ್ಕು ಬಲ್ಬ್ ಇರೋದು ಒಂದೇ, ಇವನೊಬ್ಬ ಇರೋದು ಒಂದೇ. ಹಾಗಾದ್ರೆ ದ ಪವರ್ ಇನ್ ದ ಸೆಕೆಂಡ್ ಸಿಚುವೇಶನ್ ಇಸ್ E square divided by ಏನದು? R dash, that is E square divided by R dash ಏನ್ ಬರ್ತಿದೆ? 3R whole divided by 2. ಮತ್ತೆ 2 ನ್ಯೂಮರೇಟರ್ ಗೆ ಹೋಗುತ್ತೆ. So that is P2 is equals to 2E square divided by 3R. ಸೊ ನಂಗೆ ರೇಷಿಯೋ ಬೇಕಾಗಿರೋದ್ರಿಂದ P1 is to P2 ಬೇಕಾಗಿರೋದ್ರಿಂದ, so what I can do, P1 divided by P2, what we get is 3E square divided by 2R whole divided by 2E square whole divided by 3R. So E square R ಡಮಾರ್ ಆಗ್ತಾರೆ, ಇನ್ನು ಉಳಿದಿರ್ತಕ್ಕಂಥವ್ರು ಮಲ್ಟಿಪ್ಲೈ ಆಗ್ತಾರೆ. 9 divided by 4 ಬರ್ತದೆ. So therefore the answer is 9:4. ಹೇಗಿದೆ ಪ್ರಾಬ್ಲಮ್? ಅಲ್ಲ ಸಿಂಪಲ್ ಇದೆ, ತಲೆ ಕೆಡ್ಸ್ಕೋಬೇಡಿ. ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಬಲ್ಬ್ ಕಾಣಿಸ್ತಿದೆ ಅಲ್ಲಿ, ಬೇಸಿಕಲಿ ರೆಸಿಸ್ಟರ್ ಪ್ರಾಬ್ಲಮ್ ಅಷ್ಟೇ, ಏನಿಲ್ಲ. ಬಲ್ಬ್ ಬದಲು ರೆಸಿಸ್ಟೆನ್ಸ್ ಹಾಕಿದೀನಿ, ಇಲ್ಲಿ ಹೀಟ್ ಕೊಡ್ತಾನೆ ಅಷ್ಟೇ ಇವನು.
ಇವನಾದ್ರೆ ಹೀಟ್ ಜೊತೆಗೆ ಲೈಟ್ ಕೂಡ ಕೊಡ್ತಾರೆ. ಸೊ ಎವ್ರಿಥಿಂಗ್ ಇಸ್ ಸೇಮ್, ಎನರ್ಜಿ ಕನ್ಸ್ಯೂಮ್ ಆಗ್ತಿದೆ ಅಷ್ಟೇ ನಮ್ಗೆ ಬೇಕಾಗಿರೋದು. ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಫ್ರಮ್ ನೀಟ್ 2004. ಹಳೆ ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿದೆ, ಮಾಡೋಣ. ಡನ್. ಇಲ್ಲೊಂದಿದೆ ಸಿಂಪಲ್ ಕ್ವಶನ್, ನೋಡೋಕೆ ಸಿಂಪಲ್ ಆಗಿದೆ ಬಟ್ ಆನ್ಸರ್ ಮಾಡಕ್ಕೆ ಒಂಚೂರು ಎಡುತ್ತೀರಿ ಅಂತ ಅನ್ಕೋತಾ ಇದ್ದೀನಿ. 3 ಐಡೆಂಟಿಕಲ್ ಬಲ್ಬ್ಸ್ ಇದೆ. ಇಲ್ಲಿಂದ ಆನ್ಸರ್ ಮಾಡ್ಬೋದು ನಿಮ್ಮ ಮೈಸೂರು ಪ್ರಾಬ್ಲಮ್, ಮೈಸೂರು ಪ್ಯಾಲೇಸ್ ಪ್ರಾಬ್ಲಮ್ ಹೇಳಿದ್ನಲ್ಲ ಬಿಗಿನಿಂಗ್ ಅಲ್ಲಿ, ಆ ಕ್ವಶನ್ಗೆ ಇಲ್ಲಿಂದ ಆನ್ಸರ್ ಮಾಡ್ಬೋದು. ಇದೇ ಬಲ್ಬ್ ನ ನೆಕ್ಸ್ಟ್ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ, ಅವಾಗ ಏನಾಗತ್ತೆ ನೋಡೋಣ. ಸೊ 3 ಬಲ್ಬ್ಸ್ ನ ಸೀರೀಸ್, ಐಡೆಂಟಿಕಲ್ ಬಲ್ಬ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ ಈಚ್ ಒನ್ ಇಸ್ ಹ್ಯಾವಿಂಗ್ 60 ವ್ಯಾಟ್ಸ್ and all the combination is connected across 200 volt as shown in the figure. So ಕೇಳ್ತಿರೋದೇನಪ್ಪ ಅಂದ್ರೆ ಪವರ್ ಡ್ರಾನ್ ಬೈ ಸರ್ಕ್ಯೂಟ್. ಈಗ ಸರ್ಕ್ಯೂಟ್ ಇಂದ ಎಷ್ಟು ಪವರ್ ಡ್ರಾ ಆಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡ್ಬೋದು. ನಿಮ್ಮ ಆನ್ಸರ್ ಏನಾದ್ರೂ ಆನಾದ್ರೂ ಆಪ್ಷನ್ ಸಿ ಆಗಿದೆ, ರಾಂಗ್ ಆನ್ಸರ್. ಡಮಾರ್ ಯಾಕೆ ಅಂತ ಹೇಳ್ತೀನಿ ನೋಡಿ. ಆಕ್ಚುಲಿ ರೆಸಿಸ್ಟರ್ಸ್ ಅಂತ ಅನ್ಕೋಬೋದಾ? ಅರೆ ಬಲ್ಬ್ಸ್ ಇಟ್ಸ್ ಓಕೆ, ಅಂಡರ್ಸ್ಟುಡ್, ಬಲ್ಬ್ಸ್ ಅವು, ಬಟ್ ಬಲ್ಬ್ ಬದಲು ನಾನು ರೆಸಿಸ್ಟರ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡೆ. ರೆಸಿಸ್ಟರ್ಸ್ ಸೀರೀಸ್ ಅಲ್ಲಿ ಇದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ, ಕರೆಂಟ್ ಏನಾಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ. ಆಕ್ಚುಲ್ ಆಗಿ ಒಂದು ಬಲ್ಬ್ ಏನ್ ಡ್ರಾ ಮಾಡ್ತಿರುತ್ತೋ ಅದಕ್ಕಿಂತ ಕಮ್ಮಿನೇ ಡ್ರಾ ಮಾಡ್ಬೇಕು. ಸೊ ಈಗ ಒಂದು ಕೆಲಸ ಮಾಡೋಣ, ರೆಸಿಸ್ಟರ್ ನ ತಗೊಂಡು ಹ್ಯಾಂಡಲ್ ಮಾಡ್ತೀನಿ. ಆಲ್ರೆಡಿ ಹೇಳಿದೀನಿ, ಏನು ಅಬ್ಜೆಕ್ಷನ್ ಇಲ್ಲ. ಸೊ ದಿಸ್ ಇಸ್ ರೆಸಿಸ್ಟೆನ್ಸ್ ಆರ್ ಇದೆ ಅನ್ಕೊಳ್ಳೋಣ, ಆರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದನ್ನ ತಗೊಂಬಂದು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ ಈ ಮೂರ್ನು ಇಡೋ ಬದಲು ಇನ್ನೊಂದು ಬಲ್ಬ್ ನ ಹೇಳ್ತೀನಿ, ಅವನು ರೆಸಿಸ್ಟೆನ್ಸ್ 3R ಇರಬೇಕು. 3R ಇರುತ್ತೆ, ಅದೇ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ. ಸೊ ಬರೀ ಒಂದು ಬಲ್ಬ್ ನ ಕನೆಕ್ಟ್ ಮಾಡಿದ್ರೆ 60 ಜೌಲ್ ಪರ್ ಸೆಕೆಂಡ್ ಕೊಡ್ತಿರುತ್ತೆ, ಬಟ್ 3 ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗ್ತಿದೆ. ಸೊ ಲೆಟ್ ಮಿ ಸಿ. ಸೊ R equivalent is this much, 3R. ಈಗ ಪವರ್ is directly proportional to E square, P is equals to E square divided by R. Am I right? ಸೊ R ಬದಲು ಇಲ್ಲಿ 3R ಬರ್ತಿದೆ, R equivalent ಜಾಗದಲ್ಲಿ 3R ಬರ್ತಿದೆ. ಅಂದ್ರೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ರೆ ರೆಸಿಸ್ಟೆನ್ಸ್ ಏನಾಗತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದ್ರೆ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ಹೌದು. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫಾರ್ಮುಲಾ ಏನು? ಆರ್ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು R1 ಪ್ಲಸ್ R2 ಪ್ಲಸ್ R3 ಅಪ್ ಟು n ನಂಬರ್ ವರೆಗೂ ನೀವು ಆರ್ಗ್ಯುಮೆಂಟ್ ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ನಮ್ಗೆ ರಿಲೇಷನ್ ಇದೆ, ಪವರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R ಅಂತ, ಹೌದಾ? ಇದ್ರ ಪ್ರಕಾರ ಹಾಗಾದ್ರೆ when identical resistors ಅಥವಾ bulbs are connected, ನೋಡಿ ಈ ಕಾನ್ಸೆಪ್ಟ್ ರೆಸಿಸ್ಟರ್ ಗೂ ಅಪ್ಲೈ ಆಗುತ್ತೆ. ಸೊ ಪವರ್ ಈಕ್ವಲೆಂಟ್ ಇಸ್ ಗಿವೆನ್ ಬೈ, ಯಾವಾಗ ಸೀರೀಸ್ ನಲ್ಲಿ, ದಿಸ್ ಇಸ್ ಇನ್ ಸೀರೀಸ್. ಈ ಲಾಜಿಕ್ ಪ್ರಕಾರ 1 ಡಿವೈಡೆಡ್ ಬೈ ಪವರ್ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು 1 ಬೈ P1 ಪ್ಲಸ್ 1 ಬೈ P2 ಪ್ಲಸ್ 1 ಬೈ P3. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಒಂದು ನೋಟ್ ಪಾಯಿಂಟ್ ಸಿಕ್ತು. ಪವರ್ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು 1 ಬೈ P1 ಪ್ಲಸ್ 1 ಬೈ P2 ಪ್ಲಸ್ 1 ಬೈ P3. ಈಗ ಕೊಟ್ಟಿರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಸೊ 1 ಡಿವೈಡೆಡ್ ಬೈ P ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು 1 ಬೈ 60 1 ಬೈ 60 1 ಬೈ 60 ಬರುತ್ತಾ? ಏನ್ ಬರುತ್ತೆ? 3 ಇಂಟು 1 ಬೈ 60, 3 ಟೈಮ್ಸ್ ಆಗತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು P ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು 20 ವ್ಯಾಟ್ಸ್ ಬರುತ್ತೆ. ಇನ್ನೊಂದು ಕನೆಕ್ಟ್ ಮಾಡಿ 60 ಡಿವೈಡೆಡ್ ಬೈ 4 ಬರುತ್ತೆ. ಇನ್ನೊಂದು ಕನೆಕ್ಟ್ ಮಾಡಿ 60 ಡಿವೈಡೆಡ್ ಬೈ 5 ಬರುತ್ತೆ. ಅರೆ ಮೈಸೂರ್ ಪ್ಯಾಲೇಸ್ ಅಲ್ಲಿ ಲೈಟ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾ ಹೋದ್ರೆ ಏನಾಗತ್ತೆ ಸಮಸ್ಯೆ ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಅಫ್ಕೋರ್ಸ್ ಸೀರೀಸ್ ನಲ್ಲಿ ಇಲ್ಲ, ಮೈಸೂರ್ ಪ್ಯಾಲೇಸ್ ನಲ್ಲಿ ಲೈಟ್ಸ್ ಎಲ್ಲ ಪ್ಯಾರಲಲ್ ಅಲ್ಲಿ ಇದೆ. ಸಪೋಸ್ ಇಲ್ಲಿ 3 ಲೈಟ್ಸ್ ಇದೆ, ಪವರ್ ಎಷ್ಟು ಬಂತು? 20 ಬಂತು. ನನ್ 4 ಲೈಟ್ಸ್, ಇನ್ನೊಂದು ಯಾವ್ದೋ ಒಂದು ಗೋಡೆ ಸಿಕ್ತು, ಅಲ್ಲಿಗೆ ಇನ್ನೊಂದು ಲೈಟ್ ಹಾಕ್ಬೇಕಾಗಿ ಬಂತು. ಹಾಗಾಗಿ ಏನ್ ಮಾಡ್ತೀನಿ, ಸೊ P ಈಕ್ವಲೆಂಟ್ ಏನಾಗತ್ತೆ ನೋಡಿ, 60 ಬೈ 4 ಆಗತ್ತಾ? 60 ಡಿವೈಡೆಡ್ ಬೈ 4 ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಅರೆ 15 ವ್ಯಾಟ್ಸ್. ಅದೇ 5 ಲೈಟ್ಸ್ ನ ಹಾಕಿದ್ರೆ P ಈಕ್ವಲೆಂಟ್ ಏನಾಗುತ್ತೆ? 60 ಡಿವೈಡೆಡ್ ಬೈ 5. ಸೊ ದಟ್ ಈಸ್ ಈಕ್ವಲ್ಸ್ ಟು 12 ವ್ಯಾಟ್ಸ್. ಕಮ್ಮಿ ಆಗ್ತಾ ಇದೆ, ಹೋಗ್ಲಿ, ಕಮ್ಮಿ ಆದ್ರೆ ಆಗ್ಲಿ, ಲೈಟ್ ಅನ್ನೋದು ಇದ್ದೇ ಇರತ್ತಲ್ಲ. ಏನೋ ಒಂದು ಗ್ರಾಚಾರ ಆಯ್ತಪ್ಪ, ಇಲ್ಲಿ ಯಾವ್ದೋ ಒಂದು ಇಲಿ ಮರಿ ಬಂತು, ಅದೇ ಇಲಿ ಕಿಚ್ಚಿ ಇಲಿ, ಅದ್ ಬಂದು ಇಲ್ಲಿ ಕಟ್ ಮಾಡ್ಬಿಡ್ತು. ಎಲ್ಲೋ ಮೂಲೆಯಲ್ಲಿ ಯಾವ್ದೋ ಒಂದು ವೈರ್ ಕಟ್ ಆಗೋಯ್ತು ಅಂತ ಅನ್ಕೊಳ್ಳಿ, ಕರೆಂಟ್ ಪಾಸ್ ಆಗಕ್ಕೆ ಏನೋ ಪ್ರಾಬ್ಲಮ್ ಆಗೋಗಿ ಪೂರ್ತಿ ಮೈಸೂರು ಪ್ಯಾಲೇಸ್ ಎಲ್ಲ ಲೈಟ್ ಡಮಾರ್ ಕತ್ಲಾಗೋಗತ್ತೆ. ಅರೆ ಎಲ್ಲೋ ಒಂದ್ ಲೈಟ್ ಹೋದ್ರೆ ಫಿಲಮೆಂಟೇ ಹೋಯ್ತು ಅಂತ ಇಲ್ಲಿ ಬೇಡ ಪಾಪ, ಇಲ್ಲಿಗೆ ಅಕ್ಷರ ಪಡೆಯೋದು. ಸೊ ಏನೋ ಮ್ಯಾನುಫ್ಯಾಕ್ಚರಿಂಗ್ ಎರರ್ ಆಗಿ ಅಲ್ಲಿ ಫಿಲಮೆಂಟೇ ಹೋಯ್ತು, ಕರೆಂಟ್ ಪಾಸ್ ಆಗೋದೇ ಇಲ್ವೇ, ಸೀರೀಸ್ ಫೇಲ್ ಆಗ್ತಿದೆ. ಹಾಗಾದ್ರೆ ಏನ್ ಸರ್ ಪರಿಹಾರ? ಜಾಸ್ತಿ ಬಲ್ಬ್ಸ್ ಆಗ್ತಾ ಇದ್ರೆ ಬ್ರೈಟ್ನೆಸ್ ಕಮ್ಮಿ ಆಗ್ತಾ ಇದೆ, ಅದೇ ರೆಸಿಸ್ಟೆನ್ಸ್ ಜಾಸ್ತಿ ಆಗತ್ತೆ.
ಕರೆಂಟ್ ಕಮ್ಮಿ ಆಗತ್ತೆ. ಕರೆಂಟ್ ಕಮ್ಮಿ ಆದ್ರೆ ಬ್ರೈಟ್ನೆಸ್ ತುಂಬಾ ಡಿಮ್ ಆಗಿರುತ್ತೆ. ಅವ್ರೆ 10,000 ಲೈಟ್ಸ್, ಅಷ್ಟು ಲೈಟ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿ ಎಲ್ಲೋ ಒಂದ್ ಕಡೆ ಹೋದ್ರು ಡಮಾರ್ ಪೂರ್ತಿ ಪ್ಯಾಲೇಸ್ ಎಲ್ಲ ಕತ್ಲೆ ಆವರಿಸುತ್ತೆ. ಹಾಗಾಗಿ ಸೊ ಸೀರೀಸ್ ಕಾಂಬಿನೇಷನ್ ನಮ್ಗೆ ಹೆಲ್ಪ್ ಆಗಲ್ಲ. ಸೊ ಲೆಟ್ ಸಿ. ಸೊ ಈಗ ಇದೇ ಬಲ್ಬ್ ಇದಕ್ಕೆ ಆನ್ಸರ್ ಇದೆಯಪ್ಪ ಅಷ್ಟೇ, 20 ವ್ಯಾಟ್ಸ್. ಈ ಕ್ವಶನ್ಗೆ 2014 ಅಲ್ಲಿ 3 ಬಲ್ಬ್ಸ್ ನ ಕೊಟ್ಟಿದ್ದಾರೆ ಅಷ್ಟೇ, ಏನೂ ಇಲ್ಲ. ನಾನು ಎಕ್ಸ್ಟೆಂಡ್ ಮಾಡಿರೋದು ಆರ್ಗ್ಯುಮೆಂಟ್. 3 ಬಲ್ಬ್ಸ್ ಕೊಟ್ಟಿದ್ರು, ಅದನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ 20 ವ್ಯಾಟ್ಸ್. ಸೊ ಈಗ ಅದನ್ನೇ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ನಾನು ಇನ್ನೊಂದು ಕ್ವಶನ್ ಕೊಡ್ತಾ ಇದೀನಿ ನೋಡಿ. ಈ 3 ಬಲ್ಬ್ಸ್ ನ ತಗೊಂಡ್ ಹೋಗಿ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡೋಣ, ಏನಾದ್ರು ಉದ್ದಾರ ಆಗತ್ತಾ ಲೈಟ್? ಲೆಟ್ಸ್ ಸಿ. ಯೂಸ್ ಆಗತ್ತಾ? ಪ್ರಯೋಜನ ಇದೆಯಾ? ಲೆಟ್ಸ್ ಸಿ. ಅಫ್ಕೋರ್ಸ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋದ್ರಿಂದ ಪ್ರಾಬ್ಲಮ್ಸ್ ಇದೆ. ಅರೆ 4, 5 ಆದ್ರೆ ನಾವು ಮ್ಯಾನೇಜ್ ಮಾಡ್ಬಿಡೋದು ಮನೆ ಕಡೆ. ಬಟ್ ಸ್ಟ್ರೀಟ್ ಲೈಟ್ಸ್ ಕೂಡ ಅದೇ ತರ ಇರುತ್ತೆ. ಒಂದ್ ಸ್ಟ್ರೀಟ್ ಲೈಟ್ ಆದ್ಮೇಲೆ ಇನ್ನೊಂದು, ಅದೇ ಕಿಲೋಮೀಟರ್ ಗಟ್ಲೆ ಇರುತ್ತೆ. ಹೆಂಗ್ ಮ್ಯಾನೇಜ್ ಮಾಡೋದು? ಲೆಟ್ಸ್ ಸಿ. So let's assume we are connecting those bulbs in parallel. Parallel ಅಲ್ಲಿ ಕನೆಕ್ಟ್ ಮಾಡ್ತೀನಿ. Parallel ಅಲ್ಲಿ ಕನೆಕ್ಟ್ ಮಾಡ್ತೀನಿ across same 200 volts. 200 volts. 60 60 60 60 watts 60 watts 60 watts. ಈಗ ಏನಾಗ್ಬೋದು? ಪವರ್ ಕನ್ಸಂಪ್ಷನ್. ಅರೆ ಕರೆಂಟ್ ಏನಾರ ಕಮ್ಮಿ ಆಗತ್ತಾ? ಕರೆಂಟ್ ಕಮ್ಮಿ ಆಗಲ್ಲ, ರೆಸಿಸ್ಟೆನ್ಸ್ ಕಮ್ಮಿ ಆಗತ್ತೆ. ನೋಡಿ, ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ರೆ ಒಂದೊಂದು ಬಲ್ಬ್ ರೆಸಿಸ್ಟೆನ್ಸ್ ಕಮ್ಮಿ ಆಗತ್ತೆ, ಮತ್ತೆ ಬೇಕಾಗಿರ್ತಕ್ಕಂಥ ಕರೆಂಟು ಸಿಂಪ್ಲಿಫೈ ಬ್ಯಾಲೆನ್ಸ್ ಹಾಕೊಂಡು ಅಷ್ಟೇ ಕಾನ್ಸ್ಟೆಂಟ್ ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಸಿ. ಈಗ 200 ವ್ಯಾಟ್ಸ್ ಇದೆ. ಸೊ ಪವರ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಫಾರ್ಮುಲಾ. ಇದಕ್ಕೆ ಈಕ್ವಲೆಂಟ್ ಸರ್ಕ್ಯೂಟ್ ನ ಬರೆದ್ರೆ, ಸೊ ಇದ್ರ ರೆಸಿಸ್ಟೆನ್ಸ್ ಆರ್ ಇದೆ, ಇದು ಆರ್ ಇದೆ, ಆರ್ ಇದೆ. ಇದೇನಾಗತ್ತೆ? R/3 ಆಗತ್ತಾ? R/3 ಆಗತ್ತೆ. So now the power consumed by circuit is E square divided by R. That is E square ಹಾಗೆ ಇಲ್ಲಿ 220. Let me keep as it is divided by R. ಏನಾಗ್ತಾ ಇದೆ? So that is R divided by 3 ಬರುತ್ತೆ, 3 ಇಲ್ಲಿಗೆ ಹೋಗುತ್ತೆ. 3 times power ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದೆ. ಅರೆ try to understand what I am saying. ಬ್ರೈಟ್ನೆಸ್ ಕಮ್ಮಿ ಆಗ್ತಿಲ್ಲ ಇಲ್ಲಿ, ಇಲ್ಲಿಂದ ತಗೊಳ್ಳೋ ಪವರೇ ಜಾಸ್ತಿ ಆಗ್ತಾ ಇದೆ. ಸೊ ಜಾಸ್ತಿ ಪವರ್ ತಗೊಂಡು ಇವನು ಎಷ್ಟು ತಗೊಂತಿದ್ದಾನೆ, ಇವನು ಅಷ್ಟೇ ತಗೊಂತಿದ್ದಾನೆ, ಇವನು ಅಷ್ಟೇ ತಗೊಂತಿದ್ದಾನೆ. ಕ್ಲಿಯರ್? ಅರ್ಥ ಆಯ್ತಾ ಏನು ಹೇಳಿದೆ ಅಂತ? ವೋಲ್ಟೇಜ್ ಸೇಮ್ ಇದೆ, ಇಲ್ಲೂ 200 200 200 200 200 200 ಇದೆ. ಪೂರ್ತಿ ಸರ್ಕ್ಯೂಟ್ ಇಷ್ಟ ಆಗ್ತದೆ. ಅದರಲ್ಲಿ ಇ ಸ್ಕ್ವೇರ್ ಆರ್ ಇವನ್ ತಿಂತಾನೆ, ಇ ಸ್ಕ್ವೇರ್ ಬೈ ಆರ್ ಇವನ್ ತಿಂತಾನೆ, ಇ ಸ್ಕ್ವೇರ್ ಬೈ ಆರ್ ಇವನ್ ತಿನ್ಕೊಂತಾನೆ. ಸೊ ನಾವ್ ದ ಪವರ್ ಹ್ಯಾಸ್ increased 3 times. ಒಂದ್ರದ್ದು ಪವರ್ ಎಷ್ಟು? ಪವರ್ ಆಫ್ ಒನ್ ಬಲ್ಬ್ ಇಸ್ ಈಕ್ವಲ್ ಟು ಇ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ದಟ್ ಈಸ್ ಈಕ್ವಲ್ಸ್ ಟು 3 times ಪವರ್ ಆಫ್ ಈಚ್ ಬಲ್ಬ್. ಈಗ ನೆಟ್ ಪವರ್ ಏನ್ ಬರುತ್ತೆ? ನೆಟ್ ಪವರ್ ಇಸ್ ಈಕ್ವಲ್ಸ್ ಟು 180 ವ್ಯಾಟ್ ಬರುತ್ತೆ. ದಟ್ಸ್ ಇಟ್. ಅರ್ಥ ಆಯ್ತಾ ನಾನು ಏನ್ ಹೇಳಿದೆ ಅಂತ? ಇಲ್ಲಿಂದ ಅವ್ನು ಜಾಸ್ತಿ ಗ್ಲೋ ಆಗ್ತದೆ ಅಂತಲ್ಲ, ಅರೆ 3 ಬಲ್ಬ್ ಇರೋದ್ರಿಂದ 3 ಪಟ್ಟು ಎನರ್ಜಿ ತಗೊಂತಾ ಇದೆ. ಅದೇ ಸೀರೀಸ್ ಅಲ್ಲಿ ಹಾಕಿ ಕಮ್ಮಿ ತಗೊಳತ್ತೆ, ತಿನ್ಕೊಳ್ಳೋದಕ್ಕೆ ತಗೊಳ್ಳೋದಕ್ಕೆ ರೆಡಿ ಇರಲ್ಲ, ಇನ್ನೆಲ್ಲಿಂದ ಲೈಟ್ ಎಮಿಟ್ ಮಾಡುತ್ತೆ. ಓಕೆ, ಮೈಸೂರು ಪ್ಯಾಲೇಸ್ ಅಲ್ಲಿ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದೆ, ಕನ್ವಿನ್ಸ್ ಆಯ್ತಾ? ಇನ್ನೊಂದು ಬಲ್ಬ್ ಕನೆಕ್ಟ್ ಮಾಡಿ. ಈಗ ಒಂದು ಬಲ್ಬ್ ಎನರ್ಜಿ ಕನ್ಸಂಪ್ಷನ್ ಎಷ್ಟು? ಇ ಸ್ಕ್ವೇರ್ ಡಿವೈಡೆಡ್ ಬೈ ಆರ್, ಇ ಸ್ಕ್ವೇರ್ ಡಿವೈಡೆಡ್ ಬೈ ಆರ್, ಇ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಇನ್ನೊಂದು ಬಲ್ಬ್ ಹಾಕಿದ್ರೆ ಇನ್ನೊಂದು ಇ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಬರುತ್ತೆ. ನೆಟ್ ಪವರ್ 4 times ಆಗತ್ತೆ. Are you getting what I am saying? But power consumed by each bulb remains same because this fellow remains same. ಮೈಸೂರು ಪ್ಯಾಲೇಸ್ ಅಲ್ಲಿ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡೋದು ಪ್ರಾಕ್ಟಿಕಲಿ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಏನೋ ಗ್ರಾಚಾರ ಆಯ್ತು, ಈ ಬಲ್ಬ್ ಹೊಡೆದೋಯ್ತು, ಅವ್ನ್ ಮಾತ್ರ ಫ್ಯೂಸ್ ಔಟ್ ಆಗ್ತಾನೆ, ಇವನ್ ಹಂಗೆ ಇರ್ತಾನೆ. 10,000 ಬಲ್ಬ್ಸ್, ಯಾವ್ದೋ ಒಂದು ಹೋದ್ರೆ ಅದು ಹೋಗ್ಲಿ, ಮಿಕ್ಕಿರೋ ಎಲ್ಲ ಲೈಟ್ಸ್ ಎಲ್ಲ ಹಾಕ್ ಆಫ್ ಆಗ್ಬೇಕು. ಸೊ ದೇರ್ ಫೋರ್ ಮೈಸೂರು ಪ್ಯಾಲೇಸ್ ಹ್ಯಾಸ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಲೈಟ್ಸ್. ದೆನ್ ನೋಟ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಇಸ್ ಫ್ರಮ್ JEE 2019. ಸೇಮ್ ಬಲ್ಬ್ಸ್ ಮೇಲೆ ಕಂಟಿನ್ಯೂಷನ್ ಇದಾಗಿರುತ್ತೆ. Each bulb is of 100 watts. ಪ್ರತಿ ಒಂದು ಬಲ್ಬು 100 watt 100 watt 100 watt 100 watt ಇದೆ. So the question is find the current shown in the ideal ammeter. So ಇದು ಐಡಿಯಲ್ ಅಮ್ಮಿಟರ್ ಅಂದ್ರೆ ಏನು ಇಲ್ಲ, resistance 0, ammeter resistance 0 ಇದೆ. So we need to find the current read by this ammeter in this position. ನೋಡಿ ಬೇರೆ ಬೇರೆ ಪೊಸಿಷನ್ ಹಾಕಿದ್ರೆ ಬೇರೆ ಬೇರೆ ಕರೆಂಟ್ ಬರುತ್ತೆ. ಸೊ ನಂಗೆ ಇಲ್ಲಿ ಏನ್ ವ್ಯಾಲ್ಯೂ ಇದೆ ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಹೇಗೆ ಸಾಲ್ವ್ ಮಾಡೋದು? ನೋಡಿ, ಪ್ಯಾರಲಲ್ ಅಲ್ಲಿ ಇರೋದ್ರಿಂದ ಎಲ್ಲ ಒಂದೇ ಇಂಟೆನ್ಸಿಟಿಯಿಂದ ಫ್ಲೋ ಆಗ್ತಾ ಇರ್ಬೇಕಾ? ಹಾಗಾದ್ರೆ ದ ಕರೆಂಟ್ ಪಾಸಿಂಗ್ ಇನ್ ಈಚ್ ಬಲ್ಬ್ ಶುಡ್ ಬಿ ಸೇಮ್.
ಪ್ರತಿ ಒಂದು ಬಲ್ಬ್ ಅಲ್ಲೂ ಏನ್ ಕರೆಂಟ್ ಇರುತ್ತೆ ಅದೆಲ್ಲ ಸೇಮ್ ಇರಬೇಕು. ಐ ಇರಬೇಕು, ಇದು ಐ ಇರಬೇಕು, ಇದು ಐ ಇರಬೇಕು. ಇಲ್ಲಿ ಐ, ಇಲ್ಲಿ ಐ, ಇಲ್ಲಿ ಐ, ಇಲ್ಲಿ ಐ ಇದೆ. ಅದೇ ರೀತಿ ನೀವು ಎಷ್ಟಾದ್ರೂ ಹಾಕೊಂತ ಹೋಗಿ ಸೇಮ್ ಬರುತ್ತೆ. ಕರೆಂಟ್ ಸೇಮ್ ಇರಬೇಕು. ದಟ್ ಮೀನ್ಸ್ 4 ಬಲ್ಬ್ಸ್ ಇರೋದ್ರಿಂದ ಈ ಬ್ಯಾಟ್ರಿ 4i ಕರೆಂಟ್ ನ ಸಪ್ಲೈ ಮಾಡಬೇಕು. ಅದ್ರಲ್ಲಿ ಐ ಇವನ್ ಕಿತ್ಕೊಂಡ್ರೆ ಇನ್ ಮಿಕ್ಕಿರೋ 3i ಇಲ್ಲಿರುತ್ತೆ. ಇಲ್ಲಿಗೆ ಬರೋಷ್ಟೊತ್ತಿಗೆ 1i ಈ ಕಡೆ ಹೋಗಿ 2i ಆಗುತ್ತೆ. ಇಲ್ಲಿ ಐ ವ್ಯಾಲ್ಯೂ ಸಿಗುತ್ತೆ. ಬೇಸಿಕಲಿ ಈ ಅಮ್ಮೀಟರ್ ನ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಐ ವ್ಯಾಲ್ಯೂ ಗೊತ್ತಿಲ್ಲ ನಂಗಿದು. ಸೊ 4 ಟೈಮ್ಸ್ ಐ ಇರುತ್ತೆ. ಇಲ್ಲಿ ಕನೆಕ್ಟ್ ಮಾಡಿದ್ರೆ 2i ಇರುತ್ತೆ. ಇಲ್ಲಿ ಕನೆಕ್ಟ್ ಮಾಡಿದ್ರೆ 1i ಇರುತ್ತೆ. ಅದೇ ರೀತಿ ನೀವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಆರ್ಗ್ಯುಮೆಂಟ್. ಸೊ ನೆಕ್ಸ್ಟ್ ವಾಟ್ ವಿ ಸಿ ಇಸ್ ಐ ವ್ಯಾಲ್ಯೂ ಸಿಕ್ಕಿದ್ರೆ ಸಾಕು ನಮ್ಗೆ ಪೂರ್ತಿ ಆನ್ಸರ್ ಸಿಕ್ಕೋದಂಗೆ. ಈಗ ಒಂದು ಬಲ್ಬ್ ನ ಮಾತ್ರ ತಗೊಳ್ಳಿ, ಒಂದು ಬಲ್ಬ್ ನ ಮಾತ್ರ ತಗೊಂತೀನಿ. ಸೊ ಟೇಕ್ ಓನ್ಲಿ ಒನ್ ಬಲ್ಬ್. ಏನಿದು ಎಷ್ಟು ವ್ಯಾಟ್? 100 ವ್ಯಾಟ್ ಇದೆ. ಸೊ 100 ವ್ಯಾಟ್ ಇದೆ, 220 ವೋಲ್ಟ್ಸ್ ಕನೆಕ್ಟ್ ಆಗಿದೆ. ಪೊಟೆನ್ಶಿಯಲ್ ಡಿಫರೆನ್ಸ್ 220 ವೋಲ್ಟ್ ಇದೆ. ಪವರ್ ಇಸ್ ಈಕ್ವಲ್ಸ್ ಟು ವಿ ಐ ಫಾರ್ಮುಲಾನ ಅಪ್ಲೈ ಮಾಡ್ತೀನಿ. ಸೊ ಪವರ್ ಇಸ್ 100 ಈಕ್ವಲ್ಸ್ ಟು 220 ಇಂಟು ಐ ವ್ಯಾಲ್ಯೂ ವಿ ನೀಡ್ ಟು ಫೈಂಡ್ ಔಟ್. ಐ ಇಸ್ ಈಕ್ವಲ್ಸ್ ಟು, so 0 cancel ಆಗತ್ತೆ. so 10 divided by 22 ಬರುತ್ತೆ. so I think this is 0.45 ಬರುತ್ತೆ ನೋಡಿ. so I is equal to 0.45 ampere. ಸಾಲ್ವ್ ಮಾಡಿದ್ರೆ you get 0.45. ಅಂದ್ರೆ ಇಲ್ಲಿ 0.45 ಇದೆ ಅಂದ್ರೆ ಇಲ್ಲಿ 3 times ಅದಿರಬೇಕಾ? so therefore the answer for this given question is 3 times 0.45. so that is 1.35 is the answer. ಸಿಂಪಲ್ ಆಗಿದೆ, ಕಾಂಪ್ಲಿಕೇಟ್ ಮಾಡಲಿಲ್ಲ ನಾನು, ಸಿಂಪಲ್ ಆಗಿದೆ. ಬೇಕಾದ್ರೆ ವೇರಿಯಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಬೇಕಾದ್ರೆ ನೆಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ, ಕರೆಂಟ್ ನ ಫೈಂಡ್ ಔಟ್ ಮಾಡಿ, ಮತ್ತೆ ಇಲ್ಲಿ ಫೈಂಡ್ ಔಟ್, ಎವ್ರಿಥಿಂಗ್ ಸೇಮ್ ಬರುತ್ತೆ. ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. so the answer for this question is this one. so make a note on this one. we'll move to the next problem. done? sure? okay. ಆಗ್ಲೇ ಐಡೆಂಟಿಕಲ್ ಬಲ್ಬ್ಸ್ ನ ಕನ್ಸಿಡರ್ ಮಾಡಿದೆ. ಈಗ ಬೇರೆ ಬೇರೆ ಬಲ್ಬ್ಸ್ ನ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಒಂದು 100 ವ್ಯಾಟ್ ಇದೆ, ಇನ್ನೊಂದು 50 ಇದೆ, ಇನ್ನೊಂದು 25 ಇದೆ. ಈ ತರ ಪ್ರಾಬ್ಲಮ್ಸ್ KCET ಅಲ್ಲಿ ಮತ್ತೆ JEE ನಲ್ಲಿ ತುಂಬಾ ಫೇಮಸ್. ಒಂಚೂರು ನೋಡ್ಕೊಳ್ಳಿ. ಸೊ ಈಗ ಕೇಳ್ತಿದ್ದಾರೆ ವಾಟ್ ಇಸ್ ದ ರೇಷಿಯೋ ಆಫ್ ಪವರ್ ಕನ್ಸ್ಯೂಮ್ಡ್ ಇನ್ ಆಲ್ ದ ಬಲ್ಬ್ಸ್. ಸೊ ಬಲ್ಬ್ 1, ಬಲ್ಬ್ 2, ಬಲ್ಬ್ 3. ಸೊ ಪವರ್ 1, P1, P2, P3 ಆರ್ ದ ಪವರ್ ಕನ್ಸ್ಯೂಮ್ಡ್ by each bulb. what is the relation between them ಅಂತ ಕೇಳ್ತಿದ್ದಾರೆ. so that's what the question is. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ನೀವು ಬೇಕಾದ್ರೆ ಟ್ರೈ ಮಾಡಬಹುದು. ಸೊ ಸಾಲ್ವ್ ಮಾಡೋಣ. ಈಗ ನಮಗೆ ಆಸ್ ಯೂಶುವಲ್ ಮತ್ತೆ 3 ಫಾರ್ಮುಲಾನ ತಗೊಂತೀನಿ. ಈಗ ಇಲ್ಲೊಂಚೂರು ಐಡಿಯಾ ಸಿಗುತ್ತೆ ನೋಡಿ. P is equals to IV ಇದೆ, P is equals to I square into R ಇದೆ, P is equals to V square divided by R. ನನಗೆ 3 ಫಾರ್ಮುಲಾಸ್ ಇದೆ. V square divided by R ಇಷ್ಟೊತ್ತು ಯೂಸ್ ಮಾಡ್ತಾ ಇದೆ. ಯಾಕೆ ಅಂದ್ರೆ ವೋಲ್ಟೇಜ್ ಸೇಮ್ ಇರ್ತಾ ಇತ್ತು, ಎಲ್ಲಾ ಬಲ್ಬ್ಸ್ ಅಲ್ಲೂ ವೋಲ್ಟೇಜ್ ಸೇಮ್ ಇರ್ತಾ ಇತ್ತು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತಿದೆ ನೋಡಿ, ಬಲ್ಬ್ ಅಲ್ಲಿ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಏನ್ ಕರೆಂಟ್ ಇದೆಯೋ ಇಲ್ಲೂ ಅದೇ ಇರಬೇಕು, ಇಲ್ಲೂ ಅದೇ ಇರಬೇಕು. ರೈಟ್? ಐ ಕಾನ್ಸ್ಟೆಂಟ್ ಇರೋದ್ರಿಂದ ಇವೆರಡರಲ್ಲಿ ಒಂದು ಯೂಸ್ ಮಾಡ್ಬೋದು. ಇದನ್ ಬೇಡ, ರಿಸ್ಕ್ ತುಂಬಾ. ಮಾಡ್ಬೋದು, ಅದು ಯೂಸ್ ಮಾಡಿ, ಕ್ಯಾಲ್ಕುಲೇಷನ್ ಲೆಂತಿ ಆಗತ್ತೆ. In other words, I can use P is directly proportional to, ಇದನ್ನ ಯೂಸ್ ಮಾಡ್ತೀನಿ. P is equals to I square R. R ವ್ಯಾಲ್ಯೂ ನಾನು ಸಿಂಪಲ್ ಆಗಿ ಫೈಂಡ್ ಔಟ್ ಮಾಡಬಹುದು. ಸರ್ V ವ್ಯಾಲ್ಯೂ ಹೆಂಗ್ ಫೈಂಡ್ ಔಟ್ ಮಾಡೋದು? ಅರೆ ಇಲ್ಲೆಷ್ಟು ವೋಲ್ಟೇಜ್ ಡ್ರಾಪ್ ಆಗತ್ತೆ, ಇಲ್ಲೆಷ್ಟು ಆಗತ್ತೆ, ಇಲ್ಲೆಷ್ಟು ಆಗತ್ತೆ ಅಂತ V1, V2, V3 ಫೈಂಡ್ ಔಟ್ ಮಾಡಬೇಕು. V1, V2, V3 ಫೈಂಡ್ ಔಟ್ ಮಾಡೋದು ಹೇಗೆ? ಓಮ್ಸ್ ಲಾ ಅಪ್ಲೈ ಮಾಡಿ ಮತ್ತೆ V is equal to IR ಯೂಸ್ ಮಾಡಬೇಕು. ಅಷ್ಟೆಲ್ಲ ಯಾಕೆ? ಡೈರೆಕ್ಟ್ ಆಗಿ R ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನನಗೆ ಪವರ್ ವ್ಯಾಲ್ಯೂ ಸಿಕ್ಕೋಯ್ತು. ಸೊ ಅಂದ್ರೆ ದ ಪವರ್ ಕನ್ಸ್ಯೂಮ್ಡ್ ಇನ್ ದ ಫಸ್ಟ್ ಬಲ್ಬ್ ಐ ಕಾನ್ಸ್ಟೆಂಟ್ ಇರೋದ್ರಿಂದ ನಾನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R1 ಅಂತ ಬರೀಬಹುದಾ? P2 is directly proportional to R2, P3 is directly proportional to R3, as I is same all through conductors, all through bulbs, same through all the bulbs. ಎಲ್ಲಾ ಬಲ್ಬ್ಸ್ ನಲ್ಲೂ ಸೇಮ್ ಕರೆಂಟ್ ಇರೋದ್ರಿಂದ ನಾನು ಈ ರಿಲೇಷನ್ ನ ಯೂಸ್ ಮಾಡಬಹುದು. ವೋಲ್ಟೇಜ್ ಏನಾರ ಸೇಮ್ ಇದ್ದಿದ್ರೆ ನಾನು ಈ ರಿಲೇಷನ್ ನ ಯೂಸ್ ಮಾಡ್ತಿದ್ದೆ, ಬಟ್ ಈಗ ಬೇಕಾಗಿಲ್ಲ ನಂಗೆ ಅದು. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇದೇ 3 ಬಲ್ಬ್ ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ಈ ಫಾರ್ಮುಲಾ ಯೂಸ್ ಮಾಡ್ತೀನಿ, ಯಾಕಂದ್ರೆ ವೋಲ್ಟೇಜ್ ಸೇಮ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಚೂಸಿಂಗ್ ಬಿಟ್ವೀನ್ ದ ಫಾರ್ಮುಲಾಸ್ ಅಷ್ಟೇ, ಇನ್ನೇನು ಇಲ್ಲ. ಸೊ ನಾನು ಈಗ ಪವರ್ 1 is equals to I square R. ಸೊ ಈಗ ಬೇಕಾದ್ರೆ ಬರ್ಕೊಳ್ಳಿ, I square into R1 ಹೇಗೆ ಫೈಂಡ್ ಔಟ್ ಮಾಡೋದು? that's what the question is. ನೋಡಿ, ಅಲ್ಲೇನೋ ಮೆನ್ಷನ್ ಮಾಡಿಲ್ಲ. ಅಂದ್ರೆ ಬಲ್ಬ್ ಮೇಲೆ ನಾವೆಲ್ಲಿರೋದು? ಇಂಡಿಯಾ ಅಲ್ಲಿ ಬಲ್ಬ್ಸ್ ನ ಡಿಸೈನ್ ಮಾಡೋದು ಬೈ ಅಸ್ಯೂಮಿಂಗ್ ಇಲ್ಲೇನ್ ಕೊಟ್ಟಿದ್ದಾರೆ? 100 ವ್ಯಾಟ್ at
220 volts. ಅಲ್ಲಿ ವೋಲ್ಟೇಜ್ ಸ್ಪೆಸಿಫಿಕೇಶನ್ ಏನು ಕೊಟ್ಟಿಲ್ಲ ಅಂದ್ರೆ ಯು ಹ್ಯಾವ್ ಟು ಅಸ್ಯೂಮ್ ಇಟ್ ಇಸ್ ಅ 220 volts. ಅಂದ್ರೆ ಈ ಬಲ್ಬ್ನ 100 ವ್ಯಾಟ್ ಬಲ್ಬ್ನ 220 ವೋಲ್ಟ್ ಗೆ ಕನೆಕ್ಟ್ ಮಾಡಿದ್ರೆ 100 ಜೌಲ್ ಪರ್ ಸೆಕೆಂಡ್ ಕನ್ಸ್ಯೂಮ್ ಆಗುತ್ತೆ. ಅದೇ ರೀತಿ ಇವನ್ ತಗೊಳ್ಳಿ, ಯಾರು ಇವರು 50 ವ್ಯಾಟ್ ನ 220 ವೋಲ್ಟ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿದ್ರೆ ಒಬ್ಬನು 100 ಜೌಲ್ ಪರ್ ಸೆಕೆಂಡ್ ಕನ್ಸ್ಯೂಮ್ ಮಾಡ್ಕೊಂತಾನೆ. ಅದೇ ರೀತಿ 25 ವ್ಯಾಟ್ಸ್ ನ 220 ವೋಲ್ಟ್ಸ್ ಗೆ ಕನೆಕ್ಟ್ ಮಾಡಿದ್ರೆ ಇದು 50, ಇದು ಐ ಆಮ್ ವೆರಿ ಸಾರಿ, 50 ಜೌಲ್ ಪರ್ ಸೆಕೆಂಡ್ ಎಮಿಟ್ ತಿನ್ಕೊಂತಾನೆ, ಇವನು 25 ಜೌಲ್ ಪರ್ ಸೆಕೆಂಡ್ ತಿನ್ಕೊಂತಾನೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಾವು 220 ವೋಲ್ಟ್ ನ ಕೊಡ್ತಿಲ್ಲ ಇಲ್ಲಿ. ಅರ್ಥ ಆಗ್ತಿದ್ಯಾ ಏನಾಗ್ತಿದೆ ಅಂತ? ಸೊ ವಿ ನೀಡ್ ಟು ಚೆಕ್ ದ ರೆಸಿಸ್ಟೆನ್ಸ್ ಆಫ್ ಈಚ್ ಬಲ್ಬ್. ಸೊ ವಿ ಹ್ಯಾವ್ power is equals to voltage into, ಅಥವಾ ಈ ತರ ಹೇಳ್ತೀನಿ ನೋಡಿ, P is equals to V square divided by R ನ ಯೂಸ್ ಮಾಡ್ಕೊಂಡು ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬಹುದಾ? ಈ ಕಂಡೀಷನ್ ಅಲ್ಲಿ, ಈ ಕಂಡೀಷನ್ ಅಲ್ಲಿ ರೆಸಿಸ್ಟೆನ್ಸ್ ಏನಿರುತ್ತೋ ಇಲ್ಲೂ ರೆಸಿಸ್ಟೆನ್ಸ್ ಅಷ್ಟೇ ಇರುತ್ತೆ. ಕೊಟ್ಟಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ನ ಯೂಸ್ ಮಾಡ್ಕೊಂಡು ಐ ಕ್ಯಾನ್ ಸೇ ರೆಸಿಸ್ಟೆನ್ಸ್ 1 ಇದನ್ನ ಯೂಸ್ ಮಾಡ್ಕೊಂಡು, ಸೊ R1 is equals to V rated value divided by power rated. ನೋಡಿ ಈ ಫಾರ್ಮುಲಾ ಬರೀತಾ ಇದೆ. ರೇಟೆಡ್ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಆ ರೆಸಿಸ್ಟೆನ್ಸ್ ನ ಯೂಸ್ ಮಾಡ್ಕೊಂಡು ಕಂಪೇರ್ ಮಾಡ್ಕೋಬಹುದಾ? ಕ್ಲಿಯರ್. ಸೊ ರೇಟೆಡ್ ವ್ಯಾಲ್ಯೂ 100 ವ್ಯಾಟ್ ಇದೆ, ವ್ಯಾಟ್ ಇದೆ, ಏನು ಪವರ್, ಅಂಡ್ 220 ವೋಲ್ಟೇಜ್ ಇದೆ. ಸೊ R is equals to V rated divided by R rated. ಹಾಗಾದ್ರೆ R1 ನ ನಾನು V rated ಏನಿದೆ 220 divided by 100 ಅಂತ ಬರ್ಕೋಬಹುದಾ? 220 divided by 100. ಸಾಲ್ವ್ ಮಾಡ್ತಾ ಕೂತ್ಕೋಬೇಡಿ, ಇದು ಆಬ್ಜೆಕ್ಟಿವ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಅಲ್ಲ. ಸೊ R2 is equals to 220 divided by 50. ಕ್ಲಿಯರ್. R3 is equals to 220 divided by 25. ಯಾವ್ದು ಜಾಸ್ತಿ ಇರುತ್ತೆ? ಆಬ್ವಿಯಸ್ಲಿ R1 ಕಮ್ಮಿ ಇರುತ್ತಾ? R1 is less than R2 is less than R3. R1 ಈ ತರ ರಿಲೇಷನ್ ಇದೆ. ರೆಸಿಸ್ಟೆನ್ಸ್ ಯಾವ್ದು ಜಾಸ್ತಿ ಇರುತ್ತೋ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ. ನೋಡಿ ಇದ್ರ ಪ್ರಕಾರ, ಸೊ ಪವರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ವ್ಯಾಲ್ಯೂ. ಸೊ ದೇರ್ ಫೋರ್ ರೆಸಿಸ್ಟೆನ್ಸ್ ಯಾವ್ದು ಜಾಸ್ತಿ ಬರುತ್ತೆ? ಇವನ್ಗೆ ತಾನೇ ಜಾಸ್ತಿ ಬರೋದು. ಸೊ ದೇರ್ ಫೋರ್ ವಾಟ್ ಅಲ್ಲ, ಯಾ ಕರೆಕ್ಟ್ ಆಗಿದೆ. ಸೊ ದ ರೆಸಿಸ್ಟೆನ್ಸ್ ಯಾರಿಗೆ ಜಾಸ್ತಿ ಬರುತ್ತೆ? ಅವನ್ಗೆ ಪವರ್ ಜಾಸ್ತಿ ಇರೋದು ಈ ಕೇಸ್ ನಲ್ಲಿ. ಸೊ ದೇರ್ ಫೋರ್ P1 is less than P2 is less than P3. ಯಾವ್ದಿದೆ ಆಪ್ಷನ್? ಆಪ್ಷನ್ ಸಿ ಇದೆ ನೋಡಿ, ಜಸ್ಟ್ ರಿವರ್ಸ್ ಬರ್ದಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. P3 is greater than P2 is greater than P1. So this is the answer for this question. ಆಯ್ತಾ? ಕ್ಲಿಯರ್ ಆಯ್ತಾ? ಯಾಕೆ ಈ ಫಾರ್ಮುಲಾ ಚೂಸ್ ಮಾಡ್ಕೊಂಡೆ? ಬಿಕಾಸ್ ಆಫ್ ಕಂಡೀಷನ್ I remains constant. ಈಗ ಇದೇ ಬಲ್ಬ್ ನ ತಗೊಂಡೋಗಿ ಪ್ಯಾರಲಲ್ ಕನೆಕ್ಟ್ ಮಾಡ್ತೀನಿ, ಅವಾಗ ಏನಾಗತ್ತೆ? ಲೆಟ್ಸ್ ಸಿ. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿದೆ, ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಐ ಆಮ್ ಗೋಯಿಂಗ್ ಟು erase this in 3, 2, 1 done. Same bulbs in parallel. ಮೂವರ್ನು ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಲೆಟ್ಸ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಬಲ್ಬ್ಸ್ ಬನ್ನಿ ಬೇಗ ಬನ್ನಿ. ಸೊ ಒಂದು ಎಷ್ಟು ವ್ಯಾಟ್ಸ್? 100 ವ್ಯಾಟ್ಸ್, ಮತ್ತೆ ಇನ್ನೊಂದು 50 ವ್ಯಾಟ್ಸ್, ಇನ್ನೊಂದು ಬಂದು ಎಷ್ಟು 25 ವ್ಯಾಟ್ಸ್. ಸೊ ಇವೆರಡು ಮೂರು ಎಲ್ಲಿ ಕನೆಕ್ಟ್ ಮಾಡಿದ್ರೆ 220 ವೋಲ್ಟ್ಸ್ ಕನೆಕ್ಟ್ ಆಗಿದೆ ಆಬ್ವಿಯಸ್ಲಿ. ಈಗ ಹೇಳಿ ಯಾವ ಫಾರ್ಮುಲಾ ಯಾವುದು? ಇದು ಬಲ್ಬ್ 1 ಅಂತ ಕರಿತೀನಿ, ಬಲ್ಬ್ 1, ಬಲ್ಬ್ 2, ಬಲ್ಬ್ 3. ಸೇಮ್ ಇದ್ದಿದ್ರೆ ಎಲ್ಲ ಸೇಮ್ ಬ್ರೈಟ್ನೆಸ್ ಬರ್ತಿತ್ತು. ಈಗ ಡಿಫ್ರೆಂಟ್ ರೇಟ್. ಬಲ್ಬ್ಸ್ ನೇ ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ಬೇರೆ ಇದೆ. ಐಡೆಂಟಿಕಲ್ ಬಲ್ಬ್ಸ್ ಅಲ್ಲ, ಇದು ಐಡೆಂಟಿಕಲ್ ಆಲ್ರೆಡಿ ಸಾಲ್ವ್ ಆಗಿದೆ. ಸೊ ಈಗ P is equals to IV ಯೂಸ್ ಮಾಡಬಹುದು, ಅಥವಾ P is equal to I square divided by R ಯೂಸ್ ಮಾಡಬಹುದು, ಅಥವಾ V square divided by R ಯೂಸ್ ಮಾಡಬಹುದು. ಸೊ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ P is equal to I square R, I am very sorry, I square R is equal to V square divided by R. ಈ ಮೂರರಲ್ಲಿ ಯಾವ್ದು ಯೂಸ್ ಮಾಡಬಹುದು? ಆಬ್ವಿಯಸ್ಲಿ ನೋಡಿ, ಇಲ್ಲಿ ವೋಲ್ಟೇಜ್ ಏನಿರುತ್ತೆ, ಇಲ್ಲೂ ಅದೇ ಇದೆ, ಇಲ್ಲೂ ಅದೇ ಇದೆ, ಇಲ್ಲೂ ಅದೇ ಇದೆ. ವೋಲ್ಟೇಜ್ ಅನ್ನೋದು ಕಾಮನ್ ಆಗಿರತ್ತಾ? ಅಫ್ಕೋರ್ಸ್ ಇಲ್ಲಿ ವೋಲ್ಟೇಜ್ ಇದೆ, ಇಲ್ಲಿ ವೋಲ್ಟೇಜ್ ಇದೆ. ಸೊ ಇವನ್ನ ಹ್ಯಾಂಡಲ್ ಮಾಡೋದು ಒಂಚೂರು ರಿಸ್ಕ್. ಐ ವ್ಯಾಲ್ಯೂ ವೇರಿ ಆಗ್ತಾ ಇರತ್ತೆ, ಯಾರು ಅವನ್ನೆಲ್ಲ ಫೈಂಡ್ ಔಟ್ ಮಾಡ್ಕೊಂತಾನೆ. ಇವೆರಡರಲ್ಲಿ ಒಂದು ಚೂಸ್ ಮಾಡ್ಕೊಳ್ಳೋಣ ಅಂದ್ರೆ
ವೋಲ್ಟೇಜ್ ಕಾಮನ್ ಇದೆ, ರೆಸಿಸ್ಟೆನ್ಸ್ ನಾನು ರೇಟಿಂಗ್ ವ್ಯಾಲ್ಯೂ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದಾ? ಹಾಗಾದ್ರೆ ಈ ರಿಲೇಷನ್ ನ ಯೂಸ್ ಮಾಡ್ತೀನಿ. ಸೊ ಪಿ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ವಿ ಹೇಗೂ ಸೇಮ್ ಇದೆ, ಅವಾಗ್ಲೇ ಕರೆಂಟ್ ಸೇಮ್ ಇತ್ತು. ಸೊ ಈಗ ವಿ ಸೇಮ್ ಇರೋದ್ರಿಂದ ಸೊ ಪವರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ as V remains same. V remains same. R ಹೇಗೆ ಫೈಂಡ್ ಔಟ್ ಮಾಡೋದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ರೇಟೆಡ್ ವ್ಯಾಲ್ಯೂಸ್ ನ ಯೂಸ್ ಮಾಡ್ಕೊಂಡು ಸೊ ಕ್ಯಾಲ್ಕುಲೇಟ್ ಇನ್ನೊಂಚೂರು ಡೀಟೇಲ್ ಆಗಿ ಬರ್ದ್ ಬಿಡ್ತೀನಿ. ಆಗ್ಲೇ ಆಗಿದೆ, ಇನ್ನೊಂಚೂರು ಡೀಟೇಲ್ ಆಗಿ ಬರ್ದ್ಬಿಡ್ತೀನಿ. ಕ್ಯಾಲ್ಕುಲೇಟ್ R value using rated values. So that is using P is equals to V square divided by R na use ಮಾಡಿ R is equals to V square rated divided by power. ಈ ತರ ಬರೀಬೋದಾ? So therefore R1 is inversely proportional to P1 ಏನಿದೆ 100 ಇದೆ, R2 is inversely proportional to 50 ಇದೆ, P3 is inversely proportional to 25 ಇದೆ. ಯಾರು ಜಾಸ್ತಿ ಇರ್ತಾರೆ? P3 ಜಾಸ್ತಿ ಇರ್ತಾರೆ. ಅರೆ ಈ ಕೇಸ್ ನಲ್ಲಿ ರೆಸಿಪ್ರೋಕಲ್ ಬರ್ತಿದೆ, ಟೆನ್ಷನ್ ಆಗಬೇಡಿ. ಸೊ ಹಾಗಾದ್ರೆ I can say that P3 is greater than P2 is greater than P1. Sorry, ಅಲ್ಲ ಇದು resistance. I'm very sorry. R3 is greater than R2 is greater than R1. Then R3 ಜಾಸ್ತಿ ಆಗ್ತಾರೆ, ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಪವರ್ ಏನಾಗುತ್ತೆ ಈ ಕೇಸ್ ನಲ್ಲಿ? ಅರೆ ಈ ಕೇಸ್ ನಲ್ಲಿ P is inversely proportional to R. ಯಾರಿಗೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೋ ಅವ್ನ ಪವರ್ ಕಮ್ಮಿ ಇರುತ್ತೆ. ಅವಾಗಲೇ ಏನಾಗಿತ್ತು? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿತ್ತು. ಹಾಗಾದ್ರೆ P1 is greater than ಉಲ್ಟಾ ಬರುತ್ತೆ. P1 is less than P3. So that's the answer for this question. ಕ್ಲಿಯರ್? ಅರ್ಥ ಆಯ್ತು ನೋಡಿ ಏನ್ ಹೇಳ್ದೆ ಅಂತ. ಇನ್ಯಾವ್ದಾದ್ರು ಪ್ರಾಬ್ಲಮ್ ಮಾಡಿಸ್ಬೇಕಾ ನೋಡೋಣ. Done? ಅಷ್ಟೇ. So let's take next topic as meter bridge. Meter bridge ನ ತಗೊಂತೀನಿ. ಇನ್ನಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾರೆ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. See you. Bye bye.